ದಿವಸದ ಈ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡುವರಿದ್ದೇವೆ. 4:15 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೇವೆ ಎನ್ನುವಂಥ ವಿಚಾರವನ್ನು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದ್ದರೂ ಕೂಡ ಸುಮಾರು 1 ಗಂಟೆ ತಡವಾಗಿ ನಾವು ಈ ಕಾರ್ಯಕ್ರಮದ ಪ್ರಾರಂಭವಾಗುತ್ತೆ. ಮುಂಭಾಗದಲ್ಲಿರುವಂಥ ಸಂಖ್ಯೆಯನ್ನು ಆಧರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡುವಂಥದ್ದು ಇತ್ತೀಚೆಗೆ ನಮ್ಮ ಸಂಪ್ರದಾಯ. ಆ ನಿಟ್ಟಿನಲ್ಲಿ ಅತಿಥಿಗಳೆಲ್ಲ 4:15 ಗಂಟೆಗೆ ಸರಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತೆ ಹಿರಿಯ ಯಕ್ಷಗುರು ಹಾಗೂ ವಿದ್ವಾಂಸರು ವಿಮರ್ಶಕರು ಆದಂಥ ಶ್ರೀ ಸದಾನಂದ ಐತಾಳ್ ಇವರನ್ನು ನಾವು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮಿಂದ ಇವತ್ತು ಸನ್ಮಾನಗೊಳ್ಳಲಿರುವಂಥ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಪಾಂಡೇಶ್ವರ ಇದರ ಆಡಳಿತ ಧರ್ಮದರ್ಶಿಗಳಾದಂಥ ಶ್ರೀಯುತ ರಮೇಶ್ ರಾವ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ವೇದಿಕೆಯ ಆಸನಗಳಿಗೆ ಗೌರವಪೂರ್ವಕವಾಗಿ ನಾವು ಆಮಂತ್ರಿಸುತ್ತಿದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ವೇದಮೂರ್ತಿ ಪ್ರಭಾಕರ ಬಾಯಿಲಿ ಹೊಸಾಳ ಬಾರಕೂರು, ಹಾಗೆಯೇ ಗೆಳೆಯರ ಬಳಗ ರೀ ಕಾರ್ಕಳ ಇದರ ಅಧ್ಯಕ್ಷರಾದಂಥ ಶ್ರೀ ತಾರಾನಾಥ್ ಹೊಳ್ಳ, ಯಕ್ಷಗಾನ ಕಲಾಕೇಂದ್ರ ಹಂಗಾರಕಟ್ಟೆ ಐರೋಡಿ ಇದರ ಸಂಚಾಲಕರಾದಂಥ ರಾಜಶೇಖರ್ ಹೆಬ್ಬಾರ್, ಹಾಗೂ ಕೆನರಾ ಬ್ಯಾಂಕಿನ ಹಿರಿಯ ಪ್ರಬಂಧಕರಾದಂಥ ಶ್ರೀ ಜಯಂತ ಅಡಿಗ, ಹಾಗೂ ನಮ್ಮೆಲ್ಲರ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ನೀಡುತ್ತಿರುವಂಥ ಶ್ರೀಯುತ ಸತೀಶ ಸಮೀನ್ ಇವರೆಲ್ಲರನ್ನ ನಮ್ಮ ಯಕ್ಷ ಗುರುಗಳಾದಂಥ ಶ್ರೀಯುತ ಮಹೇಶ್ ಹಾಗೂ ಉದಯ್ ಕುಮಾರ್ ಅವರು ವೇದಿಕೆಗೆ ಕರೆತರುವಂತೆ ತಮ್ಮನ್ನು ವಿನಮ್ರವಾಗಿ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಮುಖ್ಯವಾಗಿ ಎಲ್ಲ ಕೇಂದ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು ಈರುವರು ಯಕ್ಷಗುರುಗಳು. ಒಂದು ಉದಯ್ ಕುಮಾರ್ ಅವರು, ಇನ್ನೊಂದು ಮಹೇಶ್ ರವರು. ಇವರೀರುವರು ತಮ್ಮ ಸಮಾರಂಭದ ಅತಿಥಿಗಳನ್ನು ವೇದಿಕೆಗೆ ಕರೆತರುವರೆ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಈ ದೇವಸ್ಥಾನದ ಮುಖ್ಯ ಕಾರ್ಯಕರ್ತರು ಕೂಡ ಶ್ರೀಮತಿ ದೇವಕಿ ಜಿ ಅಡಿಗರವರು ಕೂಡ ವೇದಿಕೆಯ ಆಸನವನ್ನು ಸ್ವೀಕರಿಸಿಕೊಳ್ಳುವಂತೆ ತಮ್ಮನ್ನು ವಿನಂತಿಸುತ್ತೇವೆ. ಉದಯ್ ಕುಮಾರ್ ಅವರು ಆಗಮಿಸಬೇಕು ವೇದಿಕೆಯತ್ತ. ಹಾಗೆ ನಮ್ಮ ಮಹೇಶ್ ರವರು ಇನ್ನೋರ್ವ ಯಕ್ಷಗುರು, ಇವರ ಮಾರ್ಗದರ್ಶನದಲ್ಲಿ ನಮ್ಮ ಕೇಂದ್ರಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ ವೇದಿಕೆಗೆ. ದಯವಿಟ್ಟು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವರಿದ್ದೇವೆ. ನಮ್ಮ ಕಲಾ ಕೇಂದ್ರದ ಗುರುಗಳಾದಂಥ ಶ್ರೀಯುತ ಮಹೇಶ್ ರವರು ನಿಮ್ಮ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮದ ಪ್ರಾರಂಭ. ಗಜಮುಖನೆ ಮೆರವೆ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೆ ವಿದ್ಯಾವಾರಿದಿಯೇ ಅಜನುಗರಿ ರುದ್ರಾದಿಗಳು ಸಲಭಜಿಸಲ್ ಅನವರತ ನಿನ್ನನು ತ್ರಿಜಗವಂದಿತ ದೇವ ಗಣಪ ಮಾಡ್ಬುದೆ ಮಗೆ ಮದಿಗೆ ಮಂಗಲವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ
ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಶರಣೋ ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರು ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಯಕ್ಷಗಾನ ಹಾಡಿನ ಮೂಲಕವಾಗಿ ಸಿದ್ಧಿವಿನಾಯಕನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡ ನಂತರದಲ್ಲಿ ವೇದಿಕೆಯ ಗಣ್ಯರನ್ನು ತುಂಬು ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಯಕ್ಷಗಾನದ ಅಭಿಮಾನಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ, ಸಂಪ್ರದಾಯವೂ ಕೂಡ ಹೌದು. ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕುಮಾರಿ ಸುಪ್ರೀತಾರವರು ನಮ್ಮೊಂದಿಗಿದ್ದಾರೆ. ಸರ್ವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ದೇವಕಿ ಅಡಿಗರವರು ಹಿಂಭಾಗದಲ್ಲಿ ತಾವು ಕುಳಿತುಕೊಂಡಾಗ ಸರಿಯಾಗುವುದಿಲ್ಲ. ವ್ಯವಸ್ಥಾಪನಾ ಅಧ್ಯಕ್ಷರಾಗಿ ತಾವು ವೇದಿಕೆ ಆಸನವನ್ನು ಸ್ವೀಕರಿಸಿಕೊಳ್ಳಬೇಕಾಗತ್ತೆ. ದಯವಿಟ್ಟು ವೇದಿಕೆಗೆ ಕರೆತರಬೇಕು. ದೇವಕಿ ಅಡಿಗರವರನ್ನು ಬನ್ನಿ, ತೊಂದರೆ ಇಲ್ಲ. ಯಾಕಂದರೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ತಾವು. ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಈ ಕಾರ್ಯಕ್ರಮ ಎಲ್ಲ ಜರುಗುತ್ತಾ ಇದೆ, ಸಂತೋಷವಾಗುತ್ತೆ. ಬನ್ನಿ. ಇಲ್ಲದಿದ್ದರೆ ನಮ್ಮ ಪ್ರಸಾದ್ ಭಟ್ರವರು ತಾವು ಬನ್ನಿ. ದೇವಸ್ಥಾನದ ಪರವಾಗಿ ಒಬ್ಬರು ಅಗತ್ಯವಾಗಿ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಒಂದು ರೀತಿಯ ಆಕರ್ಷಣೆಯ ಕೇಂದ್ರವಾಗಿ ರೂಪಿಸಿದಂಥ ಕೀರ್ತಿ ನಿಮ್ಮದಾಗಿದೆ. ಆ ನಿಟ್ಟಿನಲ್ಲಿ ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ನಾವು ಆಮಂತ್ರಿಸ್ತಾ ಇದ್ದೇವೆ. ಈಗ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುವರಿದ್ದಾರೆ ಕುಮಾರಿ ಸುಪ್ರೀತಾ. ಓಂ ಶ್ರೀ ಬನ್ನಿ ಮಹಾಕಾಳಿಯೇ ನಮಃ. ಶ್ರೀ ಸಿಂಹವಾಹಿನಿ ಬನ್ನಿ ಮಹಾಕಾಳಿ ದೇವಸ್ಥಾನ, ಸಿಂಹಾಸನಗುಡ್ಡೆ, ಬಾರ್ಕೂರು. ಇದರ ಆವರಣದಲ್ಲಿ ಶರನ್ನವರಾತ್ರಿ ಉತ್ಸವದ ಪ್ರಯುಕ್ತ ಶ್ರೀ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾಸಂಘ ಬಾರ್ಕೂರು ಇದರ 3ನೇ ಹೆಜ್ಜೆ ತ್ರಿವಳಿ ಯಕ್ಷ ವೈಭವ 2ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಗೂ ಆಗಮಿಸುತ್ತಿರುವ ಎಲ್ಲ ಭಕ್ತವೃಂದರಿಗೂ ಹಾಗೂ ಕಲಾ ಪೋಷಕರಿಗೆ ಆದರದ ಸ್ವಾಗತವನ್ನು ಪ್ರಥಮವಾಗಿ ಬಯಸುತ್ತೇನೆ. ಈ ತ್ರಿವಳಿ ಯಕ್ಷ ವೈಭವ ಕಾರ್ಯಕ್ರಮದ 2ನೇ ದಿನವಾದ ಇಂದಿನ ಕಿರು ಸಭಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವುದಕ್ಕೋಸ್ಕರ ನಮ್ಮ ಜೊತೆ ಸೇರಿಕೊಂಡಂತಹ ಗಣ್ಯರನ್ನ ಇದೀಗ ಸ್ವಾಗತಿಸುವಂತಹ ಸಮಯ. ಪ್ರಥಮವಾಗಿ ಈ ದಿನದ ತ್ರಿವಳಿ ಯಕ್ಷ ವೈಭವ ಎನ್ನುವಂತಹ 2ನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಹಿರಿಯ ಯಕ್ಷಗುರು ಹಾಗೂ ವಿದ್ವಾಂಸರು, ವಿಮರ್ಶಕರಾದ ಶ್ರೀ ಸದಾನಂದ ಐತಾಳ ಗುಣ್ಮಿ ಸಾಸ್ತಾನ. ಇವರನ್ನು ಪ್ರೀತಿಪೂರ್ವಕವಾಗಿ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾ ಸಂಘದ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಘದ ಬೆನ್ನೆಲುಬಾದಂತಹ ಶ್ರೀ ಸುಧಾಕರ್ ರಾವ್ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀ ವೇದಮೂರ್ತಿ ಪ್ರಭಾಕರ್ ಬಾಯಿರಿ ಹೊಸಾಳ ಬಾರ್ಕೂರು ಇವರನ್ನು ನಮ್ಮ ಸಂಘದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಘದ ದೇವಸ್ಥಾನದ ಅರ್ಚಕರಾದ ಪ್ರಸಾದ್ ಭಟ್ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಿಸಿಕೊಳ್ಳೋಣ. ಈಗ ಡೈರೆಕ್ಟ್ ಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿಗಳಂತಾದಂತಹ ಶ್ರೀ ರಮೇಶ್ ರಾವ್ ಆಡಳಿತ ಧರ್ಮದರ್ಶಿಗಳು, ಶ್ರೀ ರಕ್ತೇಶ್ವರಿ ದೇವಸ್ಥಾನ ಪಾಂಡೇಶ್ವರ ಇವರನ್ನು ನಮ್ಮ ಸಂಘದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಹಿತೈಷಿಗಳಾದ ರಾಜೀವ್ ಸರ್ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ತಾರಾನಾಥ್ ಹೊಳ್ಳ, ಅಧ್ಯಕ್ಷರು ಗೆಳೆಯರ ಬಳಗ ಕಾರ್ಕಡ ಇವರನ್ನ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾ ಸಂಘದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಘದ ಗುರುಗಳಾದ ಮಹೇಶ್ ಕುಮಾರ್ ಮಂದಾರ್ತಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನದ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಶ್ರೀ ರಾಜಶೇಖರ್ ಹೆಬ್ಬಾರ್, ಸಂಚಾಲಕರು ಯಕ್ಷಗಾನ ಕಲಾ ಕೇಂದ್ರ ಹಂಗಾರಕಟ್ಟೆ ಐರೋಡಿ ಇವರನ್ನ ನಮ್ಮ ಸಂಘದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಘದ ಬೆನ್ನೆಲುಬಾದಂತಹ ಸುಧಾಕರ್ ರಾವ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಇರುವಂತಹ ಶ್ರೀ ಪ್ರಸಾದ್ ಭಟ್ ಅರ್ಚಕರು ಬನ್ನಿ ಮಹಾಕಾಳಿ ದೇವಸ್ಥಾನ ಇವರಿಗೆ ಉದಯ್ ಕುಮಾರ್ ಹೊಸಾಳ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಾರಂಭದಲ್ಲಿ ಬನ್ನಿ ಮಹಾಕಾಳಿ ಶ್ರೀದೇವಿಯನ್ನು ಪ್ರಾರ್ಥಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತೇವೆ. ವೇದಿಕೆಯ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಪುಷ್ಪವನ್ನು ನೀಡಿ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡ ನಂತರದಲ್ಲಿ ಈ ಕಲಾಕೇಂದ್ರದ ಬಗ್ಗೆ ಪ್ರಾಸ್ತಾವಿಕವಾದಂಥ ಮಾತುಗಳು ಕೂಡ ಮುಖ್ಯವಾಗಿವೆ. ತ್ರಿವಳಿ 3 ಹೆಜ್ಜೆ, ಇದು 3ನೇ ಹೆಜ್ಜೆ. 2 ವರ್ಷಗಳನ್ನು ಮುಗಿಸಿಕೊಂಡಿದ್ದೇವೆ. 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಾಗ ತ್ರಿವಳಿ ಹೆಜ್ಜೆ ಎನ್ನುವಂಥ ಶಬ್ದದ ಪ್ರಯೋಗವನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು 3 ದಿವಸಗಳು ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಕಲಾಕೇಂದ್ರ ಪ್ರಾರಂಭವಾದದ್ದು 2 ವರ್ಷಗಳ ಹಿಂದೆ. ಈ ಪರಿಸರದ ಜನರಿಗೆ, ಪರಿಸರದ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಬಗ್ಗೆ ತರಬೇತಿಯನ್ನು ನೀಡಬೇಕು. ಆ ಮೂಲಕವಾಗಿ ಇಲ್ಲಿ ಒಂದು ಕಲಾಕೇಂದ್ರವನ್ನು ಸ್ಥಾಪಿಸಿಕೊಂಡು ಸಿಂಹವಾಹಿನಿಯ ಶ್ರೀದೇವಿಯ ಒಂದು ಅನುಗ್ರಹದೊಂದಿಗೆ 2 ವರ್ಷಗಳ ಹಿಂದೆ 15 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಈ ಕಲಾ ಸಂಘ 2ನೇ ವರ್ಷವನ್ನು ಮುಗಿಸಿಕೊಂಡು 3ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ 40 ವಿದ್ಯಾರ್ಥಿಗಳು ಈ ಕಲಾ ಕೇಂದ್ರದಲ್ಲಿ
ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆ, ತಾಳ, ಸಂಗೀತ, ಮದ್ದಳೆ ಎಲ್ಲ ಪ್ರಕಾರಗಳನ್ನು ಅವರಿಗೆ ಕಲಿಸಿ ಆ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಪರಿಪೂರ್ಣತೆಗೊಳಿಸಿಕೊಳ್ಳಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಲಾ ಕೇಂದ್ರ ಮುನ್ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಅರ್ಚಕರಾದಂಥ ಪ್ರಸಾದ್ ಭಟ್ ಅವರ ಪ್ರೇರಣೆ ಇದು ಭಾಳಷ್ಟು ಮುಖ್ಯವಾಗಿರುತ್ತೆ. ಅದರ ಜೊತೆಯಲ್ಲಿ ನಮ್ಮ ಸೌಭಾಗ್ಯ ಏನು, ಈ ಪರಿಸರದ ವಿದ್ಯಾರ್ಥಿಗಳ ಮಕ್ಕಳ ಸೌಭಾಗ್ಯವೇನು ಅಂತ ಕೇಳಿದರೆ ಇಬ್ಬರು ಗುರುಗಳು ನಮಗೆ ಸಿಕ್ಕಿದ್ದಾರೆ ಯಕ್ಷಗಾನ. ಒಂದು ಉದಯ್ ಕುಮಾರ್ ಅವರು ಸುಮಾರು 25 ವರ್ಷಗಳ ಕಾಲ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಅನುಭವ ಇದೆ ಅವರಿಗೆ. ಭಾಗವತರಾಗಿ ಮಂದರ್ತಿ ಮೇಳದ ಭಾಗವತರಾಗಿ 6 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಗೂಳಿಗರಡಿ ಅಮೃತೇಶ್ವರಿ ಮೇಳದಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸಿಕೊಂಡು ಆ ಮೂಲಕವಾಗಿ ತನ್ನಲ್ಲಿದ್ದಂಥ ಈ ಜ್ಞಾನವನ್ನು ನಮ್ಮ ಪರಿಸರದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನೀಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಲಾ ಕೇಂದ್ರದ ಪ್ರಾರಂಭವಾಗಿದೆ. ಇನ್ನೋರ್ವ ಯಕ್ಷಗುರುವಾಗಿ ಮಹೇಶ್ರವರು, ಇವರು ಕೂಡ ಮಂದರ್ಸಿ ಮೇಳದಲ್ಲಿ ಯಕ್ಷಗಾನ ಸಂಗೀತದಲ್ಲಾಗಲಿ ಮದ್ದಳೆ, ಚಂಡೆ ಎಲ್ಲದರಲ್ಲಿಯೂ ಕೂಡ ಪ್ರಾವೀಣ್ಯತೆ ಪಡೆದಂಥ ಮಹೇಶ್ ಕುಮಾರ್ ಅವರು ಸುಮಾರು ಈ ಯಕ್ಷಗಾನದ ಈ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರೀರ್ವರು ಗುರುಗಳು ಒಂದು ಆಲೋಚನೆ ಮಾಡಿದರು, ನಾನು ಕಲಿತಂಥ ವಿದ್ಯೆ ನನ್ನ ಜೊತೆಯಲ್ಲಿಯೇ ಇದ್ದರೆ ಇದರಿಂದ ಏನೂ ಲಾಭವಿಲ್ಲ. ನಾನು ಕಲಿತಂಥ ಈ ವಿದ್ಯೆಯನ್ನು ನಮ್ಮ ಪರಿಸರದ ಮಕ್ಕಳಿಗೆ ನೀಡಿದಾಗ ನಾವು ಕಲಿತಂಥ ಈ ವಿದ್ಯೆ ಸಾರ್ಥಕವಾಗುತ್ತೆ ಎನ್ನುವ ಒಂದೇ ಒಂದು ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ತರಬೇತಿ ಕಲಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಹೆಸರನ್ನು ಕೂಡ ಅದೇ ರೀತಿಯಲ್ಲಿ ಅವರು ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾ ಕೇಂದ್ರದ ಹೆಸರಿನಲ್ಲಿ ಮುಂದೆಡೀತಾ ಇದೆ. ಮುಂದಿನ ಯೋಜನೆಗಳೇನು ಎನ್ನುವ ಪ್ರಶ್ನೆ. ಈ ಒಂದು ಕಲಾ ಕೇಂದ್ರವನ್ನು ದೇವಿಯ ಸನ್ನಿಧಿಯಲ್ಲಿ ಪ್ರಾರಂಭವಾದಂಥ ಈ ಕಲಾ ಕೇಂದ್ರ ಮುಂದಿನ ದಿವಸಗಳಲ್ಲಿ ಇದು ದೊಡ್ಡ ಕಲಾ ಕೇಂದ್ರವಾಗಿ ಬೆಳಿಬೇಕು. ಕೇವಲ 40-50ಕ್ಕೆ ಸೀಮಿತವಾಗಿ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಲ್ಲ, 100ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ಮುಂದಿನ ದಿವಸಗಳಲ್ಲಿ ಈ ಕಲಾ ಕೇಂದ್ರಕ್ಕೆ ಬರುವಂತೆ ಮಾಡಿ ಅವರಿಗೆ ಯಕ್ಷಗಾನದ ಈ ಕಲೆಯ ಈ ಸಂಪೂರ್ಣ ಶಿಕ್ಷಣವನ್ನು ನೀಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈಗ ಶ್ರಮಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಮಾಡಿದಂಥ ಸಭಾ ಕಾರ್ಯಕ್ರಮ ಏನು ಉದ್ದೇಶ ಇಷ್ಟೇ ಇದರದ್ದು. ಸಭಾ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿಕೊಂಡು ನಮ್ಮ ಕಲಾ ಕೇಂದ್ರದ ಚಟುವಟಿಕೆಗಳನ್ನು ತಿಳಿಸಿಕೊಂಡಾಗ ಆವಾಗ ಕಲಾ ಕೇಂದ್ರದ ಮೇಲೆ ಇನ್ನಷ್ಟು ಅಭಿಮಾನ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವ ಉದ್ದೇಶದಿಂದ ಈ ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಸಭಾ ಕಾರ್ಯಕ್ರಮದಲ್ಲಿ ಇರುವವರೆಲ್ಲ ಈ ಯಕ್ಷಗಾನ ಕಲೆಯಲ್ಲಿ ಕಲೆಯ ಅಭಿಮಾನಿಗಳು, ಯಕ್ಷಗಾನ ಕ್ಷೇತ್ರದಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡವರು, ಅದರ ಜೊತೆಯಲ್ಲಿ ಉತ್ತಮವಾದಂಥ ಭಾವನೆ ಉಳ್ಳಂಥ ಎಲ್ಲ ವ್ಯಕ್ತಿಗಳು ಗಣ್ಯರನ್ನು ಕರೆಸಿಕೊಂಡಿದ್ದೇವೆ. ಇವತ್ತು 2ನೇ ದಿವಸದ ಈ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ನಂತರದಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿತೆ ಸುಮಾರು 2-2.5 ಗಂಟೆಯ ಅವಧಿಯಲ್ಲಿ ಆ ಕಾರ್ಯಕ್ರಮವನ್ನು ಯೋಜಿಸಿಕೊಂಡಿದ್ದಾರೆ. ನಾಳೆಗೆ ಕಲಾ ಸಂಘದ ವಿದ್ಯಾರ್ಥಿಗಳಿಂದ ಯಕ್ಷಗಾನವಿದೆ. ಹೀಗೆ 3 ದಿವಸಗಳು ನವರಾತ್ರಿಯ ಈ ಉತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಾಗ ಇದು ಒಂದು ವೈಶಿಷ್ಟ್ಯತೆಯನ್ನು ಕಂಡುಕೊಳ್ಳುತ್ತೆ ಎನ್ನುವ ದೃಷ್ಟಿಯಿಂದ ಈ ನವರಾತ್ರಿಯ ಸಂದರ್ಭದಲ್ಲಿಯೇ ಈ 3 ದಿವಸಗಳ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮುಖ್ಯವಾಗಿ ಧಾರ್ಮಿಕ ಕಾರ್ಯಕ್ರಮ ಮುಖ್ಯವಾಗಿರುತ್ತೆ. ಯಾವುದೇ ಒಂದು ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಳವಡಿಸಿಕೊಂಡಾಗ ಅದು ಪರಿಪೂರ್ಣತೆಯನ್ನು ಕಂಡುಕೊಳ್ಳುತ್ತೆ ಎನ್ನುವುದು ಕೂಡ ಸತ್ಯವೇ. 2 ಗಂಟೆಯವರೆಗೆ ಶ್ರೀದೇವಿಯ ಪ್ರಾರ್ಥನೆ, ಅದು ಬಹುಶಃ ಇಲ್ಲಿ ಶ್ರೀಚಕ್ರವಿರುವಂಥದ್ದು ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಶ್ರೇಷ್ಠತೆಯನ್ನು ಕಂಡುಕೊಂಡಿದೆ, ನೆನಪಿಟ್ಕೊಳ್ಳಿ. ಅದರ ಜೊತೆಯಲ್ಲಿ ಅಲ್ಲಿ ಬನ್ನಿ ಶಮಿ ವೃಕ್ಷವಿದೆ. ಶಮಿ ವೃಕ್ಷವು ಕೂಡ ಅಷ್ಟೇ ಶ್ರೇಷ್ಠತೆಯನ್ನು ಕಂಡುಕೊಂಡಂಥ ವೃಕ್ಷವಾಗಿದೆ. ಪ್ರಸಿದ್ಧವಾದಂಥ ಕ್ಷೇತ್ರ ಇದು. ಏನಾಗಿದೆ ಅಂತ ಹೇಳಿದ್ರೆ ಇನ್ನು ಮುಂದಿನ ಹಂತದಲ್ಲಿ ಇದರ ಬೆಳವಣಿಗೆ ಎನ್ನುವಂಥದ್ದು ಮುಖ್ಯ. ಒಮ್ಮೆ ನಾನು ಬಂದಿದ್ದೆ, ದೇವಸ್ಥಾನದಲ್ಲಿ ಒಬ್ಬರು ಹೆಂಗಸು ಬಂದು ಈ ದೇವಸ್ಥಾನದಲ್ಲಿ ಕುಳಿತುಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಒಂದು ಮಾತನ್ನು ಆಡಿದರು. ಏನು, ನನಗೆ ಕಾಶಿ ಆ ಕಡೆ ತುಂಬ ಕ್ಷೇತ್ರಗಳನ್ನು ನಾನು ತಿರುಗಿ ಬಂದಿದ್ದೇನೆ, ಇಲ್ಲಿ ಬಂದು ಕುಳಿತುಕೊಂಡಾಗ ಏನೋ ಒಂದು ನನಗೆ ವೈಬ್ರೇಷನ್ ಆಗಿದೆ. ಇದು ನೆಕ್ಸ್ಟು ಕಾಶಿಯ ನಂತರ ಕ್ಷೇತ್ರ ಇದು ಪ್ರಸಿದ್ಧವಾದದ್ದು ಎನ್ನುವ ಒಂದು ಮಾತನಾಡಿದ್ದಾರೆ. ಇದು 100ಕ್ಕೆ 100 ಸತ್ಯವೇ. ಇಲ್ಲಿ ಯಾರು ಶ್ರದ್ಧಾಭಕ್ತಿಯಿಂದ ಶ್ರೀದೇವಿಯನ್ನು ಪ್ರಾರ್ಥಿಸಿಕೊಂಡಾಗ ಶ್ರೀದೇವಿಯ ಎಲ್ಲ ನಮ್ಮ ಕಾರ್ಯವನ್ನು ಯಶಸ್ವಿಗೊಳಿಸ್ತಾರೆ ಎನ್ನುವುದು ಕೂಡ ಸತ್ಯವೇ. ಇಲ್ಲಿ ಒಬ್ಬರು ದಾನಿಗಳು ಸಿಕ್ಕಿದ್ದು, ಸತೀಶ್ ಪೂಜಾರಿ ಅವರು ಅಂತ.
ಸತೀಶ್ ಪೂಜಾರಿಯವರು ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬರ್ತಾ ಇದ್ದರು. ಪ್ರತಿನಿತ್ಯ ಬಂದಾಗ ಅವರಿಗೇನೋ ಒಂದು ಶ್ರೀದೇವರಲ್ಲಿ ಆ ನಂಬಿಕೆ, ಶ್ರದ್ಧೆ. ಆವಾಗ ಅವರ ಉದ್ಯೋಗವೆನ್ನುವಂಥದ್ದು ದಿನದಿಂದ ದಿನಕ್ಕೆ ಪ್ರಗತಿಯನ್ನು ಪಡಿತಾ ಹೋಯಿತು. ಆವಾಗ ಅವರೊಂದು ಆಲೋಚನೆ ಮಾಡಿದರು, ನಾನು ದುಡಿದುದರಲ್ಲಿ ಸ್ವಲ್ಪ ಭಾಗವನ್ನು ದೇವರಿಗೆ ಕೊಟ್ಟಾಗ ಅದು ನನಗೆ ಇನ್ನಷ್ಟು ಉನ್ನತ ಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನು ಮನಸ್ಸಿನಲ್ಲಿ ಅವರಷ್ಟಕ್ಕೆ ಅವರು ಆಲೋಚನೆ ಮಾಡಿದರು. ಯಾರು ಕೇಳಿಕೊಟ್ಟಂಥ ದಾನ ಅಲ್ಲ, ಅದು ಮಾಡಿ ಇದು ಮಾಡಿ ಅಂತ ಕೇಳಲಿಲ್ಲ. ಅವರ ಮನಸ್ಸಿಗೆ ಬಂತು, ನೋಡಿ ಇವತ್ತೆಲ್ಲ ವ್ಯವಸ್ಥೆಯನ್ನು, ಪ್ರಾರಂಭಿಕವಾದಂಥ ವ್ಯವಸ್ಥೆಯನ್ನು ಬೆಣ್ಣೆಕುದುರು ಸತೀಶ್ ಪೂಜಾರಿಯವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿಯ ಇಂಟರ್ಲಾಕ್ ಕಳೆದ ವರ್ಷ ಬಂದಾಗ ನೀವು ನೋಡಿರ್ಬೋದು, ಮಳೆಯಿಂದಾಗಿ ಕೆಸರು ಇತ್ಯಾದಿಗಳಿತ್ತು. ಇವತ್ತು ಆ ದೇವಸ್ಥಾನದ ಅಲಂಕಾರ ನೋಡಿ, ದೇವಿ ಸಮಯ ಬಂದಾಗ ಎಲ್ಲವನ್ನೂ ಮಾಡಿಸಿಕೊಳ್ತಾರೆ ಎನ್ನುವುದಕ್ಕೆ ಅದು ಒಂದು ಉದಾಹರಣೆ. ಇನ್ನೂ ಒಂದು ಮಾತನ್ನು ಹೇಳಿದರು ಅವರು, ಯಾಕೆ ಸತೀಶ್ ಪೂಜಾರಿಯವರೇ ಈ ಒಂದು ಪ್ರೇರಣೆ ನಿಮಗೆ ಬಂದದ್ದು ಯಾಕೆ ಅಂತ. ಕುಳಿತಾಗ ಏನೋ ಆಲೋಚನೆ ಆಯಿತು ಅಂತ ಹೇಳಿದರು. ಯಾರು ಹೇಳಿದ್ದು ಅಲ್ಲ, ದೇವಿಯೇ ಏನೋ ಬಂದು ಹಿಡಿದಾಗಾಯಿತು. ಅವರು ಯಾರಿಗೂ ಒಂದು 5 ವರ್ಷಗಳ ಹಿಂದೆ 6 ಲಕ್ಷ ರೂಪಾಯಿಯನ್ನು 5 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿಯನ್ನು ಹಲವು ಬಾರಿ ಕೇಳಿದರೂ ಅವರು ಕೊಡಲಿಲ್ಲ, ತಗೊಂಡವರು ವಾಪಸ್ ಕೊಡಲಿಲ್ಲ. ಈ ಕೆಲಸ ಕಾಕತಾಳೀಯವಾಗಿ ಈ ಕೆಲಸ ಎಲ್ಲಿ ಪ್ರಾರಂಭ ಮಾಡಿದರೋ ಆವಾಗ ಮೊನ್ನೆಯ ದಿನ ಬಂದು ಆ ಪುರುಷ ಏನು ಮಾಡಿದ, ಸತೀಶ್ ಪೂಜಾರಿಯವರೇ 5-6 ವರ್ಷಗಳ ಹಿಂದೆ ನಿಮ್ಮಿಂದ 5 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದೇನೆ, ಈ 5 ಲಕ್ಷ ರೂಪಾಯಿಯನ್ನು ತಗೊಳ್ಳಿ ಅಂತ ಹೇಳಿ ಮನೆಗೆ ಬಂದು ಕೊಟ್ಟು ಹೋಗಿದ್ದಾನೆ. ಇದು ಯಾರು ಅಂತ ಕೇಳಿದರೆ ಶ್ರೀದೇವಿಯ ಅನುಗ್ರಹ. ಇಷ್ಟೇ, ದೇವರಿಗೆ ಕೊಟ್ಟದ್ದು ಎಲ್ಲಿಗೂ ಹೋಗೋದಿಲ್ಲ. ಒಂದು ಪಾಲು ದೇವರಿಗೆ ಏನೂ ಕೂಡ ಬೇಡ, ಆದರೆ ಕೊಟ್ಟಂಥದ್ದನ್ನು ನಾವು ಶ್ರದ್ಧಾಭಕ್ತಿಯಿಂದ ತುಂಬ ಮನಸ್ಸಿನಿಂದ ಯಾವ ಒಂದು ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಕೊಟ್ಟಾಗ ದೇವರು 1ಕ್ಕೆ 10 ಪಾಟು ಕೊಡಬಹುದು. ಆದರೆ ಕೊಡುವಂಥ ದಾನದಲ್ಲಿ ಆ ಶ್ರೇಷ್ಠತೆಯನ್ನು ನಾವು ಕಂಡುಕೊಳ್ಳಬೇಕಾಗತ್ತೆ. ಇದು ಒಂದು ಕೊಟ್ಟಂಥ ಚಿಕ್ಕ ಉದಾಹರಣೆ. ಇನ್ನು ಹಂತ ಹಂತವಾಗಿ ನಮ್ಮ ಜೊತೆಯಲ್ಲಿ ಸತೀಶ್ ಅಮೀನ್ರವರು ಕೂತಿದ್ದಾರೆ. ಗ್ರಾಮ ಸಭಾ ಬಾರಕೂರು ಇದರ ಅಧ್ಯಕ್ಷರಾಗಿ, ಬಾರಕೂರು ರೋಟರಿ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕ್ಷೇತ್ರಕ್ಕೆ ಶ್ರೀದೇವಿ ಅವರನ್ನೂ ಕೂಡ ಒಂದು ರೀತಿ ಆಕರ್ಷಣೆ ಇದೆ. ಭಾಳಷ್ಟು ಇನ್ನು ಕೆಲಸವನ್ನು ಮಾಡಬೇಕು ಎನ್ನುವ ಹಮ್ಮಿಕೊಂಡಿದ್ದ ಆಲೋಚನೆ ಉಂಟು. ಅದೇ ರೀತಿಯಲ್ಲಿ ಅನುಗ್ರಹ, ದೇವರ ಅನುಗ್ರಹ ಇದ್ದಾಗ ನಮ್ಮ ಎಲ್ಲ ಕೆಲಸಗಳು ಕೂಡ ಯಶಸ್ಸಾಗುತ್ತೆ ಎನ್ನುವುದು 100ಕ್ಕೆ 100 ಸತ್ಯವೇ. ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ದೇವಸ್ಥಾನ ಈ ಸನ್ನಿಧಿ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ. ಈ ವರ್ಷ ಹೀಗಾಗಿದೆ, ಇನ್ನು ಬರುವ ವರ್ಷ ಬಂದು ನೋಡಿದಾಗ ಇನ್ನೊಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಭಕ್ತಾಭಿಮಾನಿಗಳ ಸಹಕಾರದಿಂದ. ಆದ್ದರಿಂದ ಇದನ್ನೆಲ್ಲ ವಿಚಾರಗಳು ನಮ್ಮ ಬಂದಂಥ ಅತಿಥಿಗಳಿಗೆ, ಪ್ರೇಕ್ಷಕರಿಗೆ ನೀಡಬೇಕು. ಆವಾಗ ಕೇಂದ್ರದ ಮೇಲೆ ಇನ್ನಷ್ಟು ಅಭಿಮಾನ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿರಿಸಿಕೊಂಡಿರ್ತೇವೆ. ತಾವೆಲ್ಲ ಬಂದಿದ್ದೀರಿ, ಪ್ರಾರಂಭದಲ್ಲಿ ನಮ್ಮ 7-8 ಜನ ತಾವು ಒಟ್ಟಿಗೆ ಬಂದಿದ್ದೀರಿ, ಭಾಳ ಸಂತೋಷವಾಯಿತು ನಮಗೆ. ಯಾಕೆ ಗೊತ್ತುಂಟ, ಈ ಕಾರ್ಯಕ್ರಮ ಯಕ್ಷಗಾನದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು, ಸದಾನಂದ ಐತಾಳ್ರವರು. ಯಕ್ಷಗಾನ ಎನ್ನುವಂಥದ್ದು ಶ್ರೇಷ್ಠ ಕಲೆ, ಗಂಡು ಕಲೆ, ಇದು ಎಲ್ಲವನ್ನ ಕಲಿಸ್ತದೆ. ಯಾರು ಯಕ್ಷಗಾನವನ್ನು ಅಭ್ಯಾಸ ಯಾವ ವಿದ್ಯಾರ್ಥಿ ಮಾಡಿ ಆ ಯಕ್ಷಗಾನವನ್ನು ಮೈಗೂಡಿಸಿಕೊಂಡಿದ್ದಾನೋ ಅಂಥ ವಿದ್ಯಾರ್ಥಿಗಳು ಮುಂದೆ ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಬರ್ತಾರೆ. ಮಾತ್ರವಲ್ಲದೆ ಯಕ್ಷಗಾನವನ್ನು ಕಲಿತಂಥ ವಿದ್ಯಾರ್ಥಿಗಳಿಂದ ಎಲ್ಲಿಯೂ ಒಂದು ಅನಾಚಾರ ಇತ್ಯಾದಿಗಳು ನಡೆಯುವುದಿಲ್ಲ ಎನ್ನುವ ಮಾತನ್ನು ಆವಾಗ ದೇವರ ಸನ್ನಿಧಿ ಹೇಳಿದ್ದಾರೆ. 100ಕ್ಕೆ 100 ಸತ್ಯ. ಅದು ಪೌರಾಣಿಕವಾಗಿ ಅಂದರೆ ನೈತಿಕವಾಗಿ ನಮಗೆ ಬಲವನ್ನು ಕೊಡುತ್ತೆ, ಮಾನಸಿಕವಾಗಿ ದೃಢತೆಯನ್ನು ಕೊಡುತ್ತೆ, ಮಾನಸಿಕವಾಗಿ ಏಕಾಗ್ರತೆಯನ್ನು ಕೊಡುತ್ತೆ, ಉತ್ತಮವಾದಂಥ ಆರೋಗ್ಯವನ್ನು ಕೂಡ ನೀಡುತ್ತೆ. ಇಂಥ ಕಲೆಯನ್ನು ಕಲಿಯೋರು ಕಲಿಸಲಿಕ್ಕೆ ಪ್ರೋತ್ಸಾಹ ನೀಡಬೇಕು. ನಾವು ಅವರಿಗೆ ಪ್ರೋತ್ಸಾಹವನ್ನು ನೀಡಿದಾಗ ನಮ್ಮ ಪರಿಸರ ಸುಂದರವಾಗುತ್ತೆ ಎನ್ನುವಂಥ ಮಾತನ್ನು ಆಡುತ್ತಾ ಈಗ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸಿಕೊಳ್ಳುತ್ತಿದ್ದೇವೆ. ಈಗ ಪ್ರಾರಂಭದಲ್ಲಿ ನಾವು ಓರ್ವರನ್ನು ಸನ್ಮಾನಿಸಿಕೊಳ್ಳುವರಿದ್ದೇವೆ. ಯಾರು ಗೊತ್ತುಂಟ, ನಮ್ಮ ರಮೇಶ್ ರಾವ್, ಆಡಳಿತ ಧರ್ಮದರ್ಶಿಗಳು, ಶ್ರೀ ರಕ್ತೇಶ್ವರಿ ದೇವಸ್ಥಾನ ಪಾಂಡೇಶ್ವರ. ಕಲೆಯ ಬಗ್ಗೆ ಭಾಳಷ್ಟು ಅಭಿಮಾನಿಗಳು. ಅವರ ಮನೆಗೆ ಹೋಗಿದ್ದೇವೆ,
ಭಾಳಷ್ಟು ಹಿತಮಿತ ಒಳ್ಳೆಯ ಆಕರ್ಷಣೀಯವಾದ ಮಾತುಗಳು. ಇಂಥ ಕಾರ್ಯಕ್ರಮವಾದಾಗ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಎನ್ನುವಂಥ ಮಾತನ್ನು ಒಪ್ಪಿಕೊಂಡು ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಿಕೊಂಡು ಅನಂತರದಲ್ಲಿ ಮುಖ್ಯ ಅತಿಥಿಗಳ ಶುಭ ಅನಿಸಿಕೆಗಳನ್ನು ಕೇಳೋಣ. ನಮ್ಮ ಜೊತೆಯಲ್ಲಿ ಒಂದು ಅರ್ಧ ಗಂಟೆ ತಾವೆಲ್ಲ ಕುಳಿತುಕೊಳ್ಬೇಕಾಗತ್ತೆ. ಯಾಕಂದರೆ ಪ್ರಾರಂಭದ ವರ್ಷ ಇದು ನಮ್ಮದು, ಇನ್ನು ಬಹಳ ಮುಂದಕ್ಕೆ ಹೋಗುವವರಿದ್ದೇವೆ. ನಿಮ್ಮ ಒಂದು ಉಪಸ್ಥಿತಿ ಎನ್ನುವಂಥದ್ದು ನಮಗೆ ಹೆಚ್ಚು ಪ್ರೇರಣೆಯನ್ನು ನೀಡುತ್ತದೆ. ಬಹಳ ಸಂತೋಷವಾದ ಗೊತ್ತುಂಟ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ವೇದಿಕೆ ಎಲ್ಲ 4:15ಗೆ ಬಂದಿದ್ದಾರೆ, ಮುಂಭಾಗದಲ್ಲಿ ಸಂಖ್ಯೆ ಇನ್ನು ಬರ್ತಾ ಇದ್ದಾರೆ. ಆ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಸ್ವಲ್ಪ ಸಮಯವನ್ನು ಎಳೆದಿದ್ದೇವೆ. ಈಗ ಒಂದೇ ಸರಿ ಅವರೆಲ್ಲ ಅಭಿಮಾನಿಗಳು ಬಂದು ನಮ್ಮನ್ನು ಸೇರಿಕೊಂಡಾಗ ನಮಗೆ ಶುಭ ಅನಿಸಿಕೆಗಳನ್ನು ಕೇಳೋಣ. ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಾಗಿ ಸಭಾ ಕಾರ್ಯಕ್ರಮವನ್ನು ಮುಗಿಸಿಕೊಂಡ ನಂತರದಲ್ಲಿ ಸಂಘದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರಾತ್ಯಕ್ಷಿತೆ ಇದೆ, ಅದನ್ನು ನೋಡೋಣ, ಸಂತೋಷ ಪಡೋಣ, ಪ್ರೋತ್ಸಾಹವನ್ನು ನೀಡೋಣ ಎಂಬ ಹಾರೈಕೆಯೊಂದಿಗೆ ಉದಯ್ ಕುಮಾರ್ ಅವರು ಬಹಳಷ್ಟು ಕಲಾ ಸೇವೆಯನ್ನು ಮಾಡಿದವರು. ರಮೇಶ್ ರಾವ್ ಅವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳ ಕ್ಷೇತ್ರಗಳದ್ದು ಯಾವ ಪ್ರಚಾರವೂ ಬೇಡ, ಎಲೆಯ ಮರೆಯ ಕಾಯಿಯಂತೆ ಇದ್ದು ತನ್ನ ಪರಿಧಿಯ ಒಳಗೆ ಬಹಳಷ್ಟು ಸಹಾಯವನ್ನು ಮಾಡಿದಂಥ ಕೀರ್ತಿ ನಮ್ಮ ಶ್ರೀ ರಮೇಶ್ ರಾವ್ ಆಡಳಿತ ಧರ್ಮದರ್ಶಿಯವರಿಗೆ ಸಲ್ಲ. ಅವರ ಆ ಒಂದು ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ಅವರನ್ನು ನಾವು ಈ ಸಂದರ್ಭದಲ್ಲಿ ಬನ್ನಿ ಮಹಾಕಾಳಿಯ ಈ ನವರಾತ್ರಿಯ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿಕೊಂಡಾಗ ಅದು ಅರ್ಥಪೂರ್ಣವಾಗುತ್ತೆ ಎನ್ನುವ ದೃಷ್ಟಿ ನಮ್ಮದಾಗಿದೆ. ಶ್ರೀದೇವರು ಶ್ರೀ ಮಹಾಕಾಳಿ ಅವರಿಗೆ ಎಲ್ಲ ವಿಧದ ಶಕ್ತಿಗಳನ್ನು ನೀಡಲಿ ಎಂಬ ಹಾರೈಕೆಯೊಂದಿಗೆ ವೇದಿಕೆಯ ಗಣ್ಯರು ಸೇರಿಕೊಂಡು ಅವರನ್ನು ಸನ್ಮಾನಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಎರಡನೆಯ ದಿವಸದ ಈ ಕಾರ್ಯಕ್ರಮದಲ್ಲಿ ಇವರನ್ನು ಸನ್ಮಾನಿಸಿಕೊಂಡದ್ದು ನಿಜವಾಗಿ ಈ ಕಾರ್ಯಕ್ರಮದ ಶ್ರೇಷ್ಠತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಅಭಿಮಾನಿಗಳ ಸಂಖ್ಯೆ, ಸಮಾಜಕ್ಕೋಸ್ಕರವಾಗಿ ತನ್ನ ಜೀವನವನ್ನೇ ರೂಪಾಗಿದ್ದವರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೆಯಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈಗ ಮುಖ್ಯವಾಗಿ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀಯುತ ವೇದಮೂರ್ತಿ ಪ್ರಭಾಕರ ಬಾಯಿ. ಇವರು ಕೂಡ ಹಾಗೆ ಪರಿಸರದಲ್ಲಿ ದಾನಿಗಳಾಗಿ ನಡೆಸಿಕೊಂಡವರು ಮಾತ್ರವಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಯಾವ ಕಾರ್ಯಕ್ರಮಕ್ಕೆ ಹೇಳಿ ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಳದೆ ನಾನು ನಿಮ್ಮ ಜೊತೆಗೆ ಬರ್ತೇನೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ 4:15 ಗಂಟೆ ಸರಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಿಜವಾಗಿ ಪ್ರಭಾಕರ ಬಾಯಿರಿಯವರೇ, ನಿಮ್ಮ ಸಮಯ ಪ್ರಜ್ಞೆಯನ್ನು ನಾವು ಮೆಚ್ಚಿಕೊಳ್ಳುತ್ತಾ ಈಗ ಶುಭ ಅನಿಸಿಕೆಗಳಿಗಾಗಿ ತಮ್ಮನ್ನು ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಬನ್ನಿ. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರಿಗೂ ಹಾಗೂ ಸಭೆಯಲ್ಲಿ ಆಸೀನರಾದಂತಹ ಎಲ್ಲರಿಗೂ ಬನ್ನಿ ಮಹಾಕಾಳಿಯ ಶ್ರೀ ಆಶೀರ್ವಾದದಿಂದ ಸದಾ ಸಂಪತ್ತು, ಸೌಭಾಗ್ಯ, ಮಂಗಲಯುತ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಯಕ್ಷಗಾನ ಕಲೆ ಎನ್ನುವುದು ಅವಿದ್ಯಾವಂತನನ್ನು ಜ್ಞಾನವಂತನಾಗಿ ಮಾಡುವಂಥ ಒಂದು ಶುದ್ಧ ಕಲೆ. ಹಿಂದಿನ ಕಾಲದಲ್ಲಿ ಯಾರೂ ಶಾಲೆಗೆ ಹೋಗ್ತಾ ಇರಲಿಲ್ಲ, ಅವರಿಗೆ ಬರೀಲಿಕ್ಕೂ ಬರೀತಿರಲಿಲ್ಲ. ಆದರೆ ಬರೀ ಯಕ್ಷಗಾನದಲ್ಲಿರುವಂತಹ ಆ ವಾಕ್ಯಗಳನ್ನು ಕೇಳಿಕೊಂಡು ಶುದ್ಧ ಪ್ರಜ್ಞಾವಂತರಾಗಿ ಈ ಅವರ ಜೀವನದಲ್ಲಿ ಯಶಸ್ಸನ್ನು ಪಡೆದು ಸಾರ್ಥಕವಾಗಿರುವಂತಹ ಜೀವನ ಪಡೆದು
ತುಂಬ ಜನ ಇದ್ದಾರೆ. ಅದೇ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಗುರುಗಳು ಹೇಳಿದ್ರು, ಇಬ್ಬರು ಗುರುಗಳಾಗಿ 45 ಮಂದಿ ವಿದ್ಯಾರ್ಥಿಗಳನ್ನು ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ 45 ಮಂದಿ ಅಂದರೆ ಇಲ್ಲಿ ಯಾವುದೇ ಆಗಲಿ ಹಣವನ್ನು ಹಂಚಿದ್ರೆ ಅದು ಖಾಲಿ ಆಗ್ತದೆ. ವಿದ್ಯೆಯನ್ನು ನೀವು ಎಷ್ಟೇ ಹಂಚಿ ಅದು ಖಾಲಿ ಆಗುವುದಿಲ್ಲ, ಅದು ಮುಂದೆ ಬೆಳೀತಾ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಯಕ್ಷಗಾನ ಕಲಾ ಕೇಂದ್ರವನ್ನು ಆರಂಭಿಸಿ ಅದನ್ನು ಮುನ್ನಡೆಸ್ತಾ ಇರುವಂತಹ ಎಲ್ಲರಿಗೂ ಆ ಮಾತೆಯ ಅನುಗ್ರಹದಿಂದ ಇನ್ನೂ ಹೆಚ್ಚು ಕಾಲ ನಡೆಯಲಿ ಎಂದು ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ಸಂದರ್ಭೋಚಿತವಾದಂತಹ ಮಾತುಗಳು ಭಾಳಷ್ಟು ಮುಖ್ಯವಾಗಿರುತ್ತೆ. ಭಾಳಷ್ಟು ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ, ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಶ್ರೀ ತಾರಾನಾಥ ಹೊಳ್ಳ, ಅಧ್ಯಕ್ಷರು, ಗೆಳೆಯರ ಬಳಗ ರಿ ಕಾರ್ಕಳ. ತಾರಾನಾಥ ಹೊಳ್ಳರವರ ಹೆಸರನ್ನು ಭಾಳಷ್ಟು ನಾವು ಕೇಳಿದ್ದೇವೆ. ಬಹುಶಃ ಇವತ್ತು ಆ ಒಂದು ಗೆಳೆಯರ ಬಳಗವನ್ನು ಅಧ್ಯಕ್ಷರಾಗಿ ಸುಮಾರು 100ಕ್ಕೂ ಹೆಚ್ಚು ತಂಡವನ್ನು ಆ ಸದಸ್ಯರನ್ನು ಕೂಡಿಕೊಂಡು ಯುವಕರನ್ನು ತನ್ನ ಕಡೆ ಆಕರ್ಷಿಸಿಕೊಂಡು ಆ ಮೂಲಕವಾಗಿ ಯುವಕರಿಗೆ ಸೇವಾ ಮನೋಭಾವನೆಯನ್ನು ಬೆಳೆಸಲು ಕಾರಣೀಕರ್ತರಾದವರು ಆ ವಠಾರದಲ್ಲಿ ಶ್ರೀಯುತ ತಾರಾನಾಥ ಹೊಳ್ಳರವರು. ನಿಜವಾಗಿಯೂ ಯಾವ ಸ್ವಾರ್ಥ ಇಲ್ಲ, ಯಾವ ಅಪೇಕ್ಷೆಯೂ ಕೂಡ ಇಲ್ಲ. ಅಂಕಿಅಂಶಗಳ ಅಧಿಕಾರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಅಂಕಿಅಂಶಗಳ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಾರೆ. ನಿವೃತ್ತಿಯ ನಂತರದಲ್ಲಿ ಅವರ ಪ್ರವೃತ್ತಿ ಏನು ಅಂತ ಹೇಳಿದರೆ ಸಮಾಜ ಸೇವೆ. ಇವತ್ತು ಪ್ರಥಮ ಬಾರಿ ಕೇಂದ್ರಕ್ಕೆ ಈ ಒಂದು ಸ್ಥಳಕ್ಕೆ ಆಗಮಿಸಿಕೊಂಡಿದ್ದಾರೆ. ಅವರ ಅಭಿಮಾನವನ್ನು ಕೂಡ ನಾವು ಮೆಚ್ಚಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮ ಆಮಂತ್ರಣದ ಮೇರೆಗೆ ಆಗಮಿಸಿಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಾರಾನಾಥ ಹೊಳ್ಳವರು ಮೊನ್ನೆ ಕೋವಿಡ್ಡಿನ ಸಮಯದಲ್ಲಿ ಗೆಳೆಯರ ಒಂದು ಕಾರ್ಯವನ್ನು ನಾವು ಮೆಚ್ಚಲೇಬೇಕಾಗತ್ತೆ. ನಮಗೆಲ್ಲರಿಗೂ ಗೊತ್ತಿದೆ, ಕೋವಿಡನ್ನು ನಮಗೆ ಜೀವನ ಹೇಗೆ ಮುನ್ನಡೆಸಬೇಕು ಎನ್ನುವುದನ್ನು ಕಲಿಸಿದ್ದು ಯಾರು ಅಂತ ಹೇಳಿದರೆ ಕೋವಿಡ್-19. ಅದು ಕಲಿಸಿದೆ ನಮಗೆ ಕೊರೋನಾ ಹೇಗಿರಬೇಕು ನಾವು ಅಂತ. ಅದರಲ್ಲಿ ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ಲಸಿಕೆಯ ವಿತರಣೆಯನ್ನು ಮಾಡಿದ್ದಾರೆ. ಆರೋಗ್ಯ ಕ್ಯಾಂಪ್ಗಳು ಮಾಡಿದ್ದು ಬಹಳಷ್ಟು ಮಾಡಿದ್ದಾರೆ. ಎಲ್ಲವನ್ನ ಹೇಳ್ತಾ ಹೋದರೆ ನನ್ನದೇ ಮಾತು ಉದ್ದವಾಗುತ್ತೋ ಏನೋ ಅಂತ ಅನುಮಾನ ಇದೆ. ಕೆಲವಂಶಗಳನ್ನು ಮಾತ್ರವನ್ನು ಹೇಳಿ ಅವರ ವ್ಯಕ್ತಿತ್ವವನ್ನು ಮೆಚ್ಚಿಕೊಂಡು ಶ್ರೀಯುತ ತಾರಾನಾಥ ಹೊಳ್ಳರವರೇ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳಿಗಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರೇ, ಆತ್ಮೀಯ ಊರ ಬಂಧು ಬಾಂಧವರೇ, ಇವತ್ತು ನನಗೆ ಭಾಳ ಖುಷಿಯಾಗಿದೆ. ಕಾರಣ ಪ್ರಥಮವಾಗಿ ನನಗೆ ದೇವರ ದರ್ಶನ ಆಯಿತು. ಬನ್ನಿ ಮಹಾಕಾಳಿ, ಈ ದೇವರ ಸನ್ನಿಧಿಯಲ್ಲಿಯೇ ಇವರ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾ ಸಂಘ ಕಳೆದ 3 ವರ್ಷದ ಹಿಂದೆ ಉದ್ಘಾಟನೆಗೊಂಡಿತ್ತಂತ ಹೇಳುವಾಗ ಭಾಳ ಖುಷಿಯಾಯಿತು. ಯಾವಾಗಲೂ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಂಘಗಳು ಚಟುವಟಿಕೆಯಿಂದ ಕೂಡಿ ಕೆಲಸ ಮಾಡಿದರೆ ಅದು ಉನ್ನತ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದರಲ್ಲಿ ಯಕ್ಷಗುರುಗಳಾದ ಶ್ರೀ ಮಹೇಶ್ ಕುಮಾರ್ ಹಾಗೂ ನನಗೆ ಭಾಳ ಆತ್ಮೀಯರಾದಂತಹ ಯಕ್ಷಗುರು ಉದಯ್ ಕುಮಾರ್ ಹೊಸಾಳ್ ಇವರ ಒಂದು ಸಾರಥ್ಯದಲ್ಲಿ ಈ ಒಂದು ಸಂಘ ಬೆಳೀತಾ ಇದೆ ಅಂದರೆ ಇದು ಮುಂದೆ ಹೆಮ್ಮರವಾಗಿ ಬೆಳೆಯುವುದರಲ್ಲಿ ಸಂಶಯವೇ ಇಲ್ಲ. ಯಾಕಂದರೆ ಇದಕ್ಕೆ ಪೂರ್ವ ಹಿನ್ನೆಲೆ ಉಂಟು. ದೇವಸ್ಥಾನದ ಒಂದು ಆಶೀರ್ವಾದವೂ ಮಹಾಕಾಳಿ ಆಶೀರ್ವಾದವೂ ಸಿಗ್ತದೆ, ಹಾಗೂ ಸಾರ್ವಜನಿಕರ ಹಾಗೂ ನಮ್ಮ ರಮೇಶ್ ರಾವ್ ಇಂಥವರ ಒಂದು ಮಾರ್ಗದರ್ಶನವೂ ಸಿಗ್ತದೆ. ಈ ನಿಟ್ಟಿನಲ್ಲಿ ಇದು ಭಾಳ ಒಂದು ಯಶಸ್ವಿ ಆಗಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ನಮ್ಮ ಸುಧಾಕರ್ ರಾವ್ ಎಲ್ಲ ಹೇಳಿದರು, ಆದರೆ ನನಗೆ ಅವ್ರ ಮಾತೇ ಕೇಳುವ ಅನ್ಸುತ್ತೆ. ನಮಗೇನು ಮಾತಾಡಲಿಕ್ಕೇನು ಅಷ್ಟು ಒಳ್ಳೆ ಬರೋದಿಲ್ಲ. ಈಗ ನಾನು ನೋಡಿದ್ನಲ್ಲ, ಪ್ರಾರಂಭದಿಂದ ಇವತ್ತು ಇಷ್ಟವರೆಗೂ ಅವ್ರು ಮಾತಾಡಿದ್ರಲ್ಲಿ ಎಲ್ಲಿಯೂ ನಾವು ನ್ಯೂನ್ಯತೆ ಕಾಣೋದಿಲ್ಲ. ಅಷ್ಟು ಸೊಗಸಾಗಿ ಆ ದೇವಸ್ಥಾನದ ಅರ್ಚಕರ ಅಡಿಗರ ಬಗ್ಗೆ ಒಂದು 2-3 ಪಾಯಿಂಟನ್ನು ಅವ್ರು ಹೇಳಿದ್ದು ನೋಡಿದರೆ ನಂಗೆ ಭಾರಿ ಖುಷಿ ಆಯಿತು. ಹಾಗೆ ಯಾಕಂದರೆ ದೇವಸ್ಥಾನವನ್ನು ನಡೆಸುವಾಗ ಆ ಅರ್ಚಕರು ಮತ್ತು ಆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ಅತ್ಯುತ್ತಮ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಿದರೆ ಖಂಡಿತ ಯಶಸ್ವಿ ಆಗುತ್ತಂತೆ ಹೇಳಲಿಕ್ಕೆ ಈ ದೇವಸ್ಥಾನವೇ ಸಾಕ್ಷಿ. ಆದ್ದರಿಂದ ಇದು ಖಂಡಿತ ಬೆಳೆಯಬಲ್ಲದು ಮುಂದೆ. ಮತ್ತು ತ್ರಿವಳಿ ಯಕ್ಷಗಾನ ವೈಭವ ಈ ಮಕ್ಕಳು ಎಷ್ಟು 50 ಮಕ್ಕಳು 40
40 ಮಕ್ಕಳು ಕಲಿತಾ ಇದ್ರಂದರೆ ಭಾಳ ಆಶ್ಚರ್ಯ. ನಾವು ಪ್ರಾರಂಭದ ಹಂತದಲ್ಲಿ ನಾವು ಯಕ್ಷಗಾನ ತರಬೇತಿ ಸುಬ್ರಹ್ಮಣ್ಯರ ನೇತೃತ್ವದಲ್ಲಿ ಮಾಡಿದ್ದೇವೆ. ಪ್ರಥಮವಾಗಿ ಒಂದು 10-15 ಮಕ್ಕಳು, ಕೊನೆಗೆ 2-3 ವರ್ಷ ಆದಗಳು ಮಕ್ಕಳೆಲ್ಲ ಕಡಿಮೆ ಆದರು. ಆದರೆ ಒಂದು ಖುಷಿ ಆಗ್ತದೆ ಅಂದರೆ ಆ ಯಕ್ಷಗಾನದಲ್ಲಿ ಬೆಳೆದವರು ಹೆಚ್ಚಿನವರು ದೊಡ್ಡ ದೊಡ್ಡ ಕಲಾವಿದರಾಗಿ ಸೇರ್ಪಡೆಗೊಂಡರು, ಬೇರೆ ಬೇರೆ ಮೇಳದಲ್ಲಿದ್ದಾರೆ. ಅದು ಮಾತ್ರ ನಿಜವಾಗಿಯೂ ಸಂತೋಷದ ವಿಷಯ. ಆದರೆ ಅದೇ ರೀತಿ ಒಳ್ಳೆಯ ರೀತಿಯಿಂದ ಈ ಯಕ್ಷಗಾನ ಕಲಾ ಸಂಘ ಮುಂದೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ. ಅದಕ್ಕೆ ಯಾವ ರೀತಿಯ ಒಂದು ಸಹಕಾರ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಖಂಡಿತ ನಾವು ಸಂಘಟನೆಯಲ್ಲಿ ನಾವು 33 ವರ್ಷದಿಂದಲೂ ಇಂತಹ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇವಾ ಶಿಬಿರಗಳನ್ನೆಲ್ಲ ನಡೆಸ್ಕೊಂಡೇ ಬಂದವರು. ಆದ್ದರಿಂದ ಖಂಡಿತ ಇಂಥ ಒಂದು ಕಲಾ ಸಂಘಕ್ಕೆ ನಮ್ಮ ಪ್ರೋತ್ಸಾಹ ಖಂಡಿತ ಇದೆ. ಹಾಗೆಯೇ ಈ ಯಕ್ಷಗಾನವೂ ಹಾಗೆ ಒಳ್ಳೆ ರೀತಿ ಮಕ್ಕಳೆಲ್ಲ ಬೆಳೆದು ಒಳ್ಳೆಯ ಯಕ್ಷಗಾನ ಮಾಡಿದರೆ ಆ ಪ್ರದರ್ಶನವನ್ನು ನಾವು ಬೇರೆ ಬೇರೆ ಕಡೆಯಲ್ಲಿ ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಮಕ್ಕಳೆಲ್ಲ ಕಲಿಯುವ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೇನೆ, ಒಳ್ಳೆಯ ರೀತಿಯಿಂದ ನಿಲ್ಲಿಸಬೇಡಿ. ಯಾಕಂದರೆ ಈಗ ಕನ್ನಡ ಏನಾದರೂ ಉಳಿವು ಕನ್ನಡದ ಉಳಿವು ಇದ್ದರೆ ಈ ಯಕ್ಷಗಾನ ಕಲೆಯ ಮೂಲಕ ಅಂತ ಹೇಳ್ತೇನೆ ನಾನು. ಯಾಕಂದರೆ ಯಕ್ಷಗಾನ ಕಲೆಯಲ್ಲಿರುವ ಈ ಶುದ್ಧ ಕನ್ನಡ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಆದ್ದರಿಂದ ಈ ನಿಟ್ಟಿನಲ್ಲಿ ಈ ಯಕ್ಷಗಾನ ಕಲೆಯ ಈ ಒಂದು ಕಲೆಯನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಈ 40 ಮಕ್ಕಳು ಇನ್ನು ಮುಂದೆ ಮತ್ತು ಜಾತಿ ಬರ್ತಾರೆ. ಆ ಮಕ್ಕಳು ಮುಂದೆ ಅದನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಂಡು ದೊಡ್ಡ ದೊಡ್ಡ ಕಲಾವಿದರಾಗಿ ಮುಂದೆ ಬರಲಿ. ಗುರುಗಳ ಮತ್ತು ಶ್ರೀ ಮಹಾಕಾಳಿಯ ಆಶೀರ್ವಾದ ಸಿಗ್ತದೆ. ಅದರಿಂದ ಈ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾ ಸಂಘ ಇನ್ನೂ ಎತ್ತರವಾಗಿ ಬೆಳೆಯಲಿ. ಇದು ಬರೀ ತ್ರಿವಳಿ ಯಕ್ಷ ವೈಭವ ಸಂಭ್ರಮ ಅಲ್ಲ, ಇದು ತ್ರಿಂಶತಿಯಾಗಿ 100 ವರ್ಷ ಈ ಸಂಘ ಬೆಳೀಲಿ ಅಂತ ನಾನು ಶುಭ ಹಾರೈಸ್ತೇನೆ ಈ ಸಂದರ್ಭದಲ್ಲಿ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಈ ಸಂಜೆಯ ಹೊತ್ತಿನಲ್ಲಿ ಆಡಿದಂಥ ಮಾತುಗಳು 100ಕ್ಕೆ 100 ಸತ್ಯವಾಗುತ್ತೆ ಎನ್ನುವುದನ್ನು ನಾವು ನಂಬಿಕೊಂಡು ಬಂದಿದ್ದೇವೆ. ತಾರಾನಾಥ್ ಹೊಳ್ರವರ ಮಾತುಗಳು ಬಹಳಷ್ಟು ಆಕರ್ಷಣೀಯವಾಗಿವೆ. ಈ ಸಂಘ ದಿನದಿಂದ ದಿನಕ್ಕೆ ಪ್ರಗತಿಯನ್ನು ಪಡೆದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾಗ ಆವಾಗ ಈ ಸನ್ನಿಧಿ ಮತ್ತಷ್ಟು ಎತ್ತರಕ್ಕೆ ಏರುತ್ತೆ ಎನ್ನುವ ಮಾತನ್ನು ಒಪ್ಪಿಕೊಂಡು ಮತ್ತೊಂದು ಮಾತನ್ನು ಹೇಳಿದರು. ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಂಥ ತಾರಾನಾಥರು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ಯಾವ ಕಾರ್ಯಕ್ರಮವನ್ನು ಮಾಡಿದರೂ ಹೇಳಿ ನಾವು ನಿಮಗೆ ಬರ್ತೇವೆ ಎನ್ನುವವರ ಮಾತು ನಮಗೆ ಬಹಳಷ್ಟು ಪ್ರೇರಣೆಯನ್ನು ನೀಡಿದೆ. ಶ್ರೀಯುತ ತಾರಾನಾಥರವರೇ, ತಮಗೆ ಧನ್ಯವಾದಗಳನ್ನು ನಾವು ನೀಡ್ತಾ ಇದ್ದೇವೆ. ಇನ್ನು ಮುಖ್ಯವಾಗಿ ನಮ್ಮ ಯಕ್ಷಗಾನ ಕಲಾ ಕೇಂದ್ರ ಅಂಗಾರಕಟ್ಟೆಯ ಸಂಚಾಲಕರಾದಂಥ ರಾಜಶೇಖರ್ ಹೆಬ್ಬಾರವರು ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರು. ಎಲ್ಲ ಯಕ್ಷಗಾನದ ಎಲ್ಲ ಕಲಾಭಿಮಾನಿಗಳನ್ನೇ ನಾವು ಕರೆಸಿಕೊಂಡಿದ್ದೇವೆ. ರಾಜಶೇಖರ್ ಹೆಬ್ಬಾರವರು ಕೂಡ ಅಷ್ಟೇ ಈ ಯಕ್ಷಗಾನ ಈ ಕ್ಷೇತ್ರದಲ್ಲಿ ಬಹಳಷ್ಟು ತನ್ನನ್ನು ತೊಡಗಿಸಿಕೊಂಡಂಥ ವ್ಯಕ್ತಿ ರಾಜಶೇಖರ್ ಹೆಬ್ಬಾರವರು. ಇನ್ನೊಂದು ವಿಷಯ, ಅಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿಯೇ ನಮ್ಮ ಭಾಗವತರಾದಂಥ ಉದಯ್ ಕುಮಾರ್ ಅವರು ಪ್ರಾರಂಭದ ತರಬೇತಿಯನ್ನು ಕೂಡ ಪಡೆದದ್ದು ಅಲ್ಲಿಯೇ. ಆ ಬೇಸಿಕ್ ತರಬೇತಿ ಎನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಸಿಕ್ಕಿದಾಗ ಆ ಕಲೆಯಲ್ಲಿ ಆ ಒಂದು ಮೂಲ ತತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನು ಕಂಡುಕೊಂಡಿದ್ದೇವೆ. ಶ್ರೀಯುತ ರಾಜಶೇಖರ್ ಹೆಬ್ಬಾರವರೇ, ನಿಮ್ಮ ಯಕ್ಷಗಾನ ಕಲಾಕ್ಷೇತ್ರದ ಸೇವೆಯನ್ನು ಮೆಚ್ಚಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಸಮಾಜ ಸೇವೆಯಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಿದ್ದೀರಿ. ತಮ್ಮನ್ನು ಆತ್ಮೀಯವಾಗಿ ಇನ್ನೊಮ್ಮೆ ನಾವು ಸ್ವಾಗತಿಸಿಕೊಳ್ಳುತ್ತಾ ಶುಭ ಅನಿಸಿಕೆಗಳಿಗಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಗಣ್ಯರೇ, ಆಗಮಿಸಿರುವಂಥ ಯಕ್ಷಗಾನದ ಅಭಿಮಾನಿಗಳೇ, ಹಾಗೂ ಇವತ್ತು ಯಕ್ಷಗಾನವನ್ನು ಕಲಿತು ಅದನ್ನು ಪ್ರದರ್ಶನವನ್ನು ಕೊಡಲಿರುವಂಥ ವಿದ್ಯಾರ್ಥಿಗಳ ಪೋಷಕರೇ, 3 ವರ್ಷವಾಯಿತು. ಪ್ರತಿ ವರ್ಷವೂ ಡೆವಲಪ್ಮೆಂಟ್ ಆಗ್ತಾ ಇದೆ ಕಲಾಕೇಂದ್ರ ಅನ್ನೋದನ್ನು ಕೇಳಿದಾಗ ಬಹುಶಃ ಅತೀ ಸಂತೋಷಪಟ್ಟವ ನಾನೊಬ್ಬನೇ. ಯಾಕಂತ ಹೇಳಿದರೆ ನನ್ನ ಕೈಗುಣ ಒಳ್ಳೆದುಂಟು ಅನ್ನೋದು ಇವತ್ತು ನನಗೆ ಗೊತ್ತಾಯಿತು. ಈ ಕಲಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದು ನಾನು 3 ವರ್ಷದ ಹಿಂದೆ. ಅವರೆಲ್ಲ ಹೇಳುವಾಗ ನನಗೆ ಸ್ವಲ್ಪ ಸಂಶಯ ಇತ್ತು, ನಾನು ಹೌದಾ ಅಲ್ವೋ, ನನ್ನ ಕೈಗುಣ ಒಳ್ಳೇದು ಉಂಟೋ ಇಲ್ವೋ ಅನ್ನೋದು ಕೇಳಬೇಕು ಅಂತೇಳಿ ಕಡೆ ಭಟ್ರ ಹತ್ರ ಕೇಳಿದೆ ನಾನು, ನಾನೇ ಅಲ್ವೋ ಉದ್ಘಾಟನೆ ಮಾಡಿದ್ದು ಅಂತ. ಅಂತೂ ಖುಷಿ ಆಯ್ತು. ಈಗ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅಂದರೆ ನನ್ನ ಕೈಗುಣ ಭಾಳ ಒಳ್ಳೇದುಂಟು ಅಂತೇಳಿ. ಇನ್ನು ನನಗೆ ಯಾವುದನ್ನು ಹೊಗಳಿ ಅಥವಾ ಮುಖಸ್ತುತಿ ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ನನ್ನ ಮಾತು
ಕಠೋರವಾಗಿದ್ದರೆ, ನಿಷ್ಠೂರವಾಗಿದ್ದರೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕಂತ ಹೇಳೋದಿಲ್ಲ, ನಿಮ್ಮ ಮನಸ್ಸಿಗೆ ಇಟ್ಕೊಳ್ಬೇಕು ಅಂತ ಹೇಳ್ತೇನೆ. ನಾನು ಬೇರೆ ಯಾವ ವಿಷಯವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಕ್ಷಗಾನವನ್ನು ಗುರುಗಳು ಕಲಿಸ್ತಾರೆ, ಅವರು ಗುರುಗಳಾದ್ದರಿಂದ ಕಲಿಸಲೇಬೇಕು. ಆದರೆ ನನ್ನ ಮಕ್ಕಳು ಯಕ್ಷಗಾನವನ್ನು ಕಲಿಬೇಕು, ನನ್ನ ಮಕ್ಕಳು ಒಂದು ವೇಷವನ್ನಾದರೂ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮಾತ್ರ ನೀವು ಯಕ್ಷಗಾನದ ಕ್ಲಾಸಿಗೆ ನಿಮ್ಮ ಮಕ್ಕಳನ್ನು ಕಳಿಸುವುದಾದರೆ ಖಂಡಿತ ಇವತ್ತಿಂದ ನೀವು ನಿಲ್ಲಿಸಬೇಕು. ಯಾಕೆಂದರೆ ಯಕ್ಷಗಾನವನ್ನು ಎಲ್ಲೋ 1 ತಿಂಗಳೋ 2 ತಿಂಗಳೋ 1 ವರ್ಷದಿಂದ ಕಲಿಯುವಂಥ ಕಲೆ ಅದಲ್ಲ. ಬಹುಶಃ ಎಲ್ಲರಿಗೂ ಅನಿಸಿದ್ದೇನೆಂದರೆ ಈ ಯಕ್ಷಗಾನ ಮೊದಲು ಬಯಲಿನಲ್ಲಿ ನಡೀತಾ ಇತ್ತು, ಹಾಗಾಗಿ ಅದನ್ನು ನಿಕೃಷ್ಟವಾಗಿ ನೋಡುವಂಥ ಒಂದು ಮನೋಭಾವ ಬೆಳೀತಾ ಇದೆ. ಹಾಗಾಗಬಾರದು. ಯಕ್ಷಗಾನವನ್ನು ಕಲಿಯುವುದು ಅಕಾಡೆಮಿಕ್ ಆಗಿ ಒಂದು 5 ವರ್ಷವಾದರೂ ಯಕ್ಷಗಾನವನ್ನು ಕಲಿತರೆ ಆತ ಒಳ್ಳೆಯ ಕಲಾವಿದ ಆಗ್ತಾನೆ. ಒಂದು ಮಾತಂತೂ ಸತ್ಯ, ಒಬ್ಬ ಪ್ರೌಢ ಕಲಾವಿದನಾದರೆ ಆತ ಯಕ್ಷಗಾನದಲ್ಲಿ ಖಂಡಿತ ಸಾಫ್ಟ್ವೇರ್ ಇಂಜಿನಿಯರ್ ದುಡಿದದ್ದಕ್ಕಿಂತ ಹೆಚ್ಚು ದುಡಿಲಿಕ್ಕೆ ಸಾಧ್ಯ ಇದೆ. ಇವತ್ತು ಅಷ್ಟು ಯಕ್ಷಗಾನಕ್ಕೆ ಪ್ರೋತ್ಸಾಹ ಇದೆ. ಹಾಗಾಗಿ ನನ್ನ ವಿನಂತಿ, ಕೇವಲ ಎಲ್ಲೋ ಒಂದು ಫೋಟೋಕ್ಕಾಗಿ ಯಕ್ಷಗಾನವನ್ನು ಕಲಿಸುವುದಾದ್ರೆ ನಿಲ್ಲಿಸಿಬಿಡಿ. ಯಕ್ಷಗಾನವನ್ನೇ ಕಲಿಯಬೇಕೆಂಬ ಆ ನಿರ್ಧಾರ ಇದ್ದರೆ ಖಂಡಿತ ನೀವು ಯಕ್ಷಗಾನವನ್ನು ಕಲಿಸಿ, ಒಂದು 5 ವರ್ಷ ಕಲಿಸಿ ಒಬ್ಬ ಪ್ರೌಢ ಕಲಾವಿದನನ್ನು ನಿಮ್ಮ ಪೋಷಕರು ತಯಾರು ಮಾಡಬೇಕಾಗಿ ನಾನು ಪೋಷಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದು ನನಗೆ ಬಂದಂಥ ಅನುಭವ. ಹೌದು, ಯಕ್ಷಗಾನ ತರಗತಿ ಪ್ರಾರಂಭ ಮಾಡಿದಾಗ 60 ಜನೋ 70 ಜನೋ 80 ಜನೋ ಇರ್ತಾರೆ. ಬಹುಶಃ ನನ್ನ ಗುರುಗಳಾದ ಸದಾನಂದ ಐತಾಳ್ರಿಗೂ ಗೊತ್ತು. ಪ್ರತಿ ವರ್ಷ ನಾವು ನಲಿಕುಣಿ ಎಂಬ ಒಂದು ಶಿಬಿರವನ್ನು ಮಾಡಿದಾಗ ಶಿಬಿರದ ಪ್ರಥಮ ದಿನ ಬಹುಶಃ 100 ಜನ ವಿದ್ಯಾರ್ಥಿಗಳು. ಬಹಳ ಖುಷಿ ನಮಗೆ, ಯಾಕಂದರೆ ಆ ಮರುದಿನದ ಪೇಪರ್ನಲ್ಲಿ 100 ಜನ ಅಂತ ಬಂತು. ಆದರೆ ಸಮಾರೋಪ ಸಮಾರಂಭ ಮಾಡುವಾಗ ಎಲ್ಲಾದರೂ ಆ ಪತ್ರಿಕೆಯ ಬಂದರೆ ನಮ್ಮಲ್ಲಿ ಇರೋದು ಸಾಧಾರಣ 45ರಿಂದ 50 ಜನ ಮಾತ್ರ. ಆ 50 ಜನ ಚೆಂದಾಗಿ ಕಲ್ತಿದ್ದಾರೆ ಅಷ್ಟು ದಿನ ಬಂದು, ಅದೊಂದು ಸಂತೋಷ. ಹಾಗಾಗಬಾರದು. ನನ್ನ ಹುಡುಗ ಯಕ್ಷಗಾನವನ್ನು ಕಲಿಯಲೇಬೇಕು, ಒಬ್ಬ ಪ್ರೌಢ ಕಲಾವಿದ ಆಗಲೇಬೇಕು ಎಂಬ ದೃಢ ನಿರ್ಧಾರದಿಂದ ನಿಮ್ಮ ಮಕ್ಕಳನ್ನು ಯಕ್ಷಗಾನ ತರಗತಿಗೆ ಕಳಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ನಾನಲ್ಲಿ ಇಡುತ್ತಾ, 40 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ತರಗತಿ ಒಳ್ಳೆ ರೀತಿಯಿಂದ ನಡೀತಾ ಇದೆ, ಇನ್ನೂ ಉತ್ತಮವಾಗಿ ನಡೀಲಿ ಎಂಬ ಹಾರೈಕೆ ನನ್ನದು. ಇನ್ನು ಪ್ರಸಾದ ಭಟ್ರು, ಬಹುಶಃ ನನಗೆ ಈಗ 3 ತಿಂಗಳಿಂದ ದೇವಸ್ಥಾನ ಅಂದರೆ ಏನು ಅಂತ ಗೊತ್ತಾದ್ದು. ಯಾಕೆಂದರೆ ಭಾಳಷ್ಟು ದೇವಸ್ಥಾನಕ್ಕೆ ಹೋಗುವಲ್ಲ ನಾನು. ಬಹುಶಃ ನಾನು ಬಂದು ಕೂಡಲೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆದರೆ ನಾನು ಯಕ್ಷಗಾನವನ್ನೇ ನನ್ನ ದೇವತೆ ಎಂದು ತಿಳಿದಿದ್ದರಿಂದ ನಾನು ಮೊದಲು ಅದಕ್ಕೆ ಪ್ರಾಶಸ್ತ್ಯ ಕೊಡುವವ. ದೇವಸ್ಥಾನಕ್ಕೆ ಹೋಗ್ತೇನೆ, ದೇವರಿಲ್ಲ ಅಂತ ಹೇಳುವವಲ್ಲ. ಆದರೆ ಒಂದು ದೇವಸ್ಥಾನ ಅದು ಅಭಿವೃದ್ಧಿ ಹೊಂದಬೇಕಾದ್ರೆ ಅದರ ಅರ್ಚಕರು ಹೇಗಿರಬೇಕು ಅನ್ನೋದನ್ನು ಪ್ರಸಾದ ಭಟ್ರು ತೋರಿಸಿದ್ದಾರೆ. ದೇವಸ್ಥಾನಕ್ಕೂ ಸಾಂಸ್ಕೃತಿಕ ಕಲೆಗೂ ಅದೊಂದು ನಂಟು. ಆ ನಂಟು ಉಳಿಯಬೇಕಾದ್ರೆ ಅರ್ಚಕನಿಗೆ ಸಾಂಸ್ಕೃತಿಕ ಕಲೆಯಲ್ಲಿ ಅಭಿರುಚಿ ಇರಬೇಕು. ಮಾತ್ರ ಅಲ್ಲ, ತಾನು ಕೆಲಸ ಮಾಡ್ತಾ ಇರುವಂಥ ದೇವಸ್ಥಾನ ಅಭಿವೃದ್ಧಿ ಹೊಂದಬೇಕು ಎನ್ನುವಂಥ ಭಾವನೆ ಅರ್ಚಕನಿಗಿರಬೇಕು. ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಮ್ಮ ಕಲಾ ಕೇಂದ್ರಕ್ಕೆ ಭಟ್ಕಳದ ಹತ್ತಿರ ಗೊರಟೆ ಅನ್ನುವಲ್ಲಿ ಒಬ್ಬರು ದಾನಿಗಳು ದೇವಿ ಮತ್ತು ನಾಗ ಚೌಂಡಿ 3 ದೇವರಿರುವಂಥ 85 ಸೆಂಟ್ಸ್ ಜಾಗವನ್ನು ನಮ್ಮ ಕಲಾ ಕೇಂದ್ರಕ್ಕೆ ದಾನವಾಗಿ ಕೊಟ್ಟರು. ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಇದೀಗ ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸ ನನಗೆ ಹೊಸ್ತು. ಅದು ಹೇಗಂತ ಗೊತ್ತಿಲ್ಲ. ಈ ಭಾಗವತರು ಬಾರದೇ ಇದ್ದರೆ ಭಾಗವತರನ್ನ ಹೇಗಾದರೂ ಹುಡುಕ್ತೇನೆ. ಆದರೆ ಈ ಅರ್ಚಕರು ಎಲ್ಲಾದರೂ ಸಿಕ್ಕದೇ ಇದ್ದರೆ ಅರ್ಚಕರು ಸಿಕ್ಕೋದೇ ಇಲ್ಲ. ಇದು ಮತ್ತೊಂದು ಕಠಿಣ ಒಂದು ಕೆಲಸ ಅನ್ನೋದನ್ನು ನನಗೀಗ ಈ ನವರಾತ್ರಿ ಸಮಯದಲ್ಲಿ ನನಗೆ ಬಂದಂಥ ಭಾವನೆ. ಯಾಕೆಂದರೆ ನಾನು ನೋಡಿದ್ದೇನೆ, ನನಗೆ ವಿಚಿತ್ರವಾಗಿ ತೋರ್ತು. ನಾನೀಗ ರಮೇಶ್ ಭಟ್ ಅಂತ ಹೇಳಿ ನನಗೊಂದು ಒಳ್ಳೆ ಒಬ್ಬರು ಭಟ್ರನ್ನು ಹುಡುಕಿ ಕೊಡಿ ಸ್ವಾಮಿ ಅಂತೇಳಿ. ಈಗ ನನಗೆ ಅದೇ ಕೆಲಸ ಆಗಿದೆ. ಯಾರು ಪುರೋಹಿತರು ಸಿಗ್ತಾರೋ, ಯಾರು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದಾರೋ ಅವ್ರನ್ನ ಕಂಡುಕೊಳ್ಳಿ ನನಗೊಂದು ಒಳ್ಳೆ ಪುರೋಹಿತರನ್ನು ಹುಡುಕಿ ಕೊಡಿ ಅಂತ ಹೇಳುವಂಥ ಕೆಲಸ ಶುರುವಾಯಿತು. ಇಷ್ಟವರೆಗೆ ಒಬ್ಬ ಕ್ಲಾಸಿಗೆ ಒಂದು ಗುರುಗಳು ಬೇಕಿತ್ತು, ಗುರುಗಳನ್ನು ಮಾಡಿಕೊಡಿ ಅನ್ನುವಂಥ ಕೆಲಸ ಇತ್ತು. ಈಗ ಅದಿಲ್ಲ. ಇದು ಏನೋ ಸಮಸ್ಯೆ ಇರಲಿ. ಆದರೆ ನಮ್ಮ ಪ್ರಸಾದ ಭಟ್ರು ನಾನು ಬಹಳಷ್ಟು ವರ್ಷಗಳಿಂದ ನೋಡಿದ್ದೇನೆ. ಪಾಪ ಇಲ್ಲಿಯ ಕೆಲಸವನ್ನು ಬಿಟ್ಟು ಎಷ್ಟೋ ಸಲ ನನ್ನ ಹತ್ರ ಬಂದು ನಮ್ಮ ಕಲಾ ಕೇಂದ್ರಕ್ಕೆ ಸರ್ಕಾರದಿಂದ ಏನಾದರೂ ತರಿಸಿಕೊಡ್ಲಿಕ್ಕಾಗ್ತದೋ, ಏನಾದರೂ ಮಾಡ್ಲಿಕ್ಕಾಗ್ತದೋ ಅನ್ನೋದನ್ನು ಅವ್ರು ಕೇಳುವಾಗ ನನಗೆ ಬಹಳಷ್ಟು ಬೇಜಾರಾಯಿತು. ಎಷ್ಟು ಕಷ್ಟಪಡ್ತಾರೆ ಒಂದು ಯಕ್ಷಗಾನದ ಮೇಲೆ ಅಭಿಮಾನದಿಂದ ಆ ತರಗತಿಯನ್ನು ಮಾಡಲಿಕ್ಕಾಗಿ ಬಹಳಷ್ಟು ಕಷ್ಟಪಡ್ತಾರೆ. ಹಾಗಾಗಿ ನಾನು ಅಕಾಡೆಮಿಯ ಸದಸ್ಯನಾಗಿದ್ದಾಗ ಆ ತರಗತಿಗೆ ಸಿಕ್ಕುತ್ತಿದ್ದಂಥ ಸಹಾಯಧನಕ್ಕಾಗಿ ಅವರಿಗೆ ರೆಕಮೆಂಡ್ ಮಾಡಿದ್ದೆ. ಆ ಸಮಯದಲ್ಲಿ ಇಲೆಕ್ಷನ್ ಬಂದದ್ರಿಂದ ಬೇರೆ ಸರ್ಕಾರ ಬಂದಾಗ ನಮ್ಮ ಸದಸ್ಯತ್ವ ಹೋಯಿತು. ಆದರೆ
ನನಗೆ ತಿಳಿದಂತೆ ಬಹುಶಃ ಅಂದು ಪಾಸಾದ್ದು ಮುಂದೆ ಅವರಿಗೆ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಏನೇ ಆಗಲಿ ಈ ಸಂಸ್ಥೆ ಬೆಳೀಲಿ, ಸುತ್ತಮುತ್ತಲಿನ ಪರಿಸರದಲ್ಲಿ ಸುಸಂಸ್ಕೃತ ಜನಾಂಗ ಬರಲಿ ಅನ್ನುತ್ತಾ ಉತ್ತಮ ಪ್ರೇಕ್ಷಕರು ಇಲ್ಲಿ ತಯಾರಾಗಲಿ. ಹಾಗೆ ಯಕ್ಷಗಾನ ಕ್ಷೇತ್ರಕ್ಕೆ ಈಗ ಬಹುಶಃ ನಮ್ಮ ಪೌರಾಣಿಕ ಪ್ರಸಂಗಗಳನ್ನು ಮಾಡುವಂಥ ಕಲಾವಿದರು ಬಹಳಷ್ಟು ಕಡಿಮೆ ಆಗ್ತಾ ಇದ್ದಾರೆ. ಬೇಕಾದಷ್ಟು ಕುಣಿಯೋರು ಸಿಗ್ತಾರೆ, ಆದರೆ ಪೌರಾಣಿಕ ಕಥೆಗಳ ಬಗ್ಗೆ ಗೊತ್ತಿರುವ ಕಲಾವಿದರು ಸಿಕ್ಕುವುದು ಕಷ್ಟ ಆಗ್ತದೆ. ಅಂತ ಒಂದು 10 ಕಲಾವಿದರಾದರೂ ಈ ಸಂಸ್ಥೆಯಿಂದ ನಮ್ಮ ಯಕ್ಷಗಾನಕ್ಕೆ ಸಿಕ್ಕಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ನೇರ ನುಡಿ, ಕಠೋರ ಅಲ್ಲ ಇದು. ಇದ್ದ ವಿಚಾರವನ್ನು ಇದ್ದ ಹಾಗೆ ಹೇಳುವಂಥದ್ದು. ನೇರ ನುಡಿಯ ಮೂಲಕವಾಗಿ ಹೇಳಿದಂಥ ವಿಚಾರ ನೇರ ನಮ್ಮ ಹೃದಯವನ್ನೇ ಮುಟ್ಟತ್ತೆ. ಭಾಳಷ್ಟು ಜಾಗೃತರಾಗಬೇಕಾಗತ್ತೆ. ಒಂದು ಸಂಘ ಪ್ರಾರಂಭ ಮಾಡುವಂಥದ್ದು ಸುಲಭ, ಅದನ್ನು ಬೆಳೆಸಿಕೊಂಡು ಹೋಗುವಂಥದ್ದು ಕಷ್ಟ. 100ಕ್ಕೆ 100 ಸತ್ಯ. ನೇರವಾಗಿ ಹೇಳಿದ್ದಾರೆ, ಜಾಗ್ರತೆ ಮಾಡಿಕೊಳ್ಳಿ. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದಕ್ಕೆ ಒಂದು ಹೊಂದಿಕೊಂಡಿರುತ್ತೆ. ಆದ್ದರಿಂದ ಧಾರ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಷ್ಟೇ ಮಟ್ಟಕ್ಕೆ ಹೋದಾಗ ಈ ಒಂದು ಸನ್ನಿಧಿ ಎತ್ತರಕ್ಕೆ ಏಳಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವ ನಿಮ್ಮ ಮಾತನ್ನು ಒಪ್ಪಿಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಅನಿಸಿಕೆಗಳನ್ನು ತಿಳಿಸಿದಂಥ ತಮಗೆ ಧನ್ಯವಾದಗಳು. ಅದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಿದರು. ಉದ್ಘಾಟನೆಗೆ ಅವರೇ ಬಂದಿದ್ದಾರೆ. ನನಗೆ ಮಾತ್ರ ಮಾತನಾಡುವಾಗ ನೆನಪೋಯಿತು ವಿಚಾರ. ಉದ್ಘಾಟನೆಗೆ ಕರೆಯುವಾಗ ನಾವು ಸಾಧಾರಣವಾಗಿ ಆಲೋಚನೆ ಮಾಡಿ ಕರೀತೇವೆ. ಒಳ್ಳೆಯ ವ್ಯಕ್ತಿಗಳನ್ನೇ ಕರಿಬೇಕು ಅಂತ ಆಲೋಚನೆ ಮಾಡಿ ನಮ್ಮ ರಾಜಶೇಖರ್ ಹೆಬ್ಬಾರವರನ್ನೇ ಕರೆದದ್ದು. ಅವರ ಹಸ್ತ ಭಾಳ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ. ಉದ್ಘಾಟನೆಗೊಂಡಂಥ ಈ ಒಂದು ಸಂಘ ದೊಡ್ಡ ಸಂಘವಾಗಿ ಬೆಳೀತದೆ ಎನ್ನುವಂಥ ಭರವಸೆಯನ್ನು ಇಟ್ಟುಕೊಂಡು ನಾವು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಅವರ ಇಷ್ಟದಂತೆ ಆಗಿದೆ. ಇನ್ನು ಮುಂದೆಯೂ ಕೂಡ ಈ ಸಂಘ ಶಿವಜಯ ಹೆಬ್ಬಾರವರೇ ದೊಡ್ಡ ಕಲಾ ಸಂಘವಾಗಿ ಬೆಳೀತದೆ ಎನ್ನುವಂಥ ಮಾತನ್ನು ಆಡುತ್ತಾ ಅರ್ಚಕರ ಬಗ್ಗೆ ಒಂದು ಮಾತನ್ನು ಆಡಿದ್ದೀರಿ. ನಮ್ಮ ಪ್ರಸಾದ ಭಟ್ರವರು ನಾನು ನೋಡಿದ ಹಾಗೆ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ದೇವರ ಧಾರ್ಮಿಕ ಕಾರ್ಯವನ್ನು ಮಾಡ್ತಾರೆ. ಅವರು BA B.Ed ಪದವೀಧರರವರು. ಅವರು ನಿಜವಾಗಿಯೂ ಶಿಕ್ಷಣ ಕ್ಷೇತ್ರಕ್ಕೆ ಹೋಗಬೇಕಿತ್ತು, ಶಿಕ್ಷಕರಾಗಿ ಆಗಬೇಕು ಎನ್ನುವ ಮನಸ್ಸಿದ್ದರೂ ಕೂಡ ದೇವಿ ಅವರನ್ನು ಬಿಡಲಿಲ್ಲ. ದೇವಿ ಬಹುಶಃ ಇಲ್ಲಿಗೆ ಅವರ ಅನುಗ್ರಹದಿಂದ ಇಲ್ಲಿಗೆ ಬಾ, ನೀನು ಕಲಾ ಸೇವೆಯನ್ನು ನಿನ್ನ ಸೇವೆಯನ್ನು ಇಲ್ಲಿಯೇ ಮಾಡುವಂತ ಹೇಳಿದಂಥ ಅನುಗ್ರಹದ ಮೇರೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಹೆಬ್ಬಾರವರೇ. ಇಲ್ಲದೇ ಇದ್ದರೆ ಶಿಕ್ಷಣ ಕ್ಷೇತ್ರದಲ್ಲಿ ಹೋಗಿ ಕೇವಲ ಒಂದು ಪರಿಧಿಯ ಒಳಗೆ ಮಾತ್ರ ಅವರು ಇರ್ತಾ ಇತ್ತು. ಈಗ ಹಾಗಲ್ಲ, ಒಳ್ಳೆಯ ಸೇವೆಯನ್ನು ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀರಿ. ಇನ್ನೂ ಕೂಡ ಪ್ರಗತಿಯನ್ನು ಪಡೆಯಲಿ ಎಂಬ ಹಾರೈಕೆ. ಇನ್ನೋರ್ವ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಹಿರಿಯ ಪ್ರಬಂಧಕರು, ನಮ್ಮ ಬಾರಕೂರಿನ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿಕೊಂಡಿದ್ದಾರೆ. ಭಾಳ ಒಳ್ಳೆಯವರು. ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ಬೇರೆ, ಸೇವೆ ಬೇರೆ. ಆ ನಿಟ್ಟಿನಲ್ಲಿ ಜನಸಾಮಾನ್ಯರ ಮೆಚ್ಚುಗೆಯನ್ನು ಪಡೆದಂಥ ವ್ಯಕ್ತಿ ಜಯಂತ್ ಅಡಿಗೆಯವರು. ಬ್ಯಾಂಕ್ ನಮಗೆ ಗೊತ್ತಿದ್ದ ಹಾಗೆ 5:30 ಗಂಟೆ ಒಳಗೆ ಮುಗೀತದೆ ಎಲ್ಲ ಆಫೀಸ್ ಅವರ್. 9 ಗಂಟೆವರೆಗೆ ಇರ್ತಾರೆ. ಅದು ಕರ್ತವ್ಯ ಅಲ್ಲ, ಅದು ಕರ್ತವ್ಯ. 5:30 ಗಂಟೆ ಮನೆಗೆ ಹೋಗೋದು, 9 ಗಂಟೆವರೆಗೆ ಇರೋದು ಸೇವೆ. ಆ ಮೂಲಕವಾಗಿ ಆ ಕಾರ್ಯ ಬಗ್ಗೆ ಅಷ್ಟು ಪ್ರೀತಿ ಇದ್ದ ಜಯಂತ್ ಅಡಿಗೆರವರನ್ನು ನಾವು ಕೇಳಿಕೊಂಡಿದ್ದೇವೆ. ಬಂದಿದ್ದಾರೆ, ಮುಖ್ಯ ಅತಿಥಿಗಳಾಗಿ ಆಸನವನ್ನು ಸ್ವೀಕರಿಸಿಕೊಂಡಿದ್ದಾರೆ. ತಮ್ಮ ಶುಭ ಅನಿಸಿಕೆಗಳಿಗಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ಒಬ್ಬ ಕಲಾಭಿಮಾನಿ ಅಷ್ಟೇ. ಆದ್ದರಿಂದ ಯಕ್ಷಗಾನದ ಬಗ್ಗೆ ತಿಳಿದವರು, ಕಲಿತವರು, ಪಂಡಿತರು ಎಲ್ಲ ತುಂಬ ಜನ ಇದ್ದೀರಿ. ನಮಗೆ ಯಕ್ಷಗಾನದ ಆ ಟೆಕ್ನಿಕಾಲಿಟೀಸ್ ಬಗ್ಗೆ, ಅದರ ಬಗ್ಗೆ ಎಲ್ಲ ಹೆಚ್ಚು ಗೊತ್ತಿಲ್ಲ. ಕಲೆಯನ್ನು ನೋಡಿ ಅದನ್ನು ಆಸ್ವಾದಿಸುವುದಷ್ಟೇ ನಮಗೆ ಗೊತ್ತಿರುವಂಥದ್ದು. ಹೇಗೆ ಅಂದರೆ, ಒಂದು ಉದಾಹರಣೆಗೆ, ನಾವು ಬ್ಯಾಂಕಿಂದ ಸರ್ ಹೇಳಿದ ಹಾಗೆ ರಾತ್ರಿ 9 ಗಂಟೆ ತನಕ ಕೂತ್ಕೊಳ್ತಾರಂತ. ಅಲ್ಲಿ ಒಂದು ಸಣ್ಣದೊಂದು ನಮ್ಮದು ಸ್ವಾರ್ಥ ಉಂಟು. ಈ ತಿಂಗಳಲ್ಲಿ ನವಂಬರ್ ಡಿಸೆಂಬರಲ್ಲಿ ಮೇಳ ತಿರುಗಾಟ ಶುರುವಾದ ಕೂಡಲೇ 9 ಗಂಟೆಗೆ ಹೊರಟ್ರೆ ಈ ಹೈವೇಲಿ ಆಟಗಳಾಗ್ತಾ ಇರ್ತವೆ. ಅವಾಗ ಮೆಲ್ಲಕ್ಕೆ ಬೈಕಿನ ಗೇರು ಕಡಿಮೆ ಆಗ್ತದೆ. ಮೆಲ್ಲ ಅಲ್ಲೇ ಬದಿಲಿ ನಿಲ್ಲಿಸ್ಕೊಂಡು ಒಂದು 5 ನಿಮಿಷ 10 ನಿಮಿಷ ನೋಡೋದಿರ್ತದೆ ಆಟ ಹೇಗೆ ನಡೀತಾ ಉಂಟು ಅಂತ ಹೇಳಿ. ಸಾಧಾರಣ 10 ನಿಮಿಷ ನೋಡಿದರೆ ಗೊತ್ತಾಗ್ತದೆ ಒಂದು ಯಾವ ಟೈಪ್ ಆಟ ಹೇಗೆ ಮಾಡ್ತಾರೆ ಇವರು ಅಂಥೇಳಿ. ಒಳ್ಳೇದಿದ್ದರೆ ಒಂದು ಅರ್ಧ 1 ಗಂಟೆ ಕೂತ್ಕೊಂಡು, ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬ ಕೆಲಸ ಮಾಡಿ ನಿದ್ರೆ ಬರ್ತದೆ. ಎಷ್ಟೋ ಆಟಗಳಿಗೆ ಹೋದಾಗ ಕಲಾವಿದರೆಲ್ಲ ಗುರ್ತಾ ಇರ್ತದೆ. ಅವರು ಮತ್ತೆ ಸಿಕ್ಕಿದಾಗ ಹೇಳೋದಿರ್ತದೆ, ಅಡಿಗರು ಆಟಕ್ಕೆ ಬಂದರೆ ಮಲ್ಕೊಂಡಿರ್ತಾರೆ, ನಿದ್ರೆ ಮಾಡ್ತಾರೆ ಕೂತ್ಕೊಂಡು ಅಂತೇಳಿ.
ಯಕ್ಷಗಾನದ ಬಗ್ಗೆ ನಮ್ಮಲ್ಲಿ ಒಳ್ಳೆ ಯಕ್ಷಗಾನ, ಒಳ್ಳೆ ಇದಿರುವಂಥ ಯಕ್ಷಗಾನಗಳನ್ನ ನೋಡುವಂಥವ್ರು ತುಂಬ ಜನ ಇದ್ದಾರೆ. ಆದರೆ ಈಗಿನ ಯಕ್ಷಗಾನದ ಮಟ್ಟ, ಈಗಿನ ಹೊಸತನ ಹೆಸರಿನಲ್ಲಿ ನಡೀತಿರುವುದು, ಇದನ್ನೆಲ್ಲ ನೋಡಿ ಇದು ನಮ್ಮ ಟಿ ವಿಯಲ್ಲೂ ಬರ್ತದೆ, ಇಂಥದ್ದು ಟಿ ವಿಯಲ್ಲೂ ನೋಡ್ಬೋದು, ಯಕ್ಷಗಾನ ನೋಡಲಿಕ್ಕೆ ಬರಬೇಕಂತ ಇಲ್ಲ ಅಂತ ಅನಿಸ್ತದೆ. ಆದರೆ ಯಾವಾಗಲೂ ಇಂಥ ಪಾರಂಪರಿಕವಾಗಿ ಎಲ್ಲ ನಡೀತದೆ, ಎಲ್ಲಿಯೂ ನಡೀತದೆ, ಅದನ್ನು ಮಾತ್ರ ಯಾಕಂದರೆ ಸಿಕ್ಕುವುದು ಬಹಳ ವಿರಳ. ಎಂದೂ ನಾವು ಆ ಸಂದರ್ಭವನ್ನು ತಪ್ಪಿಸ್ಕೊಳ್ಬಾರ್ದು. ನಾವು ನೋಡಬೇಕು, ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಆಮೇಲೆ ಈ ಯಕ್ಷಗಾನದ ಬಗ್ಗೆ ಇರುವಂಥ ಒಲವನ್ನು ನಾವು ಬೆಳೆಸ್ಕೊಳ್ಬೇಕು, ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಯೋಚನೆ. ಈ ಬನ್ನಿ ಮಹಾಕಾಳಿ ಕಲಾಕೇಂದ್ರ 3 ವರ್ಷ, ಈಗ 40 ವಿದ್ಯಾರ್ಥಿಗಳಿದ್ದಾರೆ ಅಂಥೇಳಿ ಸರ್ ಹೇಳಿದರು. ಇನ್ನು ಬರೋ ವರ್ಷದಲ್ಲಿ ಇದು ಇನ್ನೂ ಹೆಚ್ಚಾಗಲಿ, ಒಳ್ಳೆಯದಾಗಲಿ, ಒಳ್ಳೆ ಕಲಾ ಪೋಷಕರು ಸಿಕ್ಕಲಿ ಅಂಥೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಉತ್ತಮವಾದಂಥ ಮಾತುಗಳು. ಕಲೆಯಲ್ಲಿ ಅಭಿಮಾನವಿದ್ದವರು ಮಾತ್ರ ಆವಾಗ ಏನಾಗುತ್ತೆ, ಕಲೆಯ ಮೇಲೆ ಆಸಕ್ತಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಅವರ ಮಾತುಗಳು ನಮಗೆ ಭಾಳಷ್ಟು ಇಷ್ಟವಾಗುತ್ತೆ. ಆ ನಿಟ್ಟಿನಲ್ಲಿ ಶುಭ ಸಂದೇಶವನ್ನು ನೀಡಿದಂಥ ನಮ್ಮ ಜಯಂತರವರಿಗೆ ಧನ್ಯವಾದಗಳು. ಈಗ ನಿನ್ನೆಯ ದಿನದ ಮುಖ್ಯ ಅತಿಥಿಗಳಾಗಿ ಸತೀಶ್ ಶಮೀನವರು ಬಂದಿದ್ದಾರೆ. ನಿನ್ನೆ 4:15 ಗಂಟೆಗೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದು, 5 ಕಾಲ ಆದರೂ ನಮಗೆ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ, ಸಂಖ್ಯೆಯ ಕೊರತೆಯನ್ನು ಕಂಡುಕೊಂಡು. ಕಡೆಗೆ ಅವರಿಗೆ ಬೇರೆ ಕಡೆ ಹೋಗಲಿಕ್ಕೆ ಇವತ್ತು ನಿನ್ನೆ ಹೊರಟು ಹೋಗಿದೆ. ಆದರೆ ಇವತ್ತು ಬರ್ತೇನೆ ಅಂತ ಮಾತು ಕೊಟ್ಟು ಹೋಗಿದ್ದಾರೆ. ಇವತ್ತು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆಯಲ್ಲಿ ಸತೀಶ್ ರಮೀನವರು ಕೂಡಿಕೊಂಡಿದ್ದಾರೆ. ಬಾರಕೂರು ಮೊಗವೀರ ಗ್ರಾಮ ಸಭೆಯ ಅಧ್ಯಕ್ಷರಾಗಿ ಎಲ್ಲ ಸೇವೆಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ಅದರಲ್ಲಿಯೂ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳಷ್ಟು ಆಸಕ್ತಿ. ಒಂದು ವಿಚಾರ ನೋಡಿದರು, ಅಲ್ಲಿ ಬೇತಾಳ ಕಟ್ಟೆಯನ್ನು ಕೂಡ ನೋಡಿದರು. ಅದು ಕೂಡ ಸ್ವಲ್ಪ ಏನಾದರೂ ಒಳ್ಳೆಯ ಆಕರ್ಷಣೆ ಮಾಡಬೇಕು ಎನ್ನುವಂಥ ಆಲೋಚನೆಯನ್ನು ಇಟ್ಟುಕೊಂಡು ನಿನ್ನೆ ಒಂದು ಮಾತನ್ನೇ ಹೇಳಿದರು. ಇದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ರವರವರೇ, ನಿಮ್ಮ ಭಾವನೆಯನ್ನು ನಾವು ಮೆಚ್ಚಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅನಿಸಿಕೆಗಳಿಗಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಸಿಂಹವಾಹಿನಿ ಶ್ರೀ ಬನ್ನಿ ಮಹಾಕಾಳಿ ದೇವರಿಗೆ ಪ್ರಾರ್ಥಿಸುತ್ತಾ, ಯಕ್ಷಗಾನ ಕಲಾಕೇಂದ್ರದ ಇವತ್ತಿನ 2ನೇ ದಿನದ ಸಭಾ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ ಹಾಗೂ ಎಲ್ಲ ಕಲಾಭಿಮಾನಿಗಳೇ, ಬಹುಶಃ ಕಳೆದ ಬಾರಿಯೂ ಸಹ ಒಂದು ಕೋವಿಡ್ ಸಂದರ್ಭದಲ್ಲೂ ಸಹ ಸಣ್ಣ ಒಂದು ಕಾರ್ಯಕ್ರಮವನ್ನು ಯಕ್ಷಗಾನ ಕಲಾಕೇಂದ್ರದವರು 2ನೇ ವರ್ಷದ ಅಂತ್ಯದಲ್ಲಿ ಪ್ರಾರಂಭಿಸಿದರು. ಆ ಸಂದರ್ಭದಲ್ಲಿ ಸಹ ನಾನು ಬಂದಿದ್ದೆ. ಬಹುಶಃ ಮಕ್ಕಳ ಒಂದು ಪ್ರಾತ್ಯಕ್ಷತೆ ಸಹ ಅಲ್ಲಿ ಸಹ ಇದ್ದಿತ್ತು. ಇತಿಹಾಸ ಪ್ರಸಿದ್ಧ ಬಾರ್ಕೂರಿನ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಕಲಾಕೇಂದ್ರಗಳು ರೂಢಿ ಮಾಡಿಕೊಂಡು ಇಲ್ಲಿನ ಪರಿಸರದ ಸುತ್ತಮುತ್ತಲಿನ ಮಕ್ಕಳಿಗೆ ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮ ಇಬ್ಬರು ಗುರುಗಳಾಗಿರುವಂಥ ಉದಯ್ ಕುಮಾರ್ ಹೊಸಾಳ ಹಾಗೂ ಮಹೇಶ್ ಮಂದರ್ತಿ ಇವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅವರ ಕರ್ತವ್ಯದ ಸಮಯಗಳನ್ನು ಮೀರಿ ಇಲ್ಲಿ ಆ ಮಕ್ಕಳಿಗೆ ಗುರುಗಳಾಗಿ ಆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರಿಂದ ಈ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಯಶಸ್ವಿ ಪದವಿಯನ್ನು ಹೊಂದಿ ಈ ಕ್ಷೇತ್ರಕ್ಕೆ ಬಹಳಷ್ಟು ಹೆಸರನ್ನು ತಂದುಕೊಡ್ಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿಸ್ತೇನೆ. ಜೈ ಹಿಂದ್. ಪ್ರತಿ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮ ಜೊತೆಯಲ್ಲಿರ್ತಾರೆ ಅವರು, ಸತೀಶ್ ಅಮೀದ್ರವರು. ಅದು ಬಹಳಷ್ಟು ಮುಖ್ಯವಾಗಿರುತ್ತೆ. ಸತೀಶ್ ಅಮೀದ್ರವರೇ, ಧನ್ಯವಾದಗಳನ್ನು ಹೇಳಿದ್ದಾರೆ. ಪ್ರಸಾದ್ ಭಟ್ರವರು, ನೀವೊಂದೆರಡು ಮಾತನಾಡಬೇಕಾಗತ್ತಲ್ಲ. ಯಾಕಂದರೆ ಇಷ್ಟೆಲ್ಲ ಜನ ಬಂದಿದ್ದಾರೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಬನ್ನಿ. ಅಲ್ಲ ಸರಿ ಆಗ್ತಾ ಇಲ್ಲ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಒಂದು ಮಾತು. ಇಷ್ಟು ಜನ, ಯಾಕಂದರೆ ಸ್ವಲ್ಪ ಯಕ್ಷಗಾನಕ್ಕೂ ಒಂದು 10 ನಿಮಿಷ ಎಳಿತಾ ಇದ್ದೇನೆ ನಾನು, ಯಾಕೆ ಸ್ವಲ್ಪ ಕತ್ತಲಾಗಲಿ ಅಂತ. ಯಾಕಂದರೆ ಯಕ್ಷಗಾನ ಪ್ರಾತ್ಯಕ್ಷತೆ ಸ್ವಲ್ಪ ಕತ್ತಲಾದಾಗ ನೋಡಲಿಕ್ಕೆ ಮತ್ತು ಚಂದವಾಗತ್ತಲ್ಲ. ಬನ್ನಿ. ಮಾತು ಒಬ್ಬರದೊಬ್ಬರು ಆಡಲಿಕ್ಕೆ ಆಗುವುದಿಲ್ಲ. ನನ್ನ ಅಭಿಪ್ರಾಯವೇ ಬೇರೆ ಇರುತ್ತೆ, ನಿಮ್ಮ ಅಭಿಪ್ರಾಯವೇ ಬೇರೆ. ವಾಕ್ಯಗಳ ಜೋಡಣೆ ಆ ಕಡೆ ಈಗ ಬನ್ನಿ. ಭಾಳ ಹಿಂದೆ ಯಾವಾಗಲೂ ಎಲೆಮರೆ ಕಾಯಿಯಂತೆ ಇದಕ್ಕಿಂತ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಾಗೆ ಸ್ವಲ್ಪ ವೇದಿಕೆಗೆ ಬರಬೇಕು.
ಅವರ ಮಾತನ್ನು ಪೂರ ನಾನೇ ಆಡಿದ್ದೇನೆ ಎನ್ನುವ ಒಂದು ನುಡಿಯೊಂದಿಗೆ ವೇದಿಕೆಯ ಆಸನವನ್ನು ಸ್ವೀಕರಿಸಿಕೊಂಡಿದ್ದಾರೆ ಪ್ರಸಾದ್ ಭಟ್ ಅವರೇ, ಧನ್ಯವಾದಗಳು. ಈಗ ಮುಖ್ಯವಾಗಿ ನಮ್ಮೊಂದಿಗೆ ಈಗ ಕೊನೆಯದಾಗಿ ಅಧ್ಯಕ್ಷರ ಅನಿಸಿಕೆ ಅಂತ ಹೋಗಬೇಕಾಗತ್ತೆ. ಅದಕ್ಕಿಂತ ಮೊದಲು ಸನ್ಮಾನಿತರು ನಮ್ಮಿಂದ ಸನ್ಮಾನಗೊಂಡು ಅವರು ಕೂಡ ನೋಡಿದರೆ ಯಾವುದೋ ಒಂದು ತಲೆ ಬಿಸಿಯಲ್ಲಿದ್ದಾರೆ. ಒಬ್ಬರಿಗೆ ಸೌಖ್ಯ ಇಲ್ಲಂತೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಅವರ ಒಂದು ಆ ಕಡೆ ಈ ಕಡೆ ಇದ್ದಾರೆ ಅಂತ ಹೇಳ್ಬೋದು. ದೇವಸ್ಥಾನದ ಒಳಭಾಗಕ್ಕೂ ಬರಲಿಲ್ಲ ಅವರು, ಯಾಕಂದರೆ ಅಕಸ್ಮಾತ್ತಾಗಿ ಅದು ಹೆಚ್ಚು ಬದುಕುವಂಥ ಇದಿಲ್ಲ, ನೆಗೆಟಿವ್ ಆನ್ಸರೇ ಬರ್ತದೆ. ಆದ್ದರಿಂದ ದೇವಸ್ಥಾನದ ಒಳಭಾಗದಲ್ಲಿದ್ದಾಗ ನೆಗೆಟಿವ್ ಆನ್ಸರ್ ಬಂದ ಕೂಡಲೇ ನನಗೆ ತಲೆನೋವಾಗತ್ತೆ, ಆದ್ದರಿಂದ ಬರುವುದಿಲ್ಲ ಅಂಥೇಳಿ ಹೊರಭಾಗದಲ್ಲಿಯೇ ಕುಳಿತುಕೊಂಡು ಆ ಧಾರ್ಮಿಕ ಪ್ರಜ್ಞೆ ನೋಡಿ ಕುಳಿತುಕೊಂಡಿದ್ದರು. ನಮಗೆ ಹೋದಾಗಲೂ ಕೂಡ ಅಷ್ಟೇ ತುಂಬ ಸಹಕಾರವನ್ನು ನೀಡಿದ್ದಾರೆ. ಆದ್ದರಿಂದ ರಮೇಶ್ ರಾಯರೇ, ನಿಮ್ಮ ವ್ಯಕ್ತಿತ್ವಕ್ಕೆ ನಾವು ಅಭಿನಂದನೆಯನ್ನು ಮಾಡಿರ್ತೇವೆ. ಈ ಸಂದರ್ಭದಲ್ಲಿ ಶುಭ ಅನಿಸಿಕೆಗಳಿಗಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಮುನ್ನೂರ 66 ದೇಗುಲಗಳ ನಾಡು, ಪ್ರಧಾನವಾಗಿ ಬನ್ನಿ ಮಾಂಕಾಳಿ ನೆಲವೀಡು. ಅಷ್ಟೇ ಅಲ್ಲದೆ ವಿಕ್ರಮಾದಿತ್ಯನ ಮೆಟ್ಟಿದಂಥ ಈ ಪುಣ್ಯಭೂಮಿ. ಎರಡು ಕಡೆ ನನ್ನ ಜೀವನದಲ್ಲಿ ನಾನು ಹೆದರ್ಕೊಂಡದ್ದು. ಒಂದು, ಸನ್ಮಾನಗಳು ಬಹಳಷ್ಟು ಆಯ್ತದೇನೆ ಹೇಳ್ಕೊಳ್ಳುವಂಥದ್ದು ಅಗತ್ಯ ಇಲ್ಲ, ಮನೇಲಿ ತುಂಬ ರಾಶಿ ಬಿದ್ದಿದೆ ಅದೆಲ್ಲ. ಹಿಂದೊಮ್ಮೆ ಸಿದ್ಧಗಂಗಾ ಮಠದ ನಡೆದಾಡುವ ದೇವಮಾನವ 108 ವರ್ಷ ಸ್ವಾಮಿಗಳು ಕರ್ಕೊಂಡೋಗಿ ಒಂದು ಸನ್ಮಾನ ಮಾಡಿದರು. ಒಂದು 5,000 ಜನರ ಸಮ್ಮುಖದಲ್ಲಿ. ಆವಾಗಲೂ ನನಗೊಮ್ಮೆ ತೊಡೆ ನಡಗಿತ್ತು. ಸಾಮಾನ್ಯ ಯಾವುದಕ್ಕೂ ಹೆದರುವವನಲ್ಲ ನಾನು. ಇವತ್ತು ಮಹಾಂಕಾಳಿ ಎದುರು ಆ ಶಾಲೆ ಹೊಸ್ಕೊಳ್ಳುವಾಗಲೂ ಅದೇ ರೀತಿಯಲ್ಲಿ ನನಗೆ ಸ್ವಲ್ಪ ಹೆದರಿಕೆ ಆಯಿತು. ಯಾಕಂದರೆ ಅಲ್ಲಿ ಕೂತವಳು ಮಹಾಕಾಳಿ, ಏನು ಮಾಡ್ತಾಳು ಅಂತ ಅವಳಿ ಮಾತ್ರ ಗೊತ್ತು, ನಮಗೆ ಅರ್ಥ ಆಗೋದಿಲ್ಲ ಅದು. ಅಂಥ ಒಂದು ಪವಿತ್ರದ ದೇವಿಯ ಮುಂಭಾಗದಲ್ಲಿ ನನಗೆ ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ, ಕರೆದು ನೀವು ಕಿರೀಟ ತೊಡಿಸಿದ್ದೀರಿ. ಆ ಕಿರೀಟ ಮತ್ತಷ್ಟು ಭಾರ ಅಂತ ತಿಳ್ಕೊಳ್ತೇನೆ. ಯಕ್ಷಗಾನದ ಬಗ್ಗೆ ಹೆಚ್ಚು ವಿಮರ್ಶಕನೂ ನಾನಲ್ಲ, ಹೆಚ್ಚು ಮಾತಾಡುವಷ್ಟು ವ್ಯವಧಾನ ಇಲ್ಲ. ಯಾಕಂದರೆ ಒಂದು ಕಡೆ ಹೆಚ್ಚು ಹೊತ್ತು ಕೂತ್ಕೊಳ್ಳೋನಲ್ಲ, ಇವತ್ತು ಕೂತ್ಕೊಳ್ಬೇಕಾಯ್ತು. ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾತಾಡುವವರಿದ್ದಾರೆ. ಸರಿಸುಮಾರು ಎಲ್ಲೋ ಒಂದು ಕಡೆ ಉಲ್ಲೇಖದಲ್ಲಿ ಓದಿದ ನೆನಪು, 12ನೇ ಶತಮಾನದಷ್ಟು ಹಿಂದಿನಿಂದ ಈ ಯಕ್ಷಗಾನ ಇತ್ತು ಅಂತ. ಸ್ವರ್ಣದೇವ ಅನ್ನುವ ಇದರ ಮೂಲ ಹರಿಕಾರ ಅಂತ ಹೇಳಿ ಓದಿ, ಅದರ ಬಗ್ಗೆ ದಾಖಲೆಗಳು ಸರಿಯಾಗಿ ಲಭ್ಯವಿಲ್ಲ. ಅದು ಅನಿಸಿಕೆಯ ಮಾತುಗಳಷ್ಟೇ, ಅದಕ್ಕೆ ದಾಖಲೆಗಳಿಗೆ ಕೇಳಿದರೆ ಎಲ್ಲೂ ಲಭ್ಯವಿಲ್ಲ. ಆನಂತರವಾಗಿ ಇದಕ್ಕೆ ಸಾಕಷ್ಟು ಪೂರ್ವಸೂರಿಗಳು ತಯಾರಾದರು. ಕುಂಬಳೆ ಪಾರ್ಥಸುಬ್ಬನಂತವರು, ಆನಂತರ ತಲೆಮಾರುಗಳು ಬಂದರು. ಒಂದಷ್ಟು ತಿಟ್ಟುಗಳಾಯಿತು, ಮಟಪಾಡಿ, ಹಾರಾಡಿ, ಕೋಡಿ ಎಲ್ಲವೂ ಯಕ್ಷಗಾನಕ್ಕೆ ತಮ್ಮದೇ ಆದ ಕೊಡುಗೆಯನ್ನು, ಅದಕ್ಕೆ ಹೊಸ ಭಾಷೆಯನ್ನು ಬರೀತಾ ಹೋದು. ಆನಂತರವಾಗಿ ಮತ್ತಷ್ಟು ತೆಂಕು ಬಡಗಿನಲ್ಲಿ ಒಂದಷ್ಟು ವಿಜೃಂಭಣೆಗಳಾಯಿತು. ಮಂಡೆಚ್ಚರು ಬಂದರು, ನಮ್ಮ ಪ್ರೀತಿಯ ಅಜ್ಜ ಬಲಿಪಜ್ಜರು ಬಂದರು, ಇಲ್ಲಿ ಉಪ್ಪೂರು ಬಂದರು, ಅದಕ್ಕಿಂತ ಮೊದಲು ಮಾವಿ ಹೆಬ್ಬಾರರು ಹೇಳಿ ತುಂಬ ಜನ ಗಣ್ಯರು ಇದಕ್ಕೆಲ್ಲ ತಮ್ಮ ಶ್ರಮವನ್ನು ಕೊಟ್ಟಿದ್ದಾರೆ. ಆದರೆ ಅವರು ಯಾರೊಬ್ಬರು ಡಿಗ್ರಿ ಹೋಲ್ಡರ್ ಅಲ್ಲ. ಯಾಕೆಂತ ಕೇಳಿದರೆ, ಯಕ್ಷಗಾನ ಮತ್ತು ಮಕ್ಕಳಿಗೆ ಈ ಶುದ್ಧ ಭಾಷೆಯನ್ನು ಕಲಿಸಿಕೊಡುವ, ಸುಸಂಸ್ಕೃತನಾಗಿ ಮಾಡುವ ಒಂದು ಕಲೆ ಅಂತಿದ್ರೆ ಅದು ಯಕ್ಷಗಾನ. ಯಾಕೆ ಅಂತ ಕೇಳಿದರೆ, ಮರಾಠಿಗರು ಸಹ ಈ ಯಕ್ಷಗಾನಕ್ಕೆ ಮಾರು ಹೋಗಿ ಬಹುಶಃ 2 ವರ್ಷ ಕೆಳಗಿರಬೇಕಿಲ್ಲ ನೆನಪದು. ಪಂಡ್ರಾಪುರ ಮಹಾತ್ಮ ಅನ್ನುವಂಥ ಯಕ್ಷಗಾನ ಮರಾಠಿಗರು ತಯಾರು ಮಾಡಿದರು. ಆ ನಂತರದಲ್ಲಿ ದಿಲ್ಲಿಯಲ್ಲಿ ಎಳೆಯೋದು ಸಂಸ್ಕೃತದಲ್ಲಿ ಯಕ್ಷಗಾನ ಆಯಿತು ಅಂತ ಕೇಳಿದೆ. ಬಿಡಿ, ಇವತ್ತು ಆ ಕಲೆ ಈ ಕರಾವಳಿಯನ್ನು ಮೀರಿ ವಿದೇಶದವರಿಗೂ ಬೆಳೆಯುವುದಷ್ಟಕ್ಕೆ ತುಂಬಷ್ಟು ಜನರ ಪರಿಶ್ರಮಗಳು, ಬಹಳ ಹೋರಾಟಗಳು ಕಾರಣವಾಗಿತ್ತು. ಹಾಗೆ ಸಾಧಾರಣ ನಮ್ಮ ರಾಜಶೇಖರ್ ಒಬ್ಬರು ನಮ್ಮ ಆತ್ಮೀಯ ಮಿತ್ರರು, ಅವ್ರ ಹತ್ರ ಯಾವಾಗಲೂ ಗಲಾಟೆ ಮಾಡೋರು. ಈ ಯಕ್ಷಗಾನ ಕಲಾ ಕೇಂದ್ರವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿದ್ರು. ಅದಕ್ಕಿಂತ ಮೊದಲು ಅವರ ತಂದೆಯವರು, ನಮ್ಮ ಗುರುಗಳು ಸಾಧಾರಣ ಹೆಬ್ಬಾರ ಯಕ್ಷಗಾನ ಕಲಾ ಕೇಂದ್ರ ಉದ್ಘಾಟನೆ ಮಾಡಿದ್ರು. ಅದು ಇಲ್ಲಿವರೆಗೆ ಬಂದಿದೆ. ನಿಮ್ಮದು ನಡೀತೇವೆ ಸ್ವಾಮಿ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ಯಾಕಂದ್ರೆ ನಮಗೆ ಅವರು ಬಹಳ ಆತ್ಮೀಯರು, ಏನಿದ್ರು ಒಟ್ಟೆ ಮಾತಾಡ್ತೀವಿ, ಏನು ತೊಂದರೆ ಇಲ್ಲ. ಅವ್ರ ಕಲಾ ಕೇಂದ್ರಕ್ಕೂ ಕೆಲವು ಸರ್ತಿ ಪುರಸ್ಕೃತಿದ್ರೆ ಅವ್ರಿಗೆ ಕೊರೆಯೋದುಂಟು. ಹಾಗೆ ಯಾಕಂದ್ರೆ ಇಲ್ಲಿ ಸದಾನಂದ ಹೆಬ್ಬಾರನ ಯಾಕೆ ಉಲ್ಲೇಖ ಮಾಡಿದೆ ಅಂತ ಕೇಳಿದರೆ, ಆ ಕಲಾ ಕೇಂದ್ರ ಅವರಿಲ್ಲದಿದ್ರು ಅವ್ರ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾ ಇದೆ. ಆ ಹೆಬ್ಬಾರ ಮನತನ ಇರುವವರೆಗೂ ಅದು ಹೋಗಲಿ. ರಾಜಶೇಖರ ಹೆಬ್ಬಾರಿ ಮಾತ್ರ ಅಲ್ಲ, ಮುಂದೆ ಹೋಗಲಿ. ಈಗ ಅದರೊಟ್ಟಿಗೆ ಗುರುಗಳಾಗಲಿ ಮಾನ್ಯ
ಸರಾಂದೈತಾಡು ತುಂಬ ವರ್ಷಗಳಿಂದ ಶ್ರಮ ಪಡ್ತಾ ಇದ್ದಾರೆ ಆ ಕಲಾಕ್ಷೇಂದ್ರವನ್ನ ಏಳಿಗೆ ತರುವಲ್ಲಿ. ಹಾಗೆ ಮತ್ತೊಂದಷ್ಟು ಮಾತಾಡಿದ್ರೆ 50 ಜನ ಮಕ್ಕಳು, 100 ಬೇಡ 50 ಇರಲಿ, 50 ಜನರು ಅದನ್ನು ಸರಿಯಾಗಿ ಕಲಿತ್ರೆ 100 ಜನ ಮತ್ತೆ ತಯಾರಾಗ್ತಾರೆ. ಈಗಲೇ ನೀವು 100 ಜನ ಮಾಡ್ಲಿಕ್ಕೆ ಹೋದ್ರೆ ಆಟ ಹಾಳಾಗುತ್ತೆ. 50 ಸಾಕು, ಚಿಕ್ಕದಾರು ಚೊಕ್ಕ ಇರ್ತದೆ. 50 ಜನ ಸರಿಯಾಗಿ ಕಲ್ತರೆ ಇನ್ನೊಂದು 2 ವರ್ಷದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆದ್ರೆ ಯಾಕೆ ಇಲ್ಲೇ ಒಂದು ಮೇಳ ಆಗಬಾರದು? ಯಾಕೆ ಆ ಮೇಳ ಇಲ್ಲದ ಆಯ್ತು ನಾನು ಯಾಕೆ ಒಂದು ಆಟ ಆಡಿಸಬಾರ್ದು? ಶುರು ಮಾಡ್ತಾರೆ ಈಗ ಸದನ ನಮ್ಮ ರಾಜಕೀಯ ಬರಲ್ಲೇ. ನನಗೆ ಹೆಚ್ಚೊತ್ತಿಲ್ಲಿ ನಿಲ್ಲುವ ಯೋಜನೆ ತಲೆ ಬೇರೆಲ್ಲ ಉಂಟು. ಯಾಕಂದ್ರೆ ಯಾವಾಗಲೂ ಒತ್ತಡದಲ್ಲಿರುವವು ನಾನು. ಕೊನೆಯದಾಗಿ ಒಂದು ಮಾತು ಹೇಳಬೇಕು. ನಾನು ನೋಡಿದ ಮಟ್ಟಿಗೆ ಇಲ್ಲಿ ಹೊಸಳೆ ಉದಯ್ ಕುಮಾರ್ ಬಗ್ಗೆ ಒಂದು ಮಾತು, ನನಗೆ ಬಹಳ ಆತ್ಮೀಯರಲ್ಲ, ಆದರೆ ಅವರಲ್ಲಿ ಇರುವಂತಹದ್ದನ್ನೊಂದು ನಾವೊಂದು ಯಾರೇ ಆಗಲಿ ಅದರ ಬಗ್ಗೆ ನಾವೊಂದು ಮೆಚ್ಚಿಕೊಳ್ಳಬೇಕಾಗ್ತದೆ. ರಂಗದಲ್ಲಿ ಕಲಾವಿದನನ್ನು ದುಡಿಸುವ ತಾಕತ್ತನ್ನು ನಾನು ನೋಡಿದ್ದು ಒಂದು ಮಂಡಚ್ಚರ ಹತ್ರ, ಎರಡನೇದು ಬಲಿಪುರ ಹತ್ರ, ತೆಂಕೆರೆ ಕಡುತೂಕರ ಹತ್ರ, ಆ ನಂತರವಾಗಿ ಉಪ್ಪೂರು ಬಂದರು, ನಾವರು ಬಂದರು. ಎಷ್ಟೋ ಜನ ಇವತ್ತು ಕಲಾವಿದರನ್ನ ಬೆಳಕಿಗೆ ತಂದದ್ದು ನಾವರು. ಉತ್ತರ ಕನ್ನಡದ ಕಲಾವಿದರು 1000 ಜನ ಇದ್ದರು, ಮೇಳ ಒಂದೂ ಇಲ್ಲ. ಅವರೆಲ್ಲರೂ ಬಂದು ಇಲ್ಲಿ ಬೆಳಕಿಗೆ ಬಂದರು. ಗುಂಡಬಳ ಮೇಳ ಒಂದೇ ಅಲ್ಲಿ ಆಟ ಆಗುವಂಥದ್ದು. ಇಲ್ಲಿ ಒಬ್ಬ ಕಲಾವಿದನ ಬೆಳಿಗ್ಗೆ 6 ಗಂಟೆ ಆದರೂ ಆ ಪ್ರಸಂಗ ಪೂರ್ತಿ ಮಾಡಿದ್ರೆ ಬಿಡುವುದಿಲ್ಲ ಉದಯ್ ಕುಮಾರ್. ರಾಜ ಇಲ್ಲ ಕಲಾವಿದನೊಟ್ಟಿಗೆ ಪದ್ಯ ಕಟ್ ಮಾಡೋದಿಲ್ಲ. ಕೆಲವರಿಗೆ ಅದು ಹೆಚ್ಚಾಗ್ತದೆ ಬೆಳಗ್ಗೆ ಆಯಿತು ಅಂತೇಳಿ. ಅದನ್ನೇ ಮುಂದುವರಿಸಬೇಕು. ಯಾಕಂದ್ರೆ ಈ ಹೇಳಿದಾಗೆ ಇದರ ಮಧ್ಯೆ ಒಂದಷ್ಟು ಬೆಳವಣಿಗೆ ಆಯಿತು, ವಿಮರ್ಶೆ ಉಳಿಸರು ಆಯಿತು, ಸಂಪ್ರದಾಯ ಹೊಸ್ತು ಬಂತು, ಏನೇನೆಲ್ಲ ಆಯಿತು. ಉಳಿಯುವುದು ಗಟ್ಟಿದ್ದು ಮಾತ್ರ. ಸಿರಿಯೊಲೆ ತೆಗೆದೆಲ್ಲ ಹಾರಿ ಹೋಗ್ತದೆ. ನಮ್ದು ತೆಂಗಿನೊಲೆ ಸುಮಾರು ಖಾಲಿ ಮಾಡಿದ್ದೆ ನಾನು. ಅಬ್ಬರದ ಬೊಬ್ಬರಿ ಎಲ್ಲ ಆಯ್ತು ನಮ್ಮಲ್ಲಿ. 1-2 ದಿವಸಕ್ಕೆ ಅದು ಬೇಕಾಗ್ತದೆ, ಇರ್ತದೆ, ಬರ್ತದೆ, ಅದು ಹೋಗ್ತದೆ. ಅದು ಆಮೇಲೆ ಮತ್ತೆ ಬರುವುದೇ ಸಂಪ್ರದಾಯ. ಮೊದಲು ಇಷ್ಟಾಗಲ್ಲ, ಪ್ಯಾಂಟ್ ಬಂತು, ಎಲ್ಲರಿಗೂ ಹೋಯ್ತು. ವಾಪಸ್ಸಿಗೆ ಪಂಚಿ ಬರ್ತದೆ, ಬರ್ಮೋಡಿ ಚಡ್ಡಿ ಹೋಗಿ ನೋಡಿ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಉಡುಪು ಬರಲಿ ಅಂತೇಳಿ. ಮೊನ್ನೆ ನಮ್ಮಲ್ಲೊಬ್ರು ಹೋಮ ಮಾಡ್ಲಿಕ್ಕೆ ಬಂದಿದ್ರು, ಮಾಡುವುದಿಲ್ಲ ಅಂದ ಪ್ಯಾಂಟ್ ಹಾಕೊಂಡು ಬಂದಕ್ಕೆ. ಅದನ್ನು ಕಲ್ಚಿ ಪಂಚಿ ಉಟ್ಕೊಂಡು ಬಂದು ನಾನು ದುಡ್ಡಿ ಕೂತದಲ್ಲ ಇಲ್ಲಿ. ಕಡೆ ಪಾಪ ಪುಣ್ಯಾತ್ಮ ಅಂಗಡಿ ಹೋಗಿ ಹೊಸ ಪಂಚಿ ತಂದು ಉಡೋಲರಿ ಬಿಡಲಿಲ್ಲ. ಹಾಗೆ ಮತ್ತೆ ಪುನಃ ಬರುವಂತಹದ್ದು ಹಿಂದಿನ ತಿಟ್ಟೆ, ಆ ಹುಳಿ ಜಡಿ ಮುಂಡಾಸೆ ಬರಬೇಕು ವಾಪಸ್. ಈಗಿನ ಥರ ಅಲ್ಲ. ಅದನ್ನು ಕಟ್ಟುವ ಶ್ರಮ ಕಲಾವಿದನಿಗೆ ಗೊತ್ತಿರ್ತದೆ. ಇವತ್ತೇನು ಕೇಳಿದ್ರೆ ತಾಳ ಎಷ್ಟೊಂದು ಸರಿ ಗೊತ್ತಿರುವುದಿಲ್ಲ, ಲಘು ಗುರುಗಳ ಅಭ್ಯಾಸಗಳಿಲ್ಲ, ಲಯದ ಸರಿಯಾದ ಜ್ಞಾನ ಇಲ್ಲ, ಛಂದಸ್ಸು ಏನು ಅಂತ ಗೊತ್ತಿಲ್ಲ. ಎಲ್ಲರೂ 2 ವೇಷ ಮಾಡಿದ ತಕ್ಷಣ ಮಹಾನ್ ಅದಲ್ಲ. ಒಬ್ಬೊಬ್ಬ ಕಲಾವಿದ ಕೆಲವಷ್ಟು ವರ್ಷಗಳು, ಒಬ್ಬ 2ನೇ ವೇಷಕ್ಕೆ ಬರ್ಬೇಕಾದ್ರೆ 20 ವರ್ಷ ಅವಳು ಪರಿಶ್ರಮ ಪಡೆದು ಆ ಕಿರೀಟ ಕಟ್ಟೋಕೆ ಆಗುದಿಲ್ಲ. ಇವತ್ತು ಮುಂದೆ ಹೋಗಿ ಕೂತ್ಕೊಳ್ತಾರೆ ಪೆಟ್ಟಿ ಇಟ್ಟುಕೊಂಡು, ಏನಂತ ಗೊತ್ತಿಲ್ಲ. ಕೀಚಕ ಹೊರೆ ಬಂದ್ರೆ ನಮ್ಮ ಪಕ್ಕದವನ ಹತ್ರ ಕೇಳ್ಬೇಕು, ನಾ ಎಂತ ಮಾಡೋದಲ್ಲ ಹೋಗಿ ಅಂತೇಳಿ. ಅಂತ ಪರಿಸ್ಥಿತಿ ಕೆಲವು ಕಡೆ ನಿರ್ಮಾಣ ಆಗಿದೆ ಇವತ್ತಿನ ಕಲಾವಿದರಿಗೆ. ಯಾಕೆ ಅವರು ಜೋಡಿ ಹಿಡ್ಕೊಂಡೆ ಕೋಣದ್ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅವರಿಗೆ. ಪೌರಾಣಿಕ ಹಿನ್ನೆಲೆ ಅರ್ಜುನ ಯಾರು ಕಂಡ್ರೆ ಗೊತ್ತಿಲ್ಲ, ಎಲ್ಲಿ ಸಿಗ್ತಕ್ಕೆ ಎಂಬ ಪರಿಸ್ಥಿತಿ ಬಂದು ಇವತ್ತಿನ ಮಕ್ಕಳಿಗೆ. ಅದಲ್ಲ, ಈ ಕಲಾ ಕೇಂದ್ರಗಳು ತಯಾರಾದರೆ ಮತ್ತೆ ಪುನಃ ನಡೆಗಳು ಬರ್ತದೆ, ಪುನಃ ಯಕ್ಷಗಾನಕ್ಕೆ ಅದರದ್ದೇ ಆದಂಥ ಗೌರವ ಸಿಗ್ತದೆ. ಈ 50 ಜನ ಕಲಾವಿದರು ತಯಾರಾಗಲಿ ಸಾಕು, ಮೇಳ ಮಾಡುವಂತ. ಹಾಗೆ ಈ ಕಲಾ ಕೇಂದ್ರ ಮುಂದಷ್ಟು ದಿವಸ ಉಚ್ಚರಾಯ ಸ್ಥಿತಿ ಬರಲಿ. ಆ ಕಾಳಿದಾಸನಿಗೆ ಜ್ಞಾನ ಕೊಟ್ಟವಳು ಮಹಾಕಾಳಿ. ಈ ಕಲಾ ಸಂಸ್ಥೆಯನ್ನು ಖಂಡಿತ ಹಾಳಾಗಲಿಕ್ಕೆ ಬಿಡುವುದಿಲ್ಲ. ಇನ್ನಷ್ಟು ಉಚ್ಚರಾಯ ಸ್ಥಿತಿಗೆ ಅದು ಬರ್ತದೆ, ದೇಗುಲವು ಜೀರ್ಣೋದ್ಧಾರ ಆಗ್ತದೆ. ಅದಕ್ಕೆ ಈಗಾಗಲೇ ಸತೀಶ್ ಪೂಜಾರಂಥವ್ರನ್ನ ಮಹನೀಯರನ್ನೆಲ್ಲ ಈಗ ಅವಳು ಹೇಳ್ಕೊಳ್ತಾ ಇದ್ದಾಳೆ ಒಬ್ಬರೊಬ್ಬರನ್ನೇ. ಅದೆಲ್ಲ ಒಂದು ಕಾಲ ಬರಬೇಕು ಯಾವುದಕ್ಕಾದರೂ. ಆ ಕಾಲ ಬಂದಾಗ ತಂತಾನೆ ಉಚ್ಚರಾಯ ಸ್ಥಿತಿಗೆ ಹೋಗ್ತದೆ ಅಂತ ಹೇಳ್ತಾ, ದಯವಿಟ್ಟು ಕ್ಷಮಿಸಿ, ನನಗೆ ಬಹಳ ಸಮಯ ಇಲ್ಲ, ಬಹಳ ಫೋನ್ ಕರೆಗಳು ಬರ್ತಾ ಉಂಟು. ಅಪ್ಪಣೆ ಕೊಟ್ಟು ನೀವೆಲ್ಲ ನಮ್ಮನ್ನು ಕಳಿಸಿಕೊಟ್ಟು ನಾನು ನಿರ್ಗಮಿಸುವುದಕ್ಕೆ ನಿಮ್ಮ ಅಪ್ಪಣೆಯನ್ನು ಬೇಡ್ತೇನೆ. ಸನ್ಮಾನ ಒಂದು ಹೂ ಕೊಟ್ಬಿಡಿ ಅವರಿಗೆ. ಬಹಳ ಮಾತಂದರೆ ಮಾತು ಅಲ್ವಾ? ನಿಜವಾಗಿಯೂ ಕೂಡ ಅವರ ಬಗ್ಗೆ ಏನು ಕೂಡ ನಾವು ಮಾತನಾಡಲಿಕ್ಕಿಲ್ಲ. ರಮೇಶ್ ರಾಯರೇ ಎಲ್ಲ ಸೇವೆಯಲ್ಲಿ ತೊಡಗಿಸಿಕೊಂಡಿರು. ಒಂದು ವಿಚಾರವನ್ನು ಹೇಳ್ತೇನೆ,
ನಮ್ಮದು 40 ಉಂಟು, ಒಂದೇ ಸರಿ ನಾವು 100 ಮಾಡಲಿಕ್ಕೆ ಹೋಗುವುದಿಲ್ಲ. ಹಂತ ಹಂತವಾಗಿ ಕೆಲವು ವರ್ಷಗಳಲ್ಲಿ ಈ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರದ ಸಮಯದಲ್ಲಿ ಇದೊಂದು ಮೇಳವಾಗಿ ಪರಿಗಣಿಸಲಿ, ಮೇಳವಾಗಿ ಮೂಡಿ ಬರಲಿ ಎಂಬ ಮಾತನ್ನು ಒಪ್ಪಿಕೊಳ್ಳುತ್ತಾ ಮಹಾಕಾಳಿಯ ಸನ್ನಿಧಿಯಲ್ಲಿ ಕೊಟ್ಟಂಥ ಈ ಸನ್ಮಾನ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಹಚ್ಚ ಹಸುರಾಗಿ ಉಳಿಯಲಿ ಎಂಬ ಹಾರೈಕೆಯೊಂದಿಗೆ ಶ್ರೀದೇವಿ ಅನುಗ್ರಹ ನಿಮ್ಮ ನಿರಂತರವಾಗಿ ನಿಮ್ಮ ಮೇಲಿರಬೇಕು. ಇಂಥವರು ನಮ್ಮ ಸಮಾಜಕ್ಕೆ ಮುಂದೆ ಬಂದಾಗ ಸಮಾಜ ಸುಂದರ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವ ಮಾತನ್ನು ಆಡುತ್ತಾ ತಮಗೆ ಧನ್ಯವಾದವನ್ನು ನೀಡ್ತಾ ಇದ್ದೇವೆ. ತಾವು ಹೋಗುವುದಕ್ಕಿಂತ ಮೊದಲು ಈರುವರು ಭಾಗವತರಿದ್ದಾರೆ ನಮ್ಮ ಯಕ್ಷಗುರುಗಳು, ಅವರನ್ನು ತಾವು ಪುಷ್ಪ ನೀಡಿ ಅವರನ್ನು ಅಭಿನಂದಿಸಬೇಕಾಗತ್ತೆ. ಒಂದು ಉದಯ್ ಕುಮಾರ್ ಅವರು, ಇದರ ಜೊತೆಯಲ್ಲಿ ರಮೇಶ್. ಅದಕ್ಕಿಂತ ಮೊದಲು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಯಾಕೆ ಗೊತ್ತುಂಟ, ಕೆಲವರು ಹೇಳ್ತಾರೆ ಅಂಕ ಪರೀಕ್ಷೆಯ ಈ ಶಿಕ್ಷಣದ ಜೊತೆಯಲ್ಲಿ ಈ ಇಂಥ ಯಕ್ಷಗಾನ ಈ ಕಲಾ ಕೇಂದ್ರಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದಾಗ ಅಂಕಗಳು ಬಹುಶಃ ಕಡಿಮೆ ಬರುತ್ತೋ ಎನ್ನುವಂಥ ಅನುಮಾನ ಕೆಲವರಲ್ಲುಂಟು. ನಿಜವಾಗಿಯೂ ಇಲ್ಲ. ಏಕಾಗ್ರತೆಯನ್ನು ಕಂಡುಕೊಳ್ಳುವಂಥ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಾಗ ಅಂಕಗಳು ಹೆಚ್ಚಾಗತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ಮ ಕಲಾ ಕೇಂದ್ರದಲ್ಲಿ ಕಲಿತ ವಿದ್ಯಾರ್ಥಿ ಶ್ರೀರಾಮ್ ಅವರು ಈ ವರ್ಷದ SSLC ಪರೀಕ್ಷೆಯಲ್ಲಿ 94 ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿರ್ತಾರೆ. ಇದು ನಮ್ಮ ಒಂದು ಶ್ರೇಷ್ಠತೆಯನ್ನು ನೋಡಬೇಕಾಗತ್ತೆ. ಆ ಹುಡುಗನನ್ನೇ ಇವತ್ತು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಈಗ ಶ್ರೀರಾಮ್ ದಯವಿಟ್ಟು ವೇದಿಕೆ ಹತ್ತ ಬರಬೇಕು. ಶ್ರೀರಾಮ್ರು ಬನ್ನಿ. ವೇಷದಲ್ಲಿದ್ದರೂ ಕೂಡ ತೊಂದರೆ ಇಲ್ಲ, ಪ್ರತಿಭೆಯನ್ನು ಮೆಚ್ಚಿಕೊಂಡಿದ್ದೇವೆ. ಯಕ್ಷಗಾನ ತರಬೇತಿ ಕೇಂದ್ರಕ್ಕೆ ಬಂದಾಗ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಆಗುವುದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟವರು ನೀವು. ಆ ನಿಟ್ಟಿನಲ್ಲಿ ಇವರನ್ನು ನಾವು ಸನ್ಮಾನಿಸುತ್ತಿದ್ದೇವೆ. ರಮೇಶ್ ರಾಯರು 94 ಈ ವರ್ಷದಲ್ಲಿ SSLC ಅಂಕ ಇಷ್ಟು ಪಡೆಯುವಂತಹದ್ದು ಗ್ರೇಟೇ. ಯಾಕಂದ್ರೆ ಎಲ್ಲ ಆನ್ಲೈನ್ ಅಲ್ಲ, ಆದರೂ ಕೂಡ ಏಕಾಗ್ರತೆ ಇದು ಯಕ್ಷಗಾನಕ್ಕೆ ಕಾರಣ ಅಲ್ವಾ ಶ್ರೀರಾಮ್ರು? ಬರುವ ವರ್ಷ ರ್ಯಾಂಕೇ ಬರಲಿ. ನೋಡಿ ಶ್ರೀರಾಮ್ ಇಲ್ಲಿ ಬರಬೇಕು. ಯಕ್ಷಗಾನದ ಈ ಕಲಿಕಾ ಕೇಂದ್ರಕ್ಕೆ ಬಂದದ್ದರಿಂದ ಏನಾದರೂ ನಿಮ್ಮ ಅಂಕಗಳು ಗಳಿಸುವುದಕ್ಕೆ ನಿಮಗೆ ಏನಾದರೂ ತೊಂದರೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಲ್ವಾ? ಏನು ಯಕ್ಷಗಾನದ ಈ ಕಲೆ ಕಲಿತಿದ್ದರಿಂದ ಏನಾಗಿದೆ, ನನಗೆ ಏಕಾಗ್ರತೆ ಬಂದಿದೆ, ಯಕ್ಷಗಾನಕ್ಕೂ ಅಂಕಗಳಿಗೂ ಸಂಬಂಧವೇ ಇಲ್ಲ, ಆ ನೆಲೆಯಲ್ಲಿ ನಾನು ಅಭ್ಯಾಸ ಮಾಡಿದ್ದರಿಂದ 94 ಅಂಕಗಳನ್ನು ಗಳಿಸಿದ್ದೇನೆ ಎನ್ನುವ ನಿಮ್ಮ ಮಾತನ್ನು ನಾನು ಸಭೆಯ ಮುಂದಿಡ್ತಾ ಇದ್ದೇನೆ. ಧನ್ಯವಾದಗಳು. ಇಬ್ಬರು ಯಕ್ಷಗುರುಗಳಿದ್ದಾರೆ. ಉದಯ್ ಕುಮಾರ್ ಅವರು ಸ್ವಲ್ಪ ಮುಂಭಾಗಕ್ಕೆ ಬನ್ನಿ. ಈ ಕಲಾ ಕೇಂದ್ರದ ಜವಾಬ್ದಾರಿಯೇ 2 ಚಕ್ರ ಇದು ನಮ್ಮದು. ಒಂದು ಮಹೇಶ್ ಕುಮಾರ್ ಅವರು ಬನ್ನಿ. ನಮ್ಮಿಂದ ಸನ್ಮಾನಗೊಂಡಂಥ ಆಡಳಿತ ಧರ್ಮದರ್ಶಿಗಳಾದಂಥ ರಮೇಶ್ ರಾಯರು ಈ ಕಲಾ ಕೇಂದ್ರಕ್ಕೆ ಹೇಳಿದ್ದಾರೆ. ಏನು ಒಂದು ಮಾತನ್ನು ಹೇಳಿದ್ದಾರೆ, ಕೇಳಿದ್ದಾರಲ್ಲ ಹಿಂಭಾಗದಲ್ಲಿ ಕುಳಿತುಕೊಂಡು. ಹೌದು, ಮೇಳವಾಗಿ ಆಗಬೇಕು ಅಂತ, ಒಂದು ಮೇಳವೇ ಆಗಬೇಕು ಕೆಲವು ವರ್ಷಗಳಲ್ಲಿ. ಆ ನೆಲೆಯಲ್ಲಿ ನಮ್ಮ ರಮೇಶ್ ರಾಯರು ಹೇಳಿದಂಥ ಎಲ್ಲ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಅವರು ನಿಮ್ಮನ್ನು ಪುಷ್ಪ ನೀಡಿ ನಿಮ್ಮ ಈ ಸೇವೆಯನ್ನು ಗೌರವಿಸಿಕೊಳ್ಳೋರಿದ್ದಾರೆ. ರಮೇಶ್ ರಾಯರವರು ಈರುವರು ನಮ್ಮ ಕಲಾ ಕೇಂದ್ರದ ಗುರುಗಳು. ಉದಯ್ ಕುಮಾರ್ ಅವರ ಬಗ್ಗೆ ಅವರ ಆತ್ಮೀಯರು ಬಹಳಷ್ಟು ಮೆಚ್ಚುಗೆ, ಹಾಗೂ ಮಹೇಶ್ ಅವರು ಕೂಡ ಅಷ್ಟೇ, ಎಲ್ಲದರಲ್ಲಿಯೂ ಕೂಡ ಪರಿಣಿತರಾಗಿದ್ದಾರೆ. ಕಲಾ ಕೇಂದ್ರ ಉತ್ತಮವಾದಂಥ ಭವಿಷ್ಯವನ್ನು ಪಡೀತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈಗ ಕಾರ್ಯಕ್ರಮವನ್ನು 10 ನಿಮಿಷಗಳೊಳಗಾಗಿ ಮುಗಿಸ್ತಾ ಇದ್ದೇವೆ. ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯ ಯಕ್ಷಗಾನ ಗುರುಗಳು ಹಾಗೂ ವಿದ್ವಾಂಸರು ವಿಮರ್ಶಕರು ಕೂಡ ಶ್ರೀಯುತ ಸದಾನಂದ ಐತಾಳ್ರವರು ಭಾಳಷ್ಟು ಈ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾರೆ. ಬಂದವರೇ ಕೆಲವು ಮಾತುಗಳನ್ನು ಹೇಳಿದರು, ಭಾಳ ಸಂತೋಷವಾಯಿತು. ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಹಲವಾರು ಕಡೆಗಳಲ್ಲಿ ಹಂಗಾರಕಟ್ಟೆಯ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಬ್ರಹ್ಮಾವರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆ ವಿದ್ಯಾರ್ಥಿಗಳಿಗೆ ತರಬೇತಿ, ಇನ್ನೂ ಕೆಲವು ಕಡೆ ಇಂಥ ತರಬೇತಿಯನ್ನು ನೀಡುತ್ತಿದ್ದು ನಮ್ಮ ಜ್ಞಾನ ಪರಿಸರದ ಮಕ್ಕಳಿಗೆ ಸಿಗಲಿ ಎನ್ನುವಂಥ ಮುಖ್ಯವಾದಂಥ ಉದ್ದೇಶ ಅವರದ್ದಾಗಿದೆ. ಈ ಸಂದರ್ಭದಲ್ಲಿ ಅವರನ್ನೇ ಸಭೆಯ ಅಧ್ಯಕ್ಷತೆಯನ್ನು ಮಾಡಿ 2ನೇ ದಿವಸದ ಈ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೇವೆ. ಶ್ರೀಯುತ ಸದಾನಂದ ಐತಾಳ್ರವರೇ, ನಿಮ್ಮ ಕಲಾ ಸೇವೆ, ನಿಮ್ಮ ವಿದ್ವತ್ತನ್ನು ಮೆಚ್ಚಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ಭಾಷಣಕ್ಕೋಸ್ಕರವಾಗಿ ತಮ್ಮನ್ನು ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ
ಎಲ್ಲ ಗಣ್ಯರೇ, ವೇದಿಕೆಯಲ್ಲಿರುವ ಸರಿ ಅರ್ಧಾಂಶ ಜನ ನನ್ನ ಪರಿಚಿತರೇ. ಈಗ ಸನ್ಮಾನಗೊಂಡ ರಮೇಶ್ ರಾಯರಿರ್ಬೋದು, ಶ್ರೀಯುತ ತಾರಾತ್ ಹೊಳ್ಳಿರ್ಬೋದು, ಶ್ರೀಯುತ ಹೆಬ್ಬಾರರಿರ್ಬೋದು, ಇವರು ಎಲ್ಲ ನನ್ನ ಪರಿಚಿತರು. ಭಟ್ರು, ಶ್ರೀಯುತ ಅಮೀನ್ರು, ಬಾಯರ್ರು, ಅಡಿಗರು ಮತ್ತು ಸುಧಾಕರ್ ರಾಯರು ಇವರೆಲ್ಲ ನನಗೆ ಹೊಸ ಪರಿಚಯ. ಇಂದು ಶ್ರೀ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾಕೇಂದ್ರದ ತೃತೀಯ ವಾರ್ಷಿಕೋತ್ಸವ ಸಮಾರೋಪ ಅಂತಿರಬೇಕು. ಅಲ್ಲೇನೋ ತ್ರಿವಳಿ ಹೆಜ್ಜೆ ಅಂತ ಹಾಕಿದ್ದಾರೆ. ಪ್ರಾಯಶಃ ಅದು ತೃತೀಯ ಹೆಜ್ಜೆ ಅಂತ ಆಗಿದ್ದಿರಬೇಕು ಬಹುಶಃ. ತೃತೀಯ ಅಂದರೆ ಮೂರನೇ ಹೆಜ್ಜೆ ಅಂತ. ತ್ರಿವಳಿ ಅಂದರೆ ಮೂರು ಒಟ್ಟು ಇದ್ರೆ ಮಾತ್ರ ತ್ರಿವಳಿ. ಏನೇ ಇರಲಿ, ಹಾಗಿದೆ ಹಾಂ ಇರ್ಬೋದು. ಇಲ್ಲಿ ಸಾಕಷ್ಟು ಮಂದಿ ಕಲೆ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ಯಕ್ಷಗಾನದ ಬಗ್ಗೆ ಹೆಚ್ಚಿಗೆ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಒಂದು ತಮಾಷೆ ಏನಂದರೆ, ಯಕ್ಷಗಾನ ಪ್ರದರ್ಶಿಸುವುದು, ಯಕ್ಷಗಾನ ವೇಷ ಮಾಡುವುದು, ಹಾಡುವುದು ಎಲ್ಲಕ್ಕಿಂತ ಸುಲಭ ಕೆಲಸ ಯಾವುದಂದರೆ ಯಕ್ಷಗಾನದ ಬಗ್ಗೆ ಭಾಷಣ ಮಾಡುವುದು. ಅದು ಆದ್ದರಿಂದ ಎಲ್ಲರೂ ಆ ಭಾಷಣವನ್ನು ಮಾಡಿ ಮುಗಿಸಿಬಿಡ್ತಾರೆ. ಈಗಾಗಲೇ ಸಾಕಷ್ಟು ಹೇಳಿರುವುದರಿಂದ ಆ ಕುರಿತಾಗಿ ನಾನೇನು ಹೇಳುವುದಿಲ್ಲ. ಇವತ್ತಿನ ಮುಖ್ಯ ಕಾರ್ಯಕ್ರಮ ಯಕ್ಷಗಾನ ಪ್ರಾತ್ಯಕ್ಷಿಕೆ. ಅವರು ಆಯ್ದುಕೊಂಡಂತಹ ವಿಷಯ ಸಭಾಲಕ್ಷಣ. ಸಭಾಲಕ್ಷಣ ಅಂದರೆ ಏನು? ಸಭಾಲಕ್ಷಣ ಅಂದರೆ ಹೇಗಿರಬೇಕು? ಸಭಾಲಕ್ಷಣದ ಮೂಲ ಯಾವುದು? ಅದರ ಉದ್ದೇಶ ಏನು? ಪ್ರಕೃತ ಆ ಸಭಾಲಕ್ಷಣದ ಸ್ಥಿತಿಗತಿ ಹೇಗಿದೆ? ಸಭಾಲಕ್ಷಣವನ್ನು ಯಾಕಾಗಿ ಅಭ್ಯಾಸ ಮಾಡಬೇಕು? ಇತ್ಯಾದಿ ಎಲ್ಲ ಪ್ರಶ್ನೆಗಳು ತುಂಬ ಅದರ ಕುರಿತಾಗಿ ಮಾತಾಡಲಿಕ್ಕಿದೆ. ಆದರೆ ಮಾತಾಡೋದಕ್ಕಿಲ್ಲಿ ವ್ಯವಧಾನ ಇಲ್ಲ. ಸುಧಾಕರ್ ಮೊದಲೇ ಹೇಳಿದ್ದಾರೆ, 7-8 ನಿಮಿಷಗಳ ಅವಕಾಶ ಕೊಟ್ಟಿರೋದ್ರಿಂದ ಸುಮ್ಮನೆ ಅಲ್ಲಲ್ಲಿ ಸ್ಪರ್ಶಿಸಿ ಬಿಡ್ತೇನೆ. ಯಕ್ಷಗಾನ ಎನ್ನುವ ಹೆಸರು ಮೂಲತಃ ಈ ನಾವು ಏನು ಯಕ್ಷಗಾನ ನೋಡ್ತಾ ಇದ್ದೇವೆ ಅದರ ಹೆಸರು ಅಲ್ಲವೇ ಅಲ್ಲ. ಅದು ಮಧ್ಯದಲ್ಲಿ ಬಂದು ಸೇರಿಕೊಂಡಂಥ ಒಂದು ಹೆಸರು ಯಕ್ಷಗಾನ ಎನ್ನುವಂಥ. ಯಕ್ಷಗಾನ ಎನ್ನುವಂಥದ್ದು ಮೊದಲು ಉಲ್ಲೇಖಗೊಂಡದ್ದೇ ಆ ಪ್ರಸಂಗ ಅಂತ ನೀವೇನು ಹೇಳ್ತೀರಿ, ಆ ಪ್ರಸಂಗಕರ್ತರು ಹೇಳಿಕೊಂಡಿದ್ದಾರೆ. ಪೇಳುವೆ ನೀ ಯಕ್ಷಗಾನದೋಳು, ಯಕ್ಷಗಾನದೋಳು ಹೊರವೇ, ಹೀಗೆಲ್ಲ ಇದೆ. ಅಲ್ಲಿ ಯಕ್ಷಗಾನ ಎನ್ನುವಂತಹ ಶಬ್ದವು ಈಗ ನಾವು ಕಾಣುತ್ತಿರುವ ಆಟ ಅಥವಾ ಪ್ರದರ್ಶನವನ್ನು ಉದ್ದೇಶಿಸಿ ಹೇಳಿದ್ದೇ ಅಲ್ಲ. ಬದಲು ಯಕ್ಷಗಾನ ಎನ್ನುವುದು ಒಂದು ಯಕ್ಷಗಾನ ಪ್ರಬಂಧದಲ್ಲಿ ಹೇಳ್ತೇನೆ ಅನ್ನುವುದು ಆಗಿದೆ. ಅಂದರೆ ಒಂದು ಕಾವ್ಯ ಪ್ರಕಾರದ ಹೆಸರು ಯಕ್ಷಗಾನ. ಈಗ ಚಂಪು ಕಾವ್ಯ, ಷಟ್ಪದಿ ಕಾವ್ಯಗಳು ಇದ್ದ ಹಾಗೆ ಯಕ್ಷಗಾನ ಎನ್ನುವಂಥದ್ದು ಒಂದು ಪದ್ಯ ರಚನಾ ವಿಧಾನ ಅಷ್ಟೇ. ಆ ಕ್ರಮದಲ್ಲಿ ನಾನು ಒಂದು ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ಅವರು ಹೇಳಿದ್ದಾರೆ. ಹಾಗಾದರೆ ಯಕ್ಷಗಾನದ ಮೂಲ ಸ್ವರೂಪ ಯಾವುದು ಕೇಳಿದರೆ, ಯಕ್ಷಗಾನ ಅಂದರೆ ಸಭಾಲಕ್ಷಣ. ಯಕ್ಷಗಾನದ ಮೂಲ ಸ್ವರೂಪವೇ ಈ ಸಭಾಲಕ್ಷಣ. ಯಾಕೆ ಕೇಳಿದರೆ, ಯಕ್ಷಗಾನ ಎನ್ನುವುದು ಮೂಲತಃ ಒಂದು ಪೂಜಾ ನೃತ್ಯ. ದೇವಸ್ಥಾನದ ಹಲವಾರು ಸೇವೆಗಳ ಪಟ್ಟಿಯಲ್ಲಿ ಈ ಗಾನ ಮತ್ತು ಕುಣಿತ ಎರಡೂ ಒಟ್ಟಿಗಿದೆ. ಅದು ನಡೆಯುತ್ತಿದ್ದುದು ದೇವರ ಎದುರಿಗಿದ್ದಂತಹ ಬೃಹದಾಕಾರದ, ಬಹುಶಃ ಆಳೆತ್ತರದಲ್ಲ ಅದಕ್ಕಿಂತೂ ಎತ್ತರದ 2 ದೀವಟಿಕೆ, 2 ಹಿಲಾಲುಗಳು, ಏನು ಕಾಲದೀಪೋ ಏನೋ ಒಂದು ಇದೆಯಲ್ಲ, ಆ ಅದ್ಭುತವಾದ 2 ದೀಪಗಳ ಎದುರಿನಲ್ಲಿ ನೃತ್ಯ ಸೇವೆಯ ಮೂಲಕ ನಡೀತಕ್ಕಂಥ ಒಂದು ವಿಧಿ. ಹಲವಾರು ಸೇವೆಗಳಲ್ಲಿ ಇದು ಒಂದು. ಈಗ ಹರಿವಾಣ ನೈವೇದ್ಯ ಮಾಡ್ತೇವೆ, ಆಶ್ಲೇಷ ಬಲಿ ಮಾಡ್ತೇವೆ. ಹಾಗೆಯೇ ಈ ಬೆಳಕು ಮತ್ತು ಕುಣಿತದ ಸೇವೆ ಅದು ಮೂಲ ರೂಪದಲ್ಲಿತ್ತು. ಅದು 1 ಗಂಟೆ ಹೊತ್ತು ಅದಕ್ಕೆ ವೇಷ ಹಾಕಿ ಕುಣಿತಾ ಇದ್ರು. ವೇಷ ಅಂದರೆ ಈಗ ಇದ್ದೋ ಥರ ಮುಂಡಾಸೋ ಅಥವಾ ಕೊರಳಟ್ಟಿಗೆ, ಎದೆಹಾರ ಇದೆಲ್ಲ ಇದ್ದಿರಲಿಕ್ಕಿಲ್ಲ. ಬದಲಿಗೆ ಸರಳವಾದ ಒಂದು ವೇಷ ಹಾಕಿ ಸೇವೆ ಸಲ್ಲಿಸುವುದು ಬಹಳ ಪುರಾತನ ಕಾಲದಿಂದ ಬಂದಿದೆ.
ದೈವಗಳನ್ನು ಆ ದೈವಗಳ ವೇಷವನ್ನೇ ಹಾಕಿ ಸೇವೆ ಸಲ್ಲಿಸೋದು. ಈಗ ಕೋಲ ಇರ್ಬೋದು, ಬೇರೆ ಇರ್ಬೋದು, ಅಲ್ಲೆಲ್ಲ ವೇಷ ಹಾಕಿಯೇ ಇದು ಮಾಡೋದು. ಹಾಗೆಯೇ ಆಯಾ ದೇವರ ಎದುರು ದೇವರ ವೇಷವನ್ನೇ ಹಾಕಿ ಕುಣಿದು ಅರ್ಪಿಸುವಂತಹ ಒಂದು ಸೇವೆಯೇ ಆ ಬೆಳಕಿನ ಸೇವೆ. ಪೂಜಾ ನೃತ್ಯ, ಕುಣಿತ. ಈಗ ನಿಮ್ಮ ಹೊಂದರಾಯನ ವಾಲ್ವೆ ತುಳಸಿ ಪೂಜೆ ಕುಣಿತ, ಭಜನೆ ಕುಣಿತ ಇದ್ದ ಹಾಗೆಯೇ ಇದು ಬೆಳಕಿನ ಕುಣಿತ. ಬೆಳಕು ಎದುರು ದೇವರ ವೇಷವನ್ನು ಹಾಕಿ ಕುಣಿದು ಸೇವೆಯನ್ನು ಮಾಡುವುದು ಒಂದು ಪದ್ಧತಿ. ಆ ಪದ್ಧತಿಯೇ ಅಭಿವೃದ್ಧಿ ಹೊಂದಿ ಕಾಲಕ್ರಮೇಣದಲ್ಲಿ ಈಗ ನಾವು ನೋಡ್ತೇವಲ್ಲ, ಆ ಪ್ರದರ್ಶನ ಸ್ಥಿತಿಗೆ ಅದು ಬಂದಿದೆ. ಮೂಲತಃ ಇದೊಂದು ಆರಾಧನಾ ಕಲೆ, ದೇವರ ಆರಾಧನೆಗಾಗಿರ್ತಕ್ಕಂಥ ಒಂದು ಕಲೆ. ವಿಶೇಷವಾಗಿ ವೈಷ್ಣವ ಸಂಪ್ರದಾಯದಿಂದ ಇದು ಹುಟ್ಟಿದೆ. ಆದ್ದರಿಂದಲೇ ಸಭಾಲಕ್ಷಣದಲ್ಲಿ ನೀವು ನೋಡಿದಂತೆ ಗಣಪತಿ, ದುರ್ಗೆ, ಶಂಕರಿ, ವಿಷ್ಣು, ರಾಮ, ಕೃಷ್ಣ, ಸತ್ಯಭಾಮೆ, ರುಕ್ಮಿಣಿ ಇವರೆಲ್ಲರೂ ಕೂಡ ಆ ಸಭಾಲಕ್ಷಣದಲ್ಲಿ ಬಂದು ಹೋಗ್ತಾರೆ. ಆ ವೇಷಗಳು ಬರ್ತವೆ, ವೇಷಗಳು ಕುಣಿಯುತ್ತವೆ, ತನ್ನ ಮೂಲಕ ಸೇವೆಯನ್ನು ಅರ್ಪಿಸ್ತವೆ. ಇಷ್ಟೇ ಆರಂಭದಲ್ಲಿ ಇದ್ದದ್ದು. ಆದ್ದರಿಂದ ಅದು ಹಾಗಾದರೆ ಸಭಾಲಕ್ಷಣ ಹೇಗೆ ಬಂತು ಕೇಳಿದರೆ, ಆ ಸೇವೆಯಿಂದ ಪ್ರೇರಣೆಗೊಂಡಂತಹ ಬೇರೆ ದೇವತೆಗಳು, ಈ ಈಶ್ವರ, ಮಹೇಶ ಇತ್ಯಾದಿ ಪ್ರಧಾನವಾದಂತಹ ದೇವಗಳು ಕೂಡ, ಈಶ್ವರ ಪ್ರಧಾನವಾದ ದೇವತೆಗಳು ಕೂಡ ಅದನ್ನು ತಾವು ಅಳವಡಿಸಿಕೊಂಡವು. ಇದು ಚೆನ್ನಾಗಿದೆ, ಇದರಿಂದ ನಮಗೆ ಒಳ್ಳೆಯದಾಗ್ತದೆ. ಯಾವುದೇ ಒಂದು ಸೇವೆ ಮಾಡಿದಾಗ ಆ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಆದಾಗ ಅಂಥ ಸೇವೆಗೆ ಹೆಚ್ಚಿನ ಬೇಡಿಕೆ ಬರ್ತದೆ. ಆಶ್ಲೇಷ ಬಲಿ ಮಾಡುವುದರಿಂದ ಒಳ್ಳೆಯದಾದ್ರಿಂದಲೇ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಮಾಡಲಿಕ್ಕೆ ಪುರ್ಸೋತೇ ಇಲ್ಲ, ಅಷ್ಟು ಬಂದಿದೆ. ಹೀಗೆ ಈ ಬೆಳಕಿನ ಸೇವೆಯಿಂದ ಮಕ್ಕಳಿಲ್ಲದವರು, ಮಕ್ಕಳಾದರೆ ನಾನು ನಿಮಗೊಂದು ಈ ರೀತಿ ಬೆಳಕು ಕುಣಿತದ ಸೇವೆ ಮಾಡ್ತೇನೆ. ಹುಡುಗಿಗೆ ಮದುವೆ ಆಗಲಿಲ್ಲ, ಒಳ್ಳೆ ನೆಟ್ಟಸಿ ಬಂದರೆ ಬೆಳಕಿನ ಸೇವೆ ಕೊಡ್ತೇನೆ. ಹುಡುಗ ಎಲ್ಲೋ ಕಣ್ಣು ಕಾಣದವರು ಬಾಂಬೆ ಬೆಂಗಳೂರಿಗೆ ಹೋಗಿದ್ದಾನೆ, ಎಲ್ಲೋ ಹೋಟ್ಲಲ್ಲಿ ಗ್ಲಾಸ್ ತೊಳಿಲಿಕ್ಕೆ ಹೋಗಿದ್ದಾನೆ, ಪಾಪ ಅವನು ಉದ್ಧಾರ ಆದರೆ ಒಳ್ಳೆ ಇದು ಬಂದರೆ ನಾನು ಬೆಳಕಿನ ಸೇವೆ ಕೊಡ್ತೇನೆ. ಆ ಬೆಳಕಿನ ಸೇವೆ ಕೊಡ್ತಾ ಹರಕೆ ಮುಹೂರ್ತಕ್ಕೆ ಅಲ್ಲಿ ಎಲ್ಲೋ ಒಂದು ಕ್ಲೀನರಾಗಿ ಸೇರಿದವ ಹೋಟೆಲ್ ಮಾಲೀಕನಾಗಿ ಕೋಟ್ಯಾಧೀಶರಾಗಿಬಿಟ್ಟು, ಆಗ ಉಳಿದವರು ಕೂಡ ಆ ಸೇವೆಯನ್ನು ಮಾಡಿ. ಹೀಗೆ ಆ ಸೇವಾ ಸಂಖ್ಯೆ ಹೆಚ್ಚಾದಾಗ ಬೇರೆ ಸೇವೆಗಳಿಗೆ ದೇವಸ್ಥಾನದಲ್ಲಿ ತೊಡಕಾಯಿತು. ಆಗ ಏನು ಮಾಡಿದರೆ, ಮಾರಾಯ ನಿಮ್ಮದು ಆ ಬೆಳಕಿನ ಕುಣಿತ ಒಂದು ಎಂತ ಒಂದು ಹೇಳ್ತಾರೆ, ಅದು ಸ್ವಲ್ಪ ಆಚೆಗೆಲ್ಲಾದ್ರೂ ಇಟ್ಕೊಳ್ಳಿ, ದೇವಸ್ಥಾನದ ಒಳಗೆ ಬೇಡ, ಅಲ್ಲೇ ಬೆಟ್ಟಲ್ಲಿ ಜಾಗ ಉಂಟು, ಅಲ್ಲೆಲ್ಲ ಮಾಡಿ. ಹೌದಾ, ಹಾಗಾದರೆ ಅಲ್ಲಿಗೆ ಹೋಗಿ ಅಂತ ಆಯ್ತು. ಅಲ್ಲಿಗೆ ಹೋದಾಗ ಏನಾಯ್ತು ಅಂದರೆ ಒಂದು ಶಿಸ್ತು ಬಂತು. ಆಟ ಆಡಲಿಕ್ಕೆ ಒಂದು ಸ್ಥಳ ಬೇಕು, ವೇಷ ಕಟ್ಟಲಿಕ್ಕೆ ಒಂದು ಜಾಗ ಬೇಕು. ಆಗ ಚೌಕಿ ಮತ್ತು ರಂಗಸ್ಥಳ ಎನ್ನುವುದು ನಿರ್ಮಾಣ ಆಯಿತು. ಅಷ್ಟವರೆಗೆ ಇರಲೇ ಇಲ್ಲ. ಆಗ ಆ ರಂಗಸ್ಥಳ ಆದಾಗ ಏನಾಯ್ತು ಅಂದರೆ, ಕುಣಿದಾಗ ಕೇವಲ ಭಕ್ತರು ಮಾತ್ರ ಅಲ್ಲ, ಎಲ್ಲರೂ ಆಚೆಚೆ ಹೋಗೋರೆಲ್ಲ ಬಂದು ಒಂದು ಕಡೆ ಜಮೆಯಾಗಿ ಅದನ್ನು ನೋಡಲಿಕ್ಕೆ ಶುರು ಮಾಡಿದರು. ಆಗ ಒಂದು ಸಭೆ ಎಂಬುದು ಏರ್ಪಾಡಾಯಿತು. ಆ ಸಭೆ, ರಂಗಸ್ಥಳ ಇದೆಲ್ಲ ಆದಾಗ ಆ ರಂಗಸ್ಥಳದ ಪೂಜೆಗೆ ಬೇರೆ ನಾಟ್ಯಶಾಸ್ತ್ರ ಮತ್ತು ಶಾಸ್ತ್ರೀಯ ಕಲೆಗಳ ಕೆಲವು ಅಂಶಗಳು ತನ್ನಿಂತಾನೇ ಸೇರಿಕೊಂಡು, ಮುಖ್ಯವಾಗಿ ಸಂಸ್ಕೃತ ಶ್ಲೋಕಗಳು. ಆ ಶ್ಲೋಕದಲ್ಲಿ ಒಂದು ಸಭೆಯ ಲಕ್ಷಣ ಹೇಗಿರಬೇಕು, ವಿದ್ವಾಂಸರ ಲಕ್ಷಣ ಹೇಗಿರಬೇಕು, ಭಾಗವತನ ಲಕ್ಷಣ ಹೇಗೆ, ತಾಳ ಲಕ್ಷಣ, ಮೃದಂಗ ಲಕ್ಷಣ ಇತ್ಯಾದಿ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಅದನ್ನೆಲ್ಲ ಹಾಡುವುದರ ಮೂಲಕವಾಗಿ ಇವರು ಸೇವೆಯನ್ನು ವಿಸ್ತರಿಸಿದರು. ಮೊದಲು ಕೇವಲ ಒಂದೇ ಗಂಟೆ ಇದ್ದದ್ದು ಕ್ರಮೇಣ ಬೇರೆ ಬೇರೆ ವೇಷಗಳು, ಬೇರೆ ಬೇರೆ ಸ್ತುತಿಗಳು, ಇದೆಲ್ಲ ಒಟ್ಟಾಯಿತು. ಅದಕ್ಕಾಗ ಸಭಾಲಕ್ಷಣ ಎಂಬುದಾಗಿ ಒಂದು ನಾಮಕರಣ ಮಾಡಿದರು, ಹೆಸರು ಬದಲಾಯಿತು. ಸಭಾಲಕ್ಷಣ ಅಂತಾದಾಗ ಅದಕ್ಕೆ ಬೇಕಾದಂಥ ವಿಧಿ ವಿಧಾನಗಳು, ಶಿಸ್ತುಗಳು ಎಲ್ಲವೂ ಕೂಡ ಬಂದು, ಆಗ ಅದರ ಜೊತೆಗೆ ಬರೀ ವಿಷ್ಣು ಮಾತ್ರ ಅಲ್ಲ, ಈಶ್ವರನ ಹೆಂಡತಿ ಅರ್ಧನಾರಿ, ಜೊತೆಗೆ ರಂಜನೆಗಾಗಿ ಕಟ್ಟು ಹಾಸ್ಯಗಳು ಎಲ್ಲ ಒಂದಕ್ಕೊಂದು ಕಾಲ. ಇದೇನು ಒಂದೆರಡು ವರ್ಷ ಆದದ್ದಲ್ಲ, ಸಾಕಷ್ಟು ವರ್ಷಗಳ ಕಾಲಕ್ರಮೇಣ ಒಂದೊಂದೇ ಬಂದುದರ ಫಲವಾಗಿ ಸಭಾಲಕ್ಷಣ ಹಿಗ್ಗುತ್ತಾ ಹೋಯಿತು. ಎಲ್ಲಿವರೆಗೆ ಹಿಗ್ಗಿತು ಕೇಳಿದರೆ, ಮೊದಲು 2 ಗಂಟೆ, 3 ಗಂಟೆ, 4 ಗಂಟೆ, 4.25 ಗಂಟೆವರೆಗೂ ಅದು ವಿಸ್ತಾರವಾಗಿ ಹೋಯಿತು. ಅಷ್ಟೇ ಇದ್ದುದು ಬೆಳಕಿನ ಸೇವೆ. ಸಭಾಲಕ್ಷಣ ಅಂದರೆ ಅಷ್ಟೇ, ಸೇವೆ ಅಂದರೆ ಅಷ್ಟೇ ಇದ್ದುದು. ಆಗ ಈ ಕೆಲವು ಶ್ರೀಮಂತ ಭಕ್ತಾದಿಗಳು ಏನು ಮಾಡಿದ್ರು ಅಂದರೆ, ಇದು ಬರೀ ದೇವಸ್ಥಾನದಲ್ಲಿ ಯಾರೋ 4 ಇದು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಮಾಡಿ ಸೇವೆ ಅಂತೇಳಿ ಹೇಳಿ. ಆಗ ದೇವಸ್ಥಾನ ಅಯ್ಯೋ ಅದೆಲ್ಲ ಹಾಗೆಲ್ಲ ಮಾಡು, ಇಲ್ಲ ಮಾರ್ರೆ ನಾನು ದುಡ್ಡು ಕೊಡ್ತೇನೆ,
ಅದು ಅಷ್ಟುವರೆಗೆ ಭಾಳ ಕಡಿಮೆ ಇದ್ದದ್ದು. ಈ ಶ್ರೀಮಂತ ಭಕ್ತಾದಿಗಳು ನಾನು ಎಷ್ಟು ದುಡ್ಡು ಖರ್ಚಾಗ್ತದೆ, ನಾನು ದುಡ್ಡು ಕೊಡ್ತೇನೆ ಅಂದರೆ ಹೌದಾ, ಎಲ್ಲ ಒಂದು ಮೀಟಿಂಗ್ ಮಾಡಿ ಆಡುವಾಗ ಪರವಾಗಿಲ್ಲ. ದೇವರು ಸ್ಥಿರ ಚರ ಹೌದು, ಸ್ಥಾವರೂ ಹೌದು, ಜಂಗಮೂ ಹೌದು ದೇವರು. ನೋಡಿ ತಿರುಗಿದ್ರೆ ಏನು ತೊಂದರೆ ಇಲ್ಲ, ಆಯಿತು ಮನೆಗೆ ಹೋದೆ. ಮನೆ ಹೋದಾಗ ಹಳ್ಳಿಯಲ್ಲಿ ಈ 4:15 ಗಂಟೆ ಹೊತ್ತು ಮಾಡಿದಾಗ ಅಲ್ಲೊಂದು ಸಮಸ್ಯೆ ಬಂದು, ಎಲ್ಲೆಲ್ಲಿ ಅವರೆಲ್ಲ ಹೆಂಗಸರು ಮಕ್ಕಳು ಎಲ್ಲ ಬಂದರು ರಾತ್ರಿ ಹೊತ್ತು. ರಾತ್ರಿ 2 ಗಂಟೆ ಬಂದು ನಾವು ಹೋಗೋದು ಎಲ್ಲಿಗೆ? ಅದಕ್ಕೆ ಆಯಿತಾ, ಎಲ್ಲಿಗೆ ಹೋಗೋದು ಬೇಡ, ಒಂದು ಕೆಲಸ ಮಾಡುವ, ಏನಾದರೂ ಮಾಡಿ ಉದ್ದ ಮಾಡಿ. ಆಗ ಕಣ್ಣಿಗೆ ಬಿದ್ದದ್ದೇ ಈ ಪ್ರಸಂಗಗಳು. ಯಕ್ಷಗಾನಗಳು ಕವಿ ಬರೆದದ್ದು ಅದು ಧಾರ್ಮಿಕ ಶ್ರದ್ಧೆಯಿಂದ ಪ್ರವಚನ ಸಾಹಿತ್ಯವಾಗಿ, ಧಾರ್ಮಿಕ ಪ್ರಚಾರಕ್ಕಾಗಿ. ಸಂಸ್ಕೃತದ ಕೃಷ್ಣ ನಾಟಕಗಳು ಜನಸಾಮಾನ್ಯರಿಗೆ ಅರ್ಥ ಆಗದೇ ಇದ್ದ ಕಾರಣ ಅದರ ಸರಳವಾಗಿ ಜನರ ಸಾಮಾನ್ಯರಿಗೆ ಪುರಾಣ ಕಥೆಯನ್ನು ಹೇಳುವುದಕ್ಕಾಗಿ ಆ ಪ್ರಸಂಗ ಹುಟ್ಟಿಕೊಂಡಿದೆ ಮೂಲತಃ. ಅದು ಈ ಯಕ್ಷಗಾನದವರಿಗೆ ಒಳ್ಳೆ ಸಮಯಕ್ಕೆ ಸರಿಯಾಗಿ ಒಗ್ಗಿತು. ಅದು ಏನಾಯ್ತು ಅಂದರೆ, ಬೆಳಗಾಗಬೇಕಾದ್ರೆ ಹಾಗಾದರೆ ಅಂಥದ್ದೊಂದು ಕಥೆ ಮಾಡೋಣ ಅಂಥೇಳಿ ಸಭಾಲಕ್ಷಣದೊಟ್ಟಿಗೆ ಅದನ್ನು ಜಾಯಿಂಟ್ ಮಾಡಿದೆ. ಒಂದು ಪ್ರಸಂಗ 4 ಗಂಟೆ ಹೋಗಿ ಎಲ್ಲ ಆಗುವಾಗ ಇವರು ಶುರುವಾಗುವಾಗಲೇ 9:30 ಒಂದು ಸಭಾಲಕ್ಷಣ ಒಂದು ಪ್ರಸಂಗ ಸೇರುವಾಗ ಬೆಳಿಗ್ಗೆ 6 ಸರಿಯಾಗಿ ಇದು ಹೀಗೆ ಇರಬೇಕು ಅಂತ. ಆದರೆ ಈ ಕಥೆ ಎನ್ನುವಂಥಲ್ಲಿ ಈಗ ಸಭಾಲಕ್ಷಣದಲ್ಲಿ ಇದ್ದದ್ದು ಏನಂದರೆ ಬರೀ ಪೂಜೆ ಮಾತ್ರ, ಆರಾಧನೆಯೇ ಮುಖ್ಯ, ಭಕ್ತಿ ಅದರ ಸ್ಥಾಯಿ ಭಾವ, ಬೇರೆ ಏನಿಲ್ಲ. ಕುಣಿತ ಇದೆ, ವೇಷಭೂಷಣ ಇದೆ, ಕಟ್ಟು ಹಾಸ್ಯ, ಹಾಡುಗಾರಿಕೆ ಇದೆ, ವಾದ್ಯ ಎಲ್ಲ ಇದೆ. ಆದರೆ ಈ ಕಥಾ ಭಾಗದಲ್ಲಿ ಏನಿದೆ ಅಂದರೆ ಸಂಭಾಷಣೆ, ಮಾತು ಇದೆ, ಒಳ್ಳೆ ಆಂಗಿಕ ಆಹಾರ್ಯಾದಿ ಚತುರ್ವಿಧ ಅಭಿನಯಗಳಿವೆ. ಆಗ ಅದರ ರಂಜನೆ ಜಾಸ್ತಿ. ಈ ಸಾಮಾನ್ಯ ಪ್ರೇಕ್ಷಕರಿಗೆ ಏನಂದರೆ ನೋಡ್ಲಿಕ್ಕೆ ಒಂದು ಖುಷಿ ಆದರೆ ಆಯ್ತು ಅವ್ರಿಗೆ. ಆಗ ಈ ಪ್ರಸಂಗವೇ ಚೆಂದಾಗಿ ಕಾಣುತ್ತೆ. ಆಗ ಅವನ ಅಪ್ಪಣೆ ಖುಷಿ, ಮಾರ ಅದು ಎಂಥದ್ದು ಮುಂಚೆ ಎಲ್ಲ ಹೇಳ್ತಿರಲ್ಲ 4 ಗಂಟೆ ಸ್ವಲ್ಪ ಕಮ್ಮಿ ಮಾಡಿ ಮಾರ, ಇನ್ನೊಂದು ಪ್ರಸಂಗ ಹಾಕಿ ಆಟ ಒಳ್ಳೆದಾಗ್ತದೆ. ಅದೇ ಆ ಸಂದರ್ಭದಲ್ಲಿ ಈ ಸಭಾಲಕ್ಷಣಕ್ಕೆ ಅವಧಿ ಕಿರಿದಾಯಿತು. ಪ್ರಸಂಗ 2 ಆಯಿತು. ಹೆಚ್ಚಾಗಿ ಕಲ್ಯಾಣ ಮಾತ್ರ ಮಾಡ್ತಾ ಇದ್ದಾಗ ಬೆಳಗಿನ ಜಾವದಲ್ಲಿ ಹಾಗೂ ಕಲ್ಯಾಣ, ಯಾಕಂದರೆ ಮಂಗಲಕರವಾಗಿ ಮುಕ್ತಾಯ ಆಗಬೇಕಾದ್ರು. ಹಾಗಾದರೆ ಮೊದಲೊಂದು ಯಾವುದೋ ಪರ್ವವೋ ಕಾಳಗವೋ ಮಾಡಿ ಒಳ್ಳೆದಾಗ್ತದೆ ಅಂತ ಹೇಳಿ ಹೀಗೆ ಕಾಲಾಂತರದಲ್ಲಿ ಆಗ ಅದಕ್ಕೆ ಯಕ್ಷಗಾನದ ಗಾನ ಪ್ರಬಂಧದಿಂದ ಆಯ್ದ ಕಥೆಯನ್ನು ಈ ಸಭಾಲಕ್ಷಣ ಅಂದರೆ ಮೂಲ ಬೆಳಕಿನ ಸೇವೆಗೆ ಜೋಡಿ ಮಾಡಿದ್ದರಿಂದಾಗಿ ಅದಕ್ಕೆ ಯಕ್ಷಗಾನ ಎನ್ನುವ ಒಂದು ಹೆಸರು ಬಂತು. ಯಕ್ಷಗಾನ ಒಳ್ಳೆ ಆಕರ್ಷಕವಾದ ಹೆಸರಾಗಿ ಕಾಣಿದೆ ಅಲ್ಲಿ. ಈ ಮೂಲ ಹೆಸರು ಬೆಳಕಿನ ಸೇವೆ ಅಥವಾ ದೀವಟಿಕೆ ಸೇವೆ. ಹೌದು, ದೊಡ್ಡ ಹಿಲಾಲು ದೊಡ್ಡ ಇದರಲ್ಲಿ ಎದುರುಗಡೆ ಆಗ್ತಾಯಿದ್ದು ನಾವೇನು ಮಾಡೋದು? ಏನು ಮಾಡೋದು ಬೇಡ, 2 ಸಣ್ಣ ದೀವಟಿಗೆಯನ್ನು ಆ ದೊಡ್ಡ ದೀವಟಿಗೆಯಿಂದ ಇದು ಕೆತ್ತಿ ಒಂದು 2 ದೀವಟಿಗೆಯನ್ನು ತಯಾರು ಮಾಡಿ ಮೂಲತಃ ಆ ದೊಡ್ಡ ಹಿಲಾಲಿನಿಂದ ಆಯ್ದ ಕಿಡಿಗಳು ಇವೆರಡು ದೀವಟಿಗಳು. ಅದು ಅತ್ಯಂತ ಶ್ರೇಷ್ಠವಾದದ್ದು. ದೀವಟಿಗೆ ಇಲ್ಲದೆ ಆಟ ಇಲ್ಲದ್ರೆ ನೀವು ನೋಡಿದ್ದೀರಾ? ಈಗ ನೋಡ್ತೀರಿ ಟೆಂಟ್ ಮೇಳದಲ್ಲಿ ಅಥವಾ ಬೇರೆ ಕಡೆ, ಅದು ತಪ್ಪು. ಮೂಲ ಯಕ್ಷಗಾನ ಅಂದರೆ ಆ ದೀವಟಿಗೆ ಸೇವೆ. ರಂಗಸ್ಥಳಕ್ಕೆ ಯಾವುದು ಮೊದಲು ಬರ್ತದೆ ಹೇಳಿ? 2ನೇ ವರ್ಷ ಬರ್ತದ, ಸ್ತ್ರೀವೇಷ ಬರ್ತದ, ಏನು ಬರ್ತದೆ? ಮೊದಲು 2 ದೀವಟಿಗೆ ಹಿಡಿದು ರಂಗ ಪ್ರವೇಶ ಮಾಡಬೇಕಾಗಿದೆ. ಅದರ ಮಹತ್ವ ಅಷ್ಟು ಪ್ರಧಾನವಾದದ್ದು. ಆಗ ಅದು ಹೆಸರು ಬದಲಾಯಿತು. ಯಕ್ಷಗಾನದ ಇರಲಿ ಚೆಂದ ಇಲ್ಲ, ನಮಗೇನಂತೆ. ಈಗ ನೋಡಿ, ನಿಜ ಜೀವನದಲ್ಲೂ ನಾವು ನೋಡ್ತೀವಿ, ಒಬ್ಬ ಹುಡುಗನ ಹೆಸರು ಚೀಂಕ್ರ ಅಂತಿರ್ತದೆ. ಆ ಚೀಂಕ್ರ ಒಳ್ಳೆ ಓದಿ ದೊಡ್ಡ ಇಂಜಿನಿಯರ್ ಆಗಿ IAS ಆಫೀಸರು ಏನೋ ಆದಾಗ ಅವನಿಗೆ ಅನಿಸುತ್ತೆ, ನನ್ನ ಹೆಸರು ಚೀಂಕ್ರ, ಮಿಸ್ಟರ್ ಚೀಂಕ್ರ ಅನ್ನೋಕ್ಕಿಂತ ಏನೋ ಒಂದು ಒಳ್ಳೆ ಹೆಸರು ಬೇಕನ್ಸುತ್ತೆ. ಕೂಡಲೇ ಒಂದು ಅಫಿಡವಿಟ್ ರೆಡಿ ಮಾಡ್ದ. ಏನಂತ? ಚೀಂಕ್ರ ಸನ್ ಆಫ್ ಸೋ ಆ್ಯಂಡ್ ಸೋ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ಅಂತೇಳಿ ಅವನು ಅಫಿಡವಿಟ್ ರೆಡಿ ಮಾಡಿದ. ಏನು? ಇವತ್ತಿನಿಂದ ನನ್ನ ಹೆಸರು ಶೈಲೇಶ್ ಕುಮಾರ್ ಎಂಬುದಾಗಿ ನಾನೇ ಮಾಡಿಕೊಳ್ತಾ ಇದ್ದೇನೆ. ಚೀಂಕ್ರ ಅನ್ನೋ ಹೆಸರು ಶಾಶ್ವತವಾಗಿ ನಾನು ಅದನ್ನು ಬರ್ಖಾಸ್ತುಗೊಳಿಸಿದ್ದೇನೆ ಅಂತೇಳಿ ಹೇಳ್ತಾರೆ. ಆಕರ್ಷಕವಾಗಿದೆ, ಚೆನ್ನಾಗಿದೆ. ಮುಂದೆ ಎಲ್ಲ ರೆಕಾರ್ಡ್ನಲ್ಲೂ ಅವನು ಶೈಲೇಶ್ ಕುಮಾರ್ ಆಗಿ ಹೊರತು ಚೀಂಕ್ರ ಅನ್ನೋದು ಹೋಗಿಯೇ ಬಿಡ್ತದೆ. ಯಕ್ಷಗಾನ ಯಾವುದೋ ಒಂದು ಹುಡುಗಿ ಇರ್ತದೆ, ಬಚ್ಚಿ ಅಂತೇಳಿ ಹೆಸರು ಇಡ್ತಾರೆ. ಆಯಿತಾ? ಆ ಹುಡುಗಿ ಒಳ್ಳೆ ಕಲೀಲಿಕ್ಕೆ ರ್ಯಾಂಕ್ ಎಲ್ಲ ಬಂದು ಡಾಕ್ಟ್ರ್ ಆದಾಗ ಅವಳಿಗೆ ನಾನು ಬಚ್ಚಿ ಅಂದರೆ ಒಳ್ಳೆ ಹೆಸರು ಬರಬೇಕು, ರೂಪಶ್ರೀ ಅಂತೇಳಿ ಹೆಸರು ಬದಲಾಯಿಸ್ಕೊಂಡು ಶಾಶ್ವತವಾಗಿ ರೂಪಶ್ರೀಯೇ ಆಗಿಬಿಡ್ತಾಳೆ. ನಮ್ಮ ಯಕ್ಷಗಾನಕ್ಕೂ ಹಾಗೆ ಆಗಿ ಯಕ್ಷಗಾನ ಅನ್ನೋದು ಕೇಳಲಿಕ್ಕೆ ಒಳ್ಳೆ ಚೆನ್ನಾಗಿ ಆಕರ್ಷಕವಾಗಿದೆ. ಅದು ಕಾಯಮ್ಮಾಗಿ ಯಕ್ಷಗಾನ ಅನ್ನೋ ಹೆಸರೇ ಅದಕ್ಕೆ ಅಂಟಿಕೊಂಡಿದ್ದು. ಯಾವಾಗ ಈ ಪ್ರದರ್ಶನ ಮೇಲುಗೈ ಹೊಂದಿತೋ
ಈ ಮೂಲ ಉದ್ದೇಶದ ಯಕ್ಷಗಾನ ಆಗಿರಬೇಕಾದಂಥ ಈ ದೀಪಟ್ಟಿಗೆ ಸೇವೆ ಅಥವಾ ಸಭಾಲಕ್ಷಣ ಪೂರ್ತಿ ಹಿನ್ನೆಲೆಗೆ ಬಂತು. ಇದು ನಿಜವಾದ ನಡೆದಂಥ, ಇದು ನನ್ನ ಶೋಧನೆ. ಬೇರೆ ಯಾರು ಇದ್ರ ಬಗ್ಗೆ ವಿವಾದಗಳು ಚರ್ಚೆಗಳು ಬೇಕಾದಷ್ಟು ಇರ್ಬೋದು, ಅದನ್ನು ನೋಡುವ, ಬೇರೆ ವೇದಿಕೆಯಲ್ಲಿ ಅದನ್ನು ಚರ್ಚಿಸಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಯಾವತ್ತೂ ಸಾಧ್ಯ ಇದೆ. ಹಾಗಾದರೆ ಇದರ ಮೂಲ ಕೆಲವರು 500-600 ಅಂತಾರೆ. 500-600 ಅಲ್ಲ, 800-900 ವರ್ಷಗಳ ಹಿಂದೆ, ಅಂದರೆ ವಚನ ಸಾಹಿತ್ಯದಷ್ಟು ಹಿಂದಕ್ಕೆ ಇದು ಹೋಗ್ತದೆ. ದಾಸ ಸಾಹಿತ್ಯವೂ ಅಲ್ಲ, ಅದಕ್ಕಿಂತ ಹಿಂದೆ ಇದು ಖಂಡಿತವಾಗಿಯೂ ಇತ್ತು ಎನ್ನುವುದನ್ನು ನಂಬಬಹುದು. ಕಾಲಾಂತರದಲ್ಲಿ ಆರಾಧನಾ ಕಲೆ ಇದ್ದುದನ್ನೋದು ಸಭಾಲಕ್ಷಣ ಆಗಿ, ಆ ಸಭಾಲಕ್ಷಣ ಇದ್ದುದನ್ನುವಂಥದ್ದು ಯಕ್ಷಗಾನ ಎನ್ನುವಂಥದ್ದು ಪ್ರದರ್ಶನ ಕಲೆಯಾಗಿ, ಆರಾಧನಾ ಕಲೆಯೊಂದು ಪ್ರದರ್ಶನ ಕಲೆಯಾಗಿ ಸಂಪೂರ್ಣ ಅದರ ರೂಪ, ಹೆಸರು, ವಿಸ್ತಾರ ಎಲ್ಲಗಳನ್ನು ಅದು ಬದಲಿಸಿಕೊಂಡು ಇಂದು ಈ ಸ್ಥಿತಿಗೆ ಬಂದಿದೆ. ಬಂದಾಗ ಏನಾಗಿದೆ, ಈ ಸಭಾಲಕ್ಷಣಕ್ಕೆ ಈಗ ಇದೆಯಲ್ಲ ಈ ಸ್ಥಿತಿ ಬಂತು. ಇಲ್ಲಿ ಬರಲಿ, ನಮಗೇನೀಗ ಆಟ ಬಳದಾಗ್ತಲ್ಲ 2 ಪ್ರಸಂಗ ಅಂತ ಹೇಳ್ಬೋದು. ಆದರೆ ಈ ಯಕ್ಷಗಾನದ ಅಲ್ಲಿ ಅಡಕವಾದಂಥ ಸಭಾಲಕ್ಷಣದ ಮಹತ್ವ ಏನು ಕೇಳಿದರೆ, ಇದು ಪೂಜಾ ವಿಧಿಯೂ ಹೌದು, ಪ್ರದರ್ಶನವೂ ಹೌದು, ಸಭಾಲಕ್ಷಣವೂ ಹೌದು, ಎಲ್ಲವೂ ಹೌದು. ಅದ್ರ ಜೊತೆಗೆ ನಮಗೆ ಮುಖ್ಯವಾದದ್ದು ಯಾಕೆ ಕೇಳಿದರೆ, ಅದು ಅಧ್ಯಯನದ ಒಂದು ಭಾಗ. ಯಕ್ಷಗಾನವನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಸಭಾಲಕ್ಷಣದ ಅಂಶವೇ ಅದರ ಮೂಲ ಪಾಠ. ಯಾಕೆ ಕೇಳಿದರೆ, ಯಕ್ಷಗಾನದಲ್ಲಿ ಮೊದಲು ಬರೋದು ಒಬ್ಬ ಕೋಡಂಗಿ, ನಿತ್ಯವೇಷ, ಕಟ್ಟುವೇಷ, ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ, ಪ್ರಸಂಗ ಪೀಠಿಕೆ ಇತ್ಯಾದಿ ಎಲ್ಲವೂ ಕೂಡ ಇದೆ. ವಾದ್ಯದವರಿಗೆ ಚಂಡೆ ಮದ್ಲವರಿಗೆ ಬಾರಿಸಲಿಕ್ಕೆ ಬೇಕಾದ ಅಬ್ಬರತಾಳ, ಪ್ರಸಂಗ ಪೀಠಿಕೆ, ಹರಿಹರ ಈಶ್ವರ, 9 ಮುಕ್ತಾಯಿಗಳು, ದೀರ್ಘ ಒಡ್ಡೋಲ್ಗ, ಪೀಠಿಕೆ ಸ್ತ್ರೀವೇಷ, ಇದೆಲ್ಲವೂ ಕೂಡ ಅದರಲ್ಲಿದೆ. ಹೆಜ್ಜೆಗಳು, ದೀಂಗಣ, ಪ್ರಯಾಣದ ಹೆಜ್ಜೆ, ಒಡ್ಡೋಲ್ಗದಲ್ಲಿ ಪ್ರತಿಯೊಂದು ವಿವರವಾಗಿ ಅದರಲ್ಲಿ ಇದೆ. ಆದ್ದರಿಂದ ಯಕ್ಷಗಾನ ಒಬ್ಬ ಕಲಾವಿದನಾಗಬೇಕಾದ್ರೆ ಆತ ಸಭಾಲಕ್ಷಣದಲ್ಲಿ ಪರಿಣಿತನಾಗಿರಲೇಬೇಕು. ನಾವಿಂದು ಪ್ರಾತಸ್ಮರಣೀಯರೆಂದು ಹೇಳುವ ಹಾರಾಡಿ ರಾಮಗಾಣಿಗರು, ಕುಷ್ಟಗಾಣಿಗರು, ನಾರಾಯಣ ಗಾಣಿಗರು, ವೀರಭದ್ರ ನಾಯಕರು, ಶ್ರೀಯಾಲಮಂಜ ನಾಯಕರು, ಇವರು ಎಲ್ಲರೂ ಕೂಡ ಮೊದಲೇ 2ನೇ ವೇಷ ಮಾಡಲಿಲ್ಲ. ಅವರು ಮಾಡಿದ ಮೊದಲನೇ ವೇಷ ಕೋಡಂಗಿ, ಬಾಲಗೋಪಾಲ. ಇದು ನೆನಪಿಡಿ. ಸಭಾಲಕ್ಷಣದಲ್ಲಿ ಯಾರು ಪರಿಣಿತರಾಗ್ತಾರೋ ಮುಂದೆ ಅವರು ಉತ್ತಮ ಕಲಾವಿದರಾಗಿ ರೂಪುಗೊಳ್ಳಲಿಕ್ಕೆ ಇದು ಸಾಧ್ಯ ಇದೆ. ಸಭಾಲಕ್ಷಣದಲ್ಲಿ ಈ ಪ್ರಸಂಗದಲ್ಲಿ ಇಲ್ಲದೇ ಇರತಕ್ಕಂಥ ತಾಳ ವೈವಿಧ್ಯತೆಗಳು ಇವೆ. ಸಭಾಲಕ್ಷಣದಲ್ಲಿ ಕೇದಾರಗೌಳ ಅಷ್ಟತಾಳದ ಪದ್ಯ ಇಲ್ಲ, ಸೌರಾಷ್ಟ್ರ ಅಷ್ಟತಾಳದ ಪದ್ಯ ಇಲ್ಲ, ಮಾರವಿ ಏಕತಾಳದ ಹಾಡು ಇಲ್ಲ, ಜಂಪೆ ತಾಳದ ಭೈರವಿ ಜಂಪೆ ತಾಳ ಮತ್ತು ಕಾಂಬೋಜಿ ಜಂಪೆ ತಾಳದ ಛಂದಸ್ಸುಗಳು ಇಲ್ಲ. ಅಂದರೆ ಇದರಲ್ಲಿ ಇರತಕ್ಕಂಥದ್ದು ಈ ಪ್ರಸಂಗದಲ್ಲಿ ಇರುವುದಕ್ಕಿಂತ ವಿಭಿನ್ನವಾದದ್ದು. ಅಂದರೆ ಪ್ರಸಂಗಕ್ಕಿಂತ ಮುಂಚೆ ಅದು ರಚನೆ ಆಗಿದೆ. ಹಾಗಾದರೆ ಪ್ರಸಂಗ ಪ್ರದರ್ಶನಕ್ಕಿಂತ ಮುಂಚೆ ರಂಗದಲ್ಲಿ ಇದ್ದುದು ಇದೇ ಸಭಾಲಕ್ಷಣ, ಇದೇ ಪೂರ್ವರಂಗ. ಆ ಮೂಲ ಕಥೆಯೊಡನೆ ಯಾವಾಗ ಇದು ಸೇರಿಕೊಂಡಿತೋ ಆಗ ಅದಕ್ಕೆ ಪೂರ್ವರಂಗ ಅನ್ನುವ ಹೆಸರು ಬಂತು. ಯಾಕಂದರೆ ಎಲ್ಲ ಶಾಸ್ತ್ರೀಯ ಕಲೆಗಳಲ್ಲೂ ಕೂಡ ಪೂರ್ವರಂಗ ಇದ್ದೇ ಇದೆ. ಭರತನಾಟ್ಯ ತಗೊಳ್ಳಿ, ಕಥಕಳಿ ತಗೊಳ್ಳಿ, ಒಡಿಸ್ಸಿ, ಎಲ್ಲದರಲ್ಲೂ ಪೂರ್ವರಂಗ ಇದೆ. ಅದು ಕ್ವಚಿತ್ತಾಗಿ ಇದೆ. ತಮಾಷೆ ಏನಂದರೆ ನಮ್ಮದು ದೀರ್ಘವಾಗಿದ್ದ ಪ್ರಸಂಗ ಈ ಸಭಾಲಕ್ಷಣ ಅನ್ನೋದು ಕುಗ್ಗಿ ಅವರ ಪೂರ್ವರಂಗದ ಸ್ಥಾನಕ್ಕೆ ಬಂದು ನಿಂತಿದೆ. ಇದು ತುಂಬ ವಿಷಾದನೀಯ. ಇಂದಿನ ನಮ್ಮ ಕಲಾವಿದರಿಗೆ ಪರಿಪೂರ್ಣವಾಗಿ ಹಂತ ಹಂತವಾಗಿ ಅವರು ಬೆಳಿಬೇಕಾದ್ರೆ ಈ ಪೂರ್ವರಂಗವನ್ನು ಅವರು ಅಭ್ಯಾಸ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಈಗ ಎಷ್ಟೋ ಜನ ಹೇಳುವುದುಂಟು, ಅದು ಎಂಥ ಮರ್ರೆ ಕಂಡದೇ ಕಾಮದು, ಯಾರು ಕಾಂತಾರೆ, ಕಾಂಬೋರು ಯಾರು, ಹೀಗೆಲ್ಲ ಕೇಳಿ. ಯಾರು ನೋಡುವುದು ಬೇಡ, ಯಾರು ಕಾಮುದು ಬೇಡ. ಆದರೆ ನಮಗದು ಯಕ್ಷಗಾನದವರಿಗೆ ಅದು ಅಗತ್ಯ ಬೇಕೇ ಬೇಕು. ಇದು ನೋಡುವವರಿಗಾಗಿ ಮಾಡುವುದಲ್ಲ, ನಮಗಾಗಿ ಮಾಡಬೇಕಾಗಿದೆ. ಇದೊಂದು ವಿಧಿ. ವಿಧಿ ಅಂದರೆ ಮಸ್ಟ್ ಡೂ, ಮಾಡಲೇಬೇಕಾದಂಥದ್ದು. ನಿಷೇಧ ಮಾಡಲೇಬಾರ್ದು. ಡೂಸ್ ಆ್ಯಂಡ್ ಡೋಂಟ್ಸ್ ಎರಡೂ ಕೂಡ ಇರುವುದು ಈ ಸಭಾಲಕ್ಷಣದಲ್ಲಿ. ಯಾಕೆ ಕೇಳಿದರೆ, ಈಗ ಪೂಜೆ ಮಾಡ್ತಾರೆ, ಜಪ ಮಾಡ್ತಾರೆ. ಆಗ ನಾವು ದಿನ ನಿಮ್ಮದೊಂದು ಆರತಿ ಎತ್ತುದು, ಮಂತ್ರಾಕ್ಷತೆ ಅಂತ ಮಂತ್ರ ಪುಷ್ಪ, ಇದು ಆಹ್ವಾನೆ, ಇದು ಮಾಡಿದ್ದೇ ಮಾಡೋದ, ಯಾಕೆ ಮಾಡಬೇಡಿ ಅಂದರೆ ಏನಾಗ್ತದೆ ಹೇಳಿ? ಎಷ್ಟು ದೊಡ್ಡ ಅಪರಾಧ. ಅದು ಮಾಡಲೇಬೇಕಾದ ವಿಧಿ ಅಲ್ವಾ? ಸಂಕಲ್ಪ ಯಾಕೆ ಕೇಳಿದ್ರೆ, ಸಂಕಲ್ಪ ಹೇಳಿದೆ ಕಾರ್ಯಸಿದ್ಧಿ ಹೇಗೆ ಸಾಧ್ಯ? ಆದ್ದರಿಂದ ಅದು ನಿಮಗೆ ಬೇಸರ ತರಬಹುದು ನೋಡಿ. ಅಥವಾ
ಅದೊಂದು ಅನಗತ್ಯ ಅಂತ ಕಾಣ್ಬೋದು. ಆದರೆ ಕಲೆಗೆ ಮತ್ತು ಕಲಾಭ್ಯಾಸಿಗೆ ಈ ಪೂರ್ವರಂಗ ಅತ್ಯಂತ ಅವಶ್ಯ. ಇದು ಬಿಡಲೇಬಾರದಂಥದ್ದು. ಇದು ಆ ದೃಷ್ಟಿಯಿಂದ ಅದನ್ನು ಉಳಿಸುವ ಕೆಲಸಕ್ಕಾಗಿ ಅನೇಕ ಅಲ್ಲಲ್ಲಿ ಕೆಲಸಗಳಾಗಿದೆ. ಅದೇ ರೀತಿ ಈ ಯಕ್ಷಗಾನ ಕಲಾ ಕೇಂದ್ರದವರು ಇಂದು ಈ ಪ್ರಾತ್ಯಕ್ಷಿಕೆಯನ್ನು ಅಳವಡಿಸಿಕೊಂಡಿರೋದು ಅತ್ಯಂತ ಪ್ರಸ್ತುತವಾಗಿದೆ, ಮಾತ್ರವಲ್ಲ ಶ್ಲಾಘನೀಯವಾಗಿದೆ. ಈ ಸಭಾಲಕ್ಷಣ ಉಳಿಸಿಕೊಳ್ಳುವುದಕ್ಕಾಗಿ ಬಾಲಕಲಾವಿದರಿಗೆ ಅವರು ನೀಡಿದಂತಹ ಈ ತರಬೇತಿ ಎನ್ನುವಂಥದ್ದು ಯಾವುದೋ ಒಂದು ಪ್ರದರ್ಶನಕ್ಕಲ್ಲ. ಹೆಬ್ಬಾರರು ಹೇಳಿದಾಗ ಇದು ಅವರನ್ನು ಬಹುದೂರ ಕೊಂಡೊಯ್ಯುತ್ತದೆ. ಈ ಕಲೆಯಲ್ಲಿ ಅವರನ್ನು ಅರ್ಪಿಸಿಕೊಳ್ಳುವುದಕ್ಕೆ, ಅವರು ಮುಂದೆ ಒಳ್ಳೆಯ ಕಲಾವಿದರಾಗಿ ರೂಪುಗೊಳ್ಳುವುದಕ್ಕೆ ಅದಕ್ಕೆ ತಳಹದಿಯೇ ಈ ಮೂಲ ಯಕ್ಷಗಾನ. ಮೂಲ ಯಕ್ಷಗಾನ ಅಂದರೆ ಸಭಾಲಕ್ಷಣ ಇದು. ಆದ್ದರಿಂದ ಅದನ್ನು ಶ್ರಮಪಟ್ಟು ಮಾಡಿರತಕ್ಕಂತಹ ಇಬ್ಬರು ಶ್ರೇಷ್ಠ ಗುರುಗಳು, ಒಬ್ಬರು ಮಂದರ್ತಿ ಮಹೇಶಾಚಾರ್, ಮತ್ತೊಬ್ಬರು ಬಾರ್ಕೂರಿನವರೇ ಆದ ಹೊಸಾಳ ಉದಯ್ ಕುಮಾರ್. ಇವರಿಬ್ಬರು ತಮ್ಮ ಶಿಷ್ಯರಿಗೆ ಇದನ್ನು ಧಾರೆ ಎರೆದಿದ್ದಾರೆ. ಅವರು ಸ್ವತಃ ಕಲಾವಿದರು ಮಾತ್ರವಲ್ಲ, ಒಳ್ಳೆಯ ಗುರುಗಳು. ಅವರ ಪ್ರಯತ್ನ ಹೀಗೆ ಸಾಗಲಿ. ಅದರಲ್ಲಿ ಭಾಗವಹಿಸಿದಂತಹ ಈ ಬಾಲ ಕಲಾವಿದರು ಮುಂದೊಂದು ದಿನ ಮಹಾನ್ ಕಲಾವಿದರಾಗಿ ಬೆಳಗಲಿ, ತನ್ನ ಮೂಲಕ ಈ ಯಕ್ಷಗಾನವನ್ನು ಅವರು ಉಳಿಸುವಂತಾಗಲಿ ಎಂಬುದಾಗಿ ಹಾರ್ದಿಕವಾಗಿ ಅವರಿಗೆ ಶುಭ ಹಾರೈಸುತ್ತಾ, ಇಬ್ಬರು ಗುರುದ್ವಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಂದು ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಭಾ ಕಾರ್ಯಕ್ರಮದ ಅಗತ್ಯತೆ ಎನ್ನುವಂಥದ್ದು ಇಷ್ಟೇ. ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ದೇವೆ 3 ಶಬ್ದಗಳನ್ನು: ಹಿರಿಯ ಯಕ್ಷಗುರು, ವಿದ್ವಾಂಸರು, ವಿಮರ್ಶಕರು. 3 ಪದಕ್ಕೆ ಪರಿಪೂರ್ಣವಾದಂಥ ಅರ್ಥವನ್ನು ತಮ್ಮ ಭಾಷಣದ ಮೂಲಕವಾಗಿ ನೀಡಿದ್ದಾರೆ. ನಿಜವಾಗಿಯೂ ಕೂಡ ನಾವು ಮೆಚ್ಚಿಕೊಂಡಿದ್ದೇವೆ. ಎಷ್ಟು ಅನುಭವ ಇಲ್ಲ, ನಮಗೆ ಅನುಭವವಿಲ್ಲದ ಎಲ್ಲ ವಿಚಾರಗಳು ಕೂಡ ನಮಗೂ ಕೂಡ ಏನೋ ತುಂಬ ತಿಳ್ಕೊಂಡಂತಿದೆ. ಒಟ್ಟಿನಲ್ಲಿ ನಮ್ಮ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಈ ಸಭಾ ಕಾರ್ಯಕ್ರಮ 100ಕ್ಕೆ 100 ಪರಿಪೂರ್ಣತೆಯನ್ನು ಪಡೆದಿದೆ ಎನ್ನುವುದು 100ಕ್ಕೆ 100 ಸತ್ಯ. ಭಾಳ ಸಂತೋಷವಾಯಿತು. ಬೆಳಕಿನ ವ್ಯವಸ್ಥೆಯಿಂದ ಯಕ್ಷಗಾನದವರೆಗೆ ಯಾವ ಮಟ್ಟವನ್ನು ಕಾಯ್ದುಕೊಂಡಿದೆ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಮುಂದಿಟ್ಟಿದ್ದೀರಿ. ಶ್ರೀಯುತ ಸದಾನಂದ ಐತಾಳ್ರವರೇ, ನಿಜವಾಗಿ ನಿಮ್ಮ ಈ ಒಂದು ವಿದ್ವತ್ತನ್ನು ನಾವು ಮೆಚ್ಚಿಕೊಂಡಿದ್ದೇವೆ. ಧನ್ಯವಾದಗಳು. ಈಗ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿದ್ದಾರೆ. ಅವರ ಈ ಕಾರ್ಯಕ್ರಮ, ನಾವು ಮಾಡಿದಂಥ ಈ ಕಾರ್ಯಕ್ರಮ ಅವರ ಮನಸ್ಸಿನಲ್ಲಿ ಹಚ್ಚ ಹಸುರಾಗಿ ಉಳಿಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಿಕೊಳ್ಳೋರಿದ್ದೇವೆ. ಶ್ರೀಯುತ ಪ್ರಸಾದ್ ಭಟ್ರವರು ಈಗ ಬರ್ಬೋದಲ್ಲ, ಮುಂಭಾಗಕ್ಕೆ ಬನ್ನಿ. ಈಗ ವೇದಿಕೆ ಎಲ್ಲ ಗಣ್ಯರಿಗೆ ಪ್ರಾರಂಭದಲ್ಲಿ ಅಧ್ಯಕ್ಷರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ, ನಂತರದಲ್ಲಿ ಕಾರ್ಯಕ್ರಮದ ಎಲ್ಲ ಅತಿಥಿಗಳಿಗೆ ತಾವು ಅವರನ್ನು ಗೌರವಿಸಿಕೊಳ್ಳುವಂತೆ ತಮ್ಮನ್ನು ವಿನಂತಿಸಿ. ಪ್ರಾರಂಭದಲ್ಲಿ ಅಧ್ಯಕ್ಷರಿಗೆ ಶಾಲನ್ನು ಹೊದಿಸಿ ಗೌರವಿಸಿಕೊಂಡ ನಂತರದಲ್ಲಿ ವೇದಿಕೆ ಎಲ್ಲ ಗಣ್ಯರಿಗೆ ಅದೇ ರೀತಿಯ ಗೌರವವನ್ನು ನೀಡುವಂತೆ ನಾವು ಪ್ರಸಾದ್ ಭಟ್ ಅವರನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಕಾರ್ಯಕ್ರಮದ ನಂತರದಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿತೆ ಈ ಕಾರ್ಯಕ್ರಮ ಜರುಗುತ್ತೆ. ಆಗಮಿಸಿದಂಥ ಎಲ್ಲ ಅಭಿಮಾನಿಗಳು ನಮ್ಮ ಜೊತೆಯಲ್ಲಿದ್ದು 2ನೇ ದಿವಸದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿಕೊಳ್ಳುತ್ತಾ, ಈಗ ಶ್ರೀಮಾನ್ ರಾಜೀವ್ ಶೆಟ್ಟಿ ಅವರೇ ಸ್ವಲ್ಪ ಮುಂಭಾಗಕ್ಕೆ ಬನ್ನಿ. ನಿಮ್ಮ ಧನ್ಯವಾದ ಸಮರ್ಪಣೆಯೊಂದಿಗೆ ನಮ್ಮ ಕಾರ್ಯಕ್ರಮದ ಮುಕ್ತಾಯ. ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ರಾಜೀವ ಎನ್ನುವಂಥದ್ದು ಸರಿಯೇ, ಶೆಟ್ಟಿಯ ಬದಲಿಗೆ ಪೂಜಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ರಾಜೀವ ಪೂಜಾರಿಯವರು ಅಧ್ಯಾಪಕರು, ಅವರ ಶ್ರೀಮತಿಯವರು ಕೂಡ ಅಧ್ಯಾಪಕರೇ. ಎಲ್ಲರಿಗೂ ವಂದನೆಗಳನ್ನು. ಕಷ್ಟ ಜೀವಕ್ಕೆ ಪಾಕ, ಕಷ್ಟ ಧರ್ಮ ವಿವೇಕ ಎನ್ನುವಂಥ ಡಿ ವಿ ಜಿಯವರ ಮಾತು ಎಂದೆಂದಿಗೂ ಸತ್ಯ.
ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅದರಲ್ಲಿಯೂ ಬಹಳ ಮುಖ್ಯವಾಗಿ ಯಕ್ಷಗಾನ ಕ್ಷೇತ್ರಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ದುಡಿದು ತಮ್ಮ ಅನುಭವಗಳನ್ನು, ಪಾಕಗೊಂಡಂಥ ಅನುಭವಗಳನ್ನು ನಮ್ಮ ಮುಂದೆ ತೆರೆದಿಟ್ಟು ಇವತ್ತು ಈ ವೇದಿಕೆಯನ್ನು ಅನುಭವ ಮಂಟಪವನ್ನಾಗಿ ಮಾಡಿಕೊಟ್ಟಿರುವಂತಹ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಮೊದಲಿಗೆ ವಂದಿಸಿಕೊಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀಯುತ ಸದಾನಂದ ಐತಾಳ್ರು, ಗುಣ್ಮಿ ಸಾಸ್ಥಾನ, ಹಿರಿಯ ಯಕ್ಷಗುರುಗಳು ಹಾಗೂ ವಿದ್ವಾಂಸರು, ವಿಮರ್ಶಕರು, ಬಹಳ ಸೊಗಸಾಗಿ ಇನ್ನೂ ಒಂದು 10 ನಿಮಿಷ ಜಾಸ್ತಿ ಅವರಿಗೆ ಬೇಕಿತ್ತು. 10 ನಿಮಿಷ ಅಲ್ಲ, ಅರ್ಧ ಗಂಟೆ ನಮಗೆಲ್ಲ ಕೇಳಲಿಕ್ಕೆ ಖುಷಿ ಆಗ್ತಾಯಿತ್ತು. ಆದರೆ ಸಾಮಾನ್ಯ ಜನರಿಗೇನೋ ಕಷ್ಟ ಆಗ್ತಿತ್ತೇನೋ. ಆದರೆ ಅಂಥ ಅನುಭವಗಳು ನಮಗೆ ಬೇಕಿತ್ತು. ಇನ್ನೊಮ್ಮೆ ಎಲ್ಲಾದರೂ ಅಂಥ ಅವಕಾಶ ಮತ್ತೊಮ್ಮೆ ಒದಗಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಯಕ್ಷಗಾನದ ಹಿನ್ನೆಲೆಯನ್ನು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆಡಳಿತ ಧರ್ಮದರ್ಶಿಗಳು ಶ್ರೀ ರಕ್ತೇಶ್ವರಿ ದೇವಸ್ಥಾನ ಪಾಂಡೇಶ್ವರ ಶ್ರೀ ರಮೇಶ್ ರಾವ್ ಅವರು ಕೂಡ ಎರಡೇ ಮಾತುಗಳನ್ನು ಆಡಿದರೂ ಕೂಡ ವಿಚಾರಪೂರ್ಣವಾದಂಥ ಮಾತುಗಳು. ಅವರಿಗೆ ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ, ಒಂದೆರಡು ಮಾತನಾಡಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಬಾರ್ಕೂರು ಹೊಸಾಳ ಇದರ ಶ್ರೀ ವೇದಮೂರ್ತಿ ಪ್ರಭಾಕರ್ ಭಾಯಿರಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಕಾರ್ಕಳ ಗೆಳೆಯರ ಬಳಗದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ತಾರನಾಥ್ ಹೊಳ್ಳ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಸಂಘದ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇದ್ದಂತಹ ಐರೋಡಿ ಹಂಗಾರಕಟ್ಟೆಯ ಯಕ್ಷಗಾನ ಕಲಾ ಕೇಂದ್ರದ ಸಂಚಾಲಕರಾಗಿರುವಂಥ ಶ್ರೀಯುತ ರಾಜಶೇಖರ್ ಹೆಬ್ಬಾರ್ ಇವರಿಗೆ ನಮ್ಮ ಈ ಬನ್ನಿ ಮಹಾಕಾಳಿ ಯಕ್ಷಗಾನ ಕಲಾ ಸಂಘದ ವತಿಯಿಂದ, ಎಲ್ಲ ಕಲಾಭಿಮಾನಿಗಳ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಇದರ ಸದಸ್ಯರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಶೇಖರ್ ಪೂಜಾರಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ನಮ್ಮೊಂದಿಗೆ ಕೆನರಾ ಬ್ಯಾಂಕ್ ಕುಂಜಿಬೆಟ್ಟು ಉಡುಪಿ ಇದರ ಹಿರಿಯ ಪ್ರಬಂಧಕರಾಗಿರುವಂಥ ಶ್ರೀಯುತ ಜಯಂತ್ ಅಡಿಗ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಹಾಗೆ ಬಾರ್ಕೂರು ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸತೀಶ್ ಎಸ್ ಅಮೀನ್ ಇವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಇದರಲ್ಲಿ ಭಾಗವಹಿಸಿದಂತಹ ಈ ದೇವಸ್ಥಾನದ ಅರ್ಚಕರಿಗೂ, ಹಾಗೆ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಿರೂಪಣೆ ಮಾಡಿದಂಥ ಸುಧಾಕರ್ ಸರ್ ಅವರಿಗೂ, ಹಾಗೆ ಇಲ್ಲಿ ನೆರೆದಿರೋಂಥ ಎಲ್ಲ ಕಲಾಭಿಮಾನಿಗಳಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಯಾವುದು ನಿಜವೋ, ಯಾವುದು ಗುಣವೋ, ಯಾವುದು ಈ ಮಾನವ ಲೋಕದ ಋಣವೋ ಅದೇ ನಮ್ಮೆಲ್ಲರ ಗುರಿಯಾಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮದ ಮುಕ್ತಾಯವಾಗುತ್ತೆ. ಈಗ ಯಕ್ಷಗಾನ ಪ್ರಾತ್ಯಕ್ಷತೆ ಸುಮಾರು 2 ಗಂಟೆ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳೋರಿದ್ದೇವೆ. ನಾಳೆ 3ನೇ ದಿವಸದ ಕೊನೆಯ ಕಾರ್ಯಕ್ರಮ ಸಮಾರೋಪ. ಯಕ್ಷಗುರು ಶ್ರೀ ಮಹೇಶ್ ಕುಮಾರ್ ಹಾಗೂ ಯಕ್ಷಗುರು ಉದಯ್ ಕುಮಾರ್ ಅವರ ನಿರ್ದೇಶನದಲ್ಲಿ ಯಕ್ಷಗಾನ ಸಭಾ ಕಾರ್ಯಕ್ರಮ ಇರುವುದಿಲ್ಲ. 5:45 ಗಂಟೆಗೆ ಸರಿಯಾಗಿ ಯಕ್ಷಗಾನದ ಪ್ರಾರಂಭವಾಗುತ್ತೆ. ತುಂಬ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಬೇಕು ಎಂಬುದಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಈಗ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ವಂದನೆಗಳು.